ನಮಸ್ತೆ ಕರ್ನಾಟಕ. ಇದು ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ. ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಈ ವಿಶೇಷ ಕಾರ್ಯಕ್ರಮ ನಿಮಗಾಗಿ. ಈ ದಿನದ ನಮ್ಮ ಸ್ವಾಭಿಮಾನಿ ಕನ್ನಡಿಗ ಕನ್ನಡದ ಜಂಗಮ ಎಂದೇ ಖ್ಯಾತಿ ಪಡೆದು ಕನ್ನಡಿಗರ ಪ್ರೀತಿಯ ಅಭಿನಂದನೆಗೆ ಅರ್ಹರಾದ ಹೋರಾಟಗಾರ. ಕರ್ನಾಟಕದಲ್ಲಿ ನಡೆದಿರುವ ನೂರಾರು ಹೋರಾಟಗಳಲ್ಲಿ ಇವರು ಪ್ರಾಮಾಣಿಕವಾಗಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರನ್ನ ಅರ್ಪಿಸಿಕೊಂಡಂತವರು. ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಹಾಗೆ 4 ದಶಕಗಳಿಗೂ ಹೆಚ್ಚು ಕಾಲ ನನ್ನ ಸೇವೆ ಕನ್ನಡಕ್ಕಾಗಿ, ನನ್ನ ಸೇವೆ ನಾಡಿನ ಸಂಸ್ಕೃತಿ, ಸಾಧು ಸಜ್ಜನರ ಸೇವೆಗಾಗಿ ಎಂದು ದುಡಿಯುತ್ತಿರುವವರು. ಕನ್ನಡದ ಪ್ರಾಮಾಣಿಕ ಹೋರಾಟಗಾರ. ಕನ್ನಡದ ಸೇವೆಯಷ್ಟೇ ನನ್ನ ಕಾಯಕ ಎಂದು ಕನ್ನಡಾಂಬೆಯ ಸೇವೆ ಮಾಡುತ್ತಾ ಗೆಳೆಯರು, ಹೋರಾಟಗಾರರಿಂದ ಪಾಲಣ್ಣ ಎಂದೇ ಪ್ರೀತಿಸುವ ಹೃದಯಗಳಲ್ಲಿ ನೆಲೆಸಿರುವ ಸ್ವಾಭಿಮಾನಿ ಕನ್ನಡಿಗ ಶ್ರೀಯುತ ಪಾಲನೇತ್ರರವರು. ಪಾಲಣ್ಣರವರ ಅಂತರಂಗ ನಿಮ್ಮ ಮುಂದೆ. ನಾನು ಚನ್ನಕೇಶವ್. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಬೆಂಗಳೂರು ನಗರಾದ್ಯಂತ ಒಂದು ದೊಡ್ಡ ಚಳುವಳಿ ನಡೀತಿತ್ತು. ನಾವೆಲ್ಲ ನಮಗೆ ಆ ಹೋರಾಟದ ಅರಿವು ಮೂಡಿಸಿದ್ದು ನಮ್ಮ ಶಾಲೆಗಳು. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಆಗಬೇಕು, ಕರ್ನಾಟಕದ ನೆಲ ಜಲ ಸಂರಕ್ಷಣೆ ಆಗಬೇಕು, ಜೊತೆಗೆ ಕನ್ನಡ ಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸಬೇಕು ಉದ್ದೇಶ ಇಟ್ಕೊಂಡು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು. ಆ ಉದ್ದೇಶ ಇವತ್ತು ನಾವು ಮರ್ತಿದ್ದೀವಿ. ಅವತ್ತು ಬಹಿರಂಗ ಸಭೆಗಳು ನಡೀತಿತ್ತು. ಬಹಿರಂಗ ಸಭೆಗಳು ನಡೆದರೆ ಸೋಡಾ ಬಾಟುಗಳು ಎಸೆಯೋರು. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವತ್ತೇನಾದರೂ ಮಣಿದಿದ್ರೆ ಅದು ಕನ್ನಡ ಹೋರಾಟಗಾರರಿಗೆ. ಇವ್ರನ್ನ ಪುಸ್ತಕ ಓದಿ ಇಂತೀವಿ, ಇವ್ರ ಕನ್ನಡ ಚಿತ್ರ ನೋಡಿ ಇಂತೀರಿ. ಆದರೆ ಕನ್ನಡದ ಸಮಸ್ಯೆ ಬಂದಾಗ ಕನ್ನಡದ ಹೋರಾಟಗಾರರ ಜೊತೆ ನಿಲ್ತಾ ಇಲ್ವಲ್ಲ, ಇದು ಭಾಳ ನೋವಿನ ಸಂಗತಿ. ತನ್ನ ಸತ್ವ ತಮ್ಮ ಶಕ್ತಿ ಮೇಲೆ ಉಳಿದಿದೆ. ಬಹುಶಃ ಕನ್ನಡದ ಸಂಸ್ಕೃತಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಇದನ್ನ ಎದೆ ತಟ್ಟಿ ಹೇಳ್ಕೊಳ್ಳೋ ಸ್ಥಿತಿ ನಮ್ಮ ರಾಜಕಾರಣಿಗಳಿಗೂ ಇಲ್ಲ, ನಮ್ಮ ಅಧಿಕಾರಿಗಳಿಗೂ ಇಲ್ಲ, ಮತ್ತು ಕೆಲವು ಕನ್ನಡಿಗರಿಗೂ ಇಲ್ಲ. ಈ ದಿನದ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹಿರಿಯ ಹೋರಾಟಗಾರ. 4-5 ದಶಕಗಳಿಂದ ಕನ್ನಡ ನಾಡು ನುಡಿಗಾಗಿ, ಈ ಸಂಸ್ಕೃತಿಗಾಗಿ ದುಡಿದಂತಹ ಸ್ವಾಭಿಮಾನಿ ಕನ್ನಡಿಗ ಪಾಲನೇತ್ರರವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ಸರ್. ನಿಮ್ಗೆ ಮೊದಲಿಗೆ ಪಾಲನೇತ್ರ ಅಂದ್ರೆ ಸಂತೋಷನ, ಪಾಲಣ್ಣ ಅಂದ್ರೆ ಸಂತೋಷ ಆಗುತ್ತಾ? 2 ರೀತಿಲೂ ನನಗೆ ಸಂತೋಷನೇ. ಪಾಲ ಅಂದರೆ ಹಣೆ, ನೇತ್ರ ಅಂದರೆ ಕಣ್ಣು. ಪಾಲಣ್ಣ ಅದು ಪ್ರೀತಿ ಹೆಸರು. ಬಹುಶಃ ನಮ್ಮ ಎಲ್ಲ ಸ್ನೇಹಿತರುಗಳು ಕರೆಯೋದು ನನ್ನನ್ನು ಪಾಲಣ್ಣ ಅಂತಲೇ ಜಾಸ್ತಿ ಕರೀತಾರೆ, ಮತ್ತು ಕೆಲವರು ಪಾಲನೇತ್ರ ಅಂತ ಕರೀತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಯೋದು ನನಗೆ ಪಾಲಣ್ಣ ಅಂತಾನೆ. ಕುಟುಂಬದ ಪರಿಚಯ ಸರ್, ಹಾಗೆ ಬಾಲ್ಯದ ಆ ದಿನಗಳ ಬಗ್ಗೆ ನಿಮ್ಗೆ ನೆನಪಿರುವಷ್ಟನ್ನ ತಾವು ಹೇಳೋದಾದ್ರೆ ಎಷ್ಟು ನೆನಪಿದೆ ಅಷ್ಟನ್ನ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಬೋದು. ನನ್ನ ಬಾಲ್ಯದ ನೆನಪು ಬಹುಶಃ ಮರೆಯಲಾರದಂಥ ಘಟನೆ. ಇವತ್ತಿನ ಬೆಂಗಳೂರು ದಕ್ಷಿಣ ಜಿಲ್ಲೆ, ಒಂದು ಕಾಲದಲ್ಲಿ ರಾಮನಗರ ಜಿಲ್ಲೆ, ಅದಕ್ಕಿಂತ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮಾಗಡಿ ತಾಲೂಕು, ನಾಡಪ್ರಭು ಕೆಂಪೇಗೌಡರ ಜನ್ಮಸ್ಥಳ. ಆ ಜನ್ಮಸ್ಥಳಕ್ಕೆ ಹೊಂದ್ಕೊಂಡಂಥ ಸಾವಂದುರ್ಗದ ಬೆಟ್ಟದ ಬುಡದಲ್ಲಿ ನಮ್ಮೂರು ವೀರೇಗೌಡನ ದೊಡ್ಡಿ ಅಂತ ಒಂದು ನಮ್ಮ ಗ್ರಾಮ. ಆ ಗ್ರಾಮ ಒಂದು ಸಂಸ್ಕೃತಿ ಸಂಸ್ಕಾರ ಬೆಳೆದಂಥ ಗ್ರಾಮ. ಆ ಗ್ರಾಮದ ಹಿರಿಯರು, ಮಾರ್ಗದರ್ಶಕರು ನನಗೆ ಕೊಟ್ಟಂಥ ಸಹಕಾರ ಮತ್ತು ಅವರ ಆಶ್ರಯದಲ್ಲಿ ಬೆಳೆದಂಥ ದಿನ ನಾನು ನಿಜಕ್ಕೂ ಮರೆಯಲಾರದಂಥ ಒಂದು ಸಂದರ್ಭ. ಯಾಕೆಂದರೆ ವೀರೇಗೌಡನ ದೊಡ್ಡಿ ಅಂದ ತಕ್ಷಣ ನನಗೆ ಅಲ್ಲಿ ಕಾಣುವಂಥದ್ದು ಪರಿಸರ, ಆ ಬೆಟ್ಟ ಗುಡ್ಡ, ಹಸಿರು, ಪ್ರಕೃತಿಯ ಸೌಂದರ್ಯ. ನಾವು ಎದುರು ನೋಡ್ತಿದ್ದಂಗೆ ನನಗೆ ಕಾಣ್ತಿದ್ದಿದ್ದು ಸಾವಂದುರ್ಗ ಬೆಟ್ಟ, ಹಿಂಭಾಗದಲ್ಲಿ ನಾನು ನೋಡ್ತಿದ್ದಾಗ ಗವಿ ನಾಮಂಗಲದ ಬೆಟ್ಟ. ಈ ಬೆಟ್ಟಗಳನ್ನು ನಡುವೆ ನಾನು ಬೆಳೆದಂಥವನು. ಪ್ರತಿದಿನ ಎಲ್ಲ ಬಾಲ್ಯದಲ್ಲಿ ಆ ಗೆಳೆಯರ ಜೊತೆ ತೋಟಕ್ಕೆ ಹೋಗೋದು, ಬಹುಶಃ ಆ ತೋಟದ ಸುತ್ತಾಡೋದು, ಮತ್ತು ಮಡುವು ಅಂದರೆ ಈ ಕೆರೆ ಕುಂಟೆಗಳ ಜೊತೆ ಆಟ ಆಡೋದು, ಈ ರೀತಿಯ, ಮತ್ತು ನಮ್ಮ ಪಕ್ಕದಲ್ಲಿದ್ದಂಥ ಜೋಡಗಟ್ಟೆ ಅಂತ ಊರು, ಅಲ್ಲಿ ಕಾಡು ಮತ್ತು ಮಂಚಿಂಬಲೆ ಕಾಡು, ಈ ಪರಿಸರದಲ್ಲಿ ನಾನು ಬೆಳೆದಂಥವನು. 1ನೇ ಕ್ಲಾಸು 2ನೇ ಕ್ಲಾಸ್ನ ನಾನು ನನ್ನ ಗ್ರಾಮದಲ್ಲೇ ಮಾಡಿದೆ. ಅದರ ನಂತರ ನಾನು ಬೆಂಗಳೂರಿಗೆ ನಾವು ಬಂದಂಥ ಸಂದರ್ಭ ಬಂದಂಥದ್ದು ಗಾಯತ್ರಿ ನಗರಕ್ಕೆ. ಗಾಯತ್ರಿ ನಗರದ ಅನೇಕ ಘಟನೆಗಳು ಇವತ್ತು ನನ್ನ ಬೆಳವಣಿಗೆಗೆ ಕಾರಣ ಆಗಿದೆ. ಸರ್, ತಾವು ಮಾಗಡಿಯನ್ನ ಬಿಟ್ಟು ಗಾಯತ್ರಿ ನಗರಕ್ಕೆ ಬಂದಿದ್ದು ಉದ್ದೇಶ ಸರ್? ಅಂದ್ರೆ ಇನ್ನು ಚಿಕ್ಕ ವಯಸ್ಸು, ತಮಗೆ ಕೆಲಸ ಅಂತ ಬಂದಿರಲ್ಲ,
ಬೇರೆ ಅಂದ್ರೆ ನಿಮ್ಮ ತಂದೆಯವರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ತಾವು ಅವ್ರ ಜೊತೆ ಬಂದಿದ್ದ, ಕೆಲಸಕ್ಕೆ ಅಂತ ಬಂದಿದ್ದ, ಯಾವ ಕಾರಣ? ಇಲ್ಲ, ನಮ್ಮ ತಂದೆಯವ್ರ ಜೊತೆ ನಾವು ಬಂದು ಬೆಂಗಳೂರಿಗೆ ನಮ್ಮ ತಂದೆಯವ್ರ ಜೊತೆ ನಾವು ಬಂದು ಇಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದು ಆಯ್ಕೆ ಮಾಡ್ಕೊಂಡಿದ್ದ ಸ್ಥಳ ಗಾಯತ್ರಿ ನಗರ. ಯಾಕೆಂದರೆ ಗ್ರಾಮೀಣ ಪ್ರದೇಶದಿಂದ ಬಂದ ಜನ ಬಂದು ಬೆಂಗಳೂರಿಗೆ ಉದ್ಯೋಗಾವಕಾಶವನ್ನು ಹುಡುಕೊಂಡು ಬರ್ತಾರೆ. ಆ ಉದ್ಯೋಗ ಅವಕಾಶವನ್ನು ಹುಡುಕೊಂಡು ಬಂದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು. ಅವರು ಕಡೂರು ಆದಮೇಲೆ ಮೂಡಿಗೆರೆಯಲ್ಲಿ, ಮೂಡಿಗೆರೆಯಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ತದೆ. ಬೆಂಗಳೂರಿಗೆ ಅವರು ಪ್ರೆಸರ್ ಟೌನ್ಗೆ ಬರ್ತಾರೆ. ಆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮನೆ ಮಾಡಬೇಕಾಗ್ತದೆ. ಆವಾಗ ನಾವೆಲ್ಲ ಊರಿನಲ್ಲೇ ಇದ್ದೋ ಅಲ್ಲಿ ಗಂಟನು. ನಮ್ಮ ತಂದೆಯವರು ಬೇರೆ ಬೇರೆ ಭಾಗದಲ್ಲಿ ಅವರು ಕೆಲಸ ಮಾಡ್ತಿದ್ದಾಗ ನಾವೆಲ್ಲ ಊರಲ್ಲಿದ್ದೋ. ಇಲ್ಲಿ ಬೆಂಗಳೂರು ಮನೆ ಮಾಡಿದಾಗ ನಾವು ಬೆಂಗಳೂರಿಗೆ ಸ್ಥಳಾಂತರ ಆದೋ. ನಮ್ಮ ತಾಯಿ, ನಾನು, ನಮ್ಮ ತಮ್ಮ, ನಮ್ಮ ತಂಗಿ ಎಲ್ಲ ಬೆಂಗಳೂರಿಗೆ ಬಂದು ವಾಸ್ತವ್ಯ ಮಾಡಿದೋ. ಹೇಗೆ ಸರ್ ಆ ದಿನಗಳ ಗಾಯತ್ರಿ ನಗರದ ನೆನಪುಗಳು ಹೇಗೆ ಕಾಡುತ್ತೆ? ಗಾಯತ್ರಿ ನಗರ ಈಗಿನ ರೀತಿ ಗಾಯತ್ರಿ ನಗರ ಇರಲಿಲ್ಲ. ಬಹುಶಃ ಅದಕ್ಕೆ ವಾಟರ್ ಗುಡಿಸ್ಲು ಅನ್ನೋರು ಅವತ್ತಿನ ದಿನ. ರಸ್ತೆಗಳು ಟಾರ್ ರೋಡ್ ಕಂಡಿರಲಿಲ್ಲ ರಸ್ತೆ, ಮತ್ತು ಸುತ್ತಮುತ್ತ ಒಳ್ಳೆ ಪರಿಸರ ಇತ್ತು, ಮತ್ತು ಸಂಸ್ಕಾರವಂತ ಜನ ಎಲ್ಲ ಹೆಂಚಿನ ಮನೆಗಳು. ಈಗಾದರೂ ಕಾಂಕ್ರೀಟ್ ಮಯ ಆಗಿತ್ತು, ಸಿಮೆಂಟ್ ಮಯ. ಅವತ್ತು ಹೆಂಚಿನ ಮನೆ, ಮತ್ತು ಎಲ್ಲಿ ನೋಡಿದ್ರೂ ಒಂಥರ ಮಾನವೀಯ ಸಂಬಂಧಗಳು ಇತ್ತು. ಅಷ್ಟೇ ಉಗ್ರ ಸ್ವರೂಪಿಯುವಂಥ ವ್ಯಕ್ತಿಗಳು ಇದ್ದರು ಅಲ್ಲಿ. ಎರಡೂ ಸಮನ್ವಯವಾಗಿತ್ತು. ಮತ್ತು ಗಾಯತ್ರಿ ನಗರ ಅಂದರೆ ನಮಗೆಲ್ಲ ಒಂದು ಕನ್ನಡದ ಹೋರಾಟಕ್ಕೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥ ನೆಲೆನೂ ಆಗಿತ್ತು ಅದು ನಮಗೆಲ್ಲ. ಆಮೇಲೆ ನಾನು 2ನೇ ಕ್ಲಾಸಿನ ಹರಿಶ್ಚಂದ್ರ ಘಾಟ್ ಹತ್ರ ಒಂದು ಮರಿಯಪ್ಪನ ಪಾಳ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇತ್ತು. ಆ ಶಾಲೆಯಲ್ಲಿ ನಾನು ಓದಿದೆ. ಅಲ್ಲಿ 3ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ನಾನು ಅಲ್ಲಿ ಓದಂತನು. ಮತ್ತು ಆ ಸಂದರ್ಭದಲ್ಲಿ ನಮಗೆ ಅನೇಕ ಉಪಾಧ್ಯಾಯರು, ಬಹುಶಃ ಅವರೆಲ್ಲ ನಮಗೆ ಸಂಸ್ಕಾರ ಮತ್ತು ವಿದ್ಯೆಯನ್ನು ಕೊಟ್ಟಂಥವ್ರು. ನಾವು ಹೆಚ್ಚು ಆಸಕ್ತಿ ವಿದ್ಯಾರ್ಥಿಗಳಾಗದಿದ್ರೂ ನಮಗೆ ಬದುಕಿನಲ್ಲಿ ಮಾನವೀಯತೆಯನ್ನು ತೋರಿಸ್ಕೊಟ್ಟಂಥ ಶಾಲೆ ಯಾರನ್ನ ಇದ್ದರೆ ಅದು ನಮ್ಮ ಸರ್ಕಾರಿ ಶಾಲೆ. ಬಹುಶಃ ಅಲ್ಲಿ ಬೆಳೆದಂಥವ್ರು ಅನೇಕರು ದೊಡ್ಡ ದೊಡ್ಡ ಸಾಹಿತಿಗಳು ಆಗಿದ್ದಾರೆ, ಹೋರಾಟಗಾರರು ಆಗಿದ್ದಾರೆ. ಉದಾಹರಣೆಗೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಆ ಪ್ರಾಥಮಿಕ ಶಾಲೆಯಲ್ಲಿ ಓದಂಥವ್ರು. ಇವತ್ತೇನು ಇಡೀ ತಮಿಳುನಾಡಲ್ಲಿ ದೊಡ್ಡ ಹೆಸರು ಮಾಡಿರುವಂಥ ತಮಿಳು ಸೆಲ್ವಿ ಆ ಶಾಲೆಯಲ್ಲಿ ಓದಂಥವ್ರು. ನನ್ನ ಗೆಳೆಯ ಗೋಮೂರ್ತಿ ಯಾದವ್ ಕನ್ನಡದ ಹೋರಾಟ ನನ್ನ ಜೊತೆಗೆ ಹೆಜ್ಜೆ ಇಟ್ಟಿದ್ದಾನೆ, ಆತನು ಓದಿದ್ದ ಅದೇ ಶಾಲೆಯಲ್ಲಿ. ಆ ಶಾಲೆ ನಮಗೊಂಥರ ಸ್ಫೂರ್ತಿಯ ನೆಲೆ ಆಗಿತ್ತು. ಒಂದು ಸಣ್ಣ ಶಾಲೆ ಅದು. ಬಹುಶಃ ಒಂದು 8 ಗಂಟೆಗೆ ಒಂದು, 12 ಗಂಟೆಗೆ ಒಂದು, 12ರಿಂದ ಈ 2 ಬ್ಯಾಚಲ್ಲಿ ಇದ್ದಂಥ ಶಾಲೆ. 1ನೇ ಕ್ಲಾಸಿಂದ 5ನೇ ಕ್ಲಾಸ್ 4ನೇ ಕ್ಲಾಸ್ವರೆಗೂ ಬೆಳಗ್ಗೆ, 4ರಿಂದ 7ನೇ ಕ್ಲಾಸ್ವರೆಗೂ ಮಧ್ಯಾಹ್ನ ಇತ್ತದು. ಅಂಥ ಸಂದರ್ಭದಲ್ಲಿ ಅಲ್ಲಿನ ಶಿಕ್ಷಕರು ಬಹುಶಃ ನಮಗೆಲ್ಲ ಬೆಂತಡ್ತಿದ್ರು, ಸ್ಫೂರ್ತಿ ಕೊಡ್ತಿದ್ರು. ಅವರ ಒಂದು ಮಾರ್ಗದರ್ಶನ ಇವತ್ತು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಕೇಳ್ತೀನಿ, ತಾವು ಎಲ್ಲವನ್ನ ಕೂಡ ಇವತ್ತು ಅಂದಿನ ಕಾಲ ಇಂದಿನ ಒಂದು ಶಿಕ್ಷಣವನ್ನ ತಾವು ಬಲ್ಲರು ಅಂತ ಕೇಳ್ತೀವಿ ಸರ್. ಅವತ್ತಿನ ಶಿಕ್ಷಣವನ್ನ ನೋಡಿದಾಗ ಇವತ್ತಿನ ಶಿಕ್ಷಣವನ್ನ ಅದಕ್ಕೆ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಕಾರಣ ಇಷ್ಟೇ, ಅವತ್ತು ಅಕ್ಷರಗಳನ್ನು ಬರಿಬೇಕಾಯ್ತು. ನಮ್ಮ ಅವ್ರಿಗೆ ವರ್ಕ್ ಕೊಡ್ತಿದ್ರು, ಯಾವುದೋ ಮನೆ ಪಾಠದ್ದು ಮತ್ತು ಶಾಲೆಗಳು ಬರೆಯೋದು, ಹೋಮ್ವರ್ಕ್ಗಳು ಎಲ್ಲ ಕೊಡ್ತಿದ್ವಿ. ಅದರಲ್ಲಿ ನಾವೇ ಮಾಡಬೇಕಾಯ್ತು. ನಮ್ಮ ತಾಯಿ ಅನಕ್ಷರಸ್ಥೆ, ಬರ್ತಿರ್ಲಿಲ್ಲ, ನಾವು ಬರ್ಬೋದು. ಆಮೇಲೆ ನಾವು ಶಿಕ್ಷೆಗಳು ಪಡ್ತಿದ್ದೋ. ಏನಾಗ್ತದೆ, ಏನು ಬರ್ಕೊಂಡು ಹೋಗಲಿಲ್ಲ ಅಂದರೆ ಆಚೆ ನಿಲ್ಲಿಸ್ತಿದ್ರು, ಗಿಂಡಿ ಮೇಲೆ ಹೊಡಿತಿದ್ರು, ಬಸ್ಗೆ ಓಡಿಸ್ತಿದ್ರು, ಆಮೇಲೆ ಬೆಂಚ್ ಮೇಲೆ ನಿಲ್ಲಿಸ್ತಿದ್ರು, ಇಲ್ಲ ನಿಮ್ಮ ತಂದೆ ತಾಯಿ ಕರ್ಕಂಬ ಅಂತ ಹೇಳ್ತಿದ್ರು. ಆ ಥರ ಶಿಕ್ಷೆ ಕೊಟ್ಟು ನಮ್ಮನ್ನು ಒಂದು ವ್ಯಕ್ತಿಯನ್ನಾಗಿ ರೂಪಿಸಂಥವ್ರು. ಇವತ್ತು ವಿದ್ಯಾರ್ಥಿಗಳು ಹೊಡೆಯೋಂಗಿಲ್ಲ. ಇವತ್ತು ಹೋಮ್ವರ್ಕ್ ಯಾರನ್ನ ಮಾಡ್ತಿದ್ರೆ ಮಕ್ಕಳಿಗೆ ನಾವು ತಂದೆ ತಾಯಿಗಳು ಮಾಡಬೇಕಾಗಿದೆ. ಆಮೇಲೆ ಹುಡುಗರಿಗೆ ಅವರು ದಂಡಿಸುವಂಥ ವ್ಯವಸ್ಥೆ ಇಲ್ಲ. ಅವರು ದಂಡಿಸಿದ್ದಕ್ಕೋಸ್ಕರ ನಾವು ಇವತ್ತು ಮನುಷ್ಯರು. ಇವತ್ತಿನ ವಿದ್ಯಾರ್ಥಿಗಳಿಗೆ ದಂಡಿಸಂಗಿಲ್ಲ, ಅವರು ಮನುಷ್ಯನಾಗಿ ಬಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದೆ ಇನ್ನೂ ಭಾಳ ಕಷ್ಟ ಇದೆ. ಯಾಕೆಂದರೆ ಶಿಕ್ಷಣ ಗುರು ಶಿಷ್ಯನಿಗೆ ದಂಡಿಸ್ಬೇಕಾಗಿತ್ತು. ಒಂದು ಕಾಲದಲ್ಲಿ ಅಲ್ಲಮ್ಮ ಪ್ರಭುದು ವಚನ ಬರುತ್ತೆ, ಒಂದು ಕಾಲದಲ್ಲಿ ಚೇಂಕರಿಸಿದ್ರೆ ಗುರು ಶಿಷ್ಯ ಎದುರ್ಕೊಂಡು ತನ್ನ ವಿದ್ಯೆ ಕಲಿತಿದ್ದಂತೆ. ಈಗ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಹೇಳುವೆ ಅನ್ನಂಗೆ ಆಗೋಗ್ಬಿಟ್ಟಿದೆ ಈಗ. ಅದನ್ನು ಅಲ್ಲಮ್ಮ ಪ್ರಭು ವಚನದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಇದನ್ನು ಬರ್ತದೆ. ಹಂಗೆ ಇವತ್ತು ಶಿಕ್ಷಕರೇ
ವಿದ್ಯಾರ್ಥಿಗಳ ನಮಸ್ಕಾರ ಮಾಡಿ ಓದ್ಕೊಳ್ರಪ್ಪ, ಓದ್ರಪ್ಪ, ಬರೀರಪ್ಪ ಅಂತ ಹೇಳ್ತದೆ. ಯಾಕೆಂದರೆ ಅವ್ರು ದಂಡಿಸುವಂಥ ಶಕ್ತಿ ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಲ್ಲೂ ಇಲ್ಲ, ಶಿಕ್ಷಕರು ಇಲ್ಲ. ಮತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಬರುವಂಥ ಆದೇಶಗಳಿದೆಯಲ್ಲ, ಎಲ್ಲೋ ವಿದ್ಯಾರ್ಥಿಗಳನ್ನು ನಾವೇ ದಾರಿ ತಪ್ಪಿಸ್ತಾ ಇದ್ದೀವಿ. ಈಗ ಒಂದು ಕಾಲದಲ್ಲಿ ನಾವು ಮೇಷ್ಟ್ರು ಬರ್ತಾರೆ ಅಂದರೆ ಕದ್ದು ಆ ಕಡೆ ಓಡೋಗಿ ಕೂತ್ಕೊತದೆ ಏನಂತ ಬೈತಾರೆ ಅಂತ. ಇವತ್ತು ವಿದ್ಯಾರ್ಥಿ ಶಿಕ್ಷಕರ ಮುಂದೆ ಎದೆ ನಿಂತ್ಕೊಂಡು ಮಾತಾಡ್ತಾರೆ. ನಾವು ಎದೆ ಎತ್ತಿ ಮಾತಾಡ್ತಿರ್ಲಿಲ್ಲ. ಗುರು ಶಿಷ್ಯನ ಅಂತರಂಗನ ಅರ್ತ್ಕೊಂಡು ಅವ್ನು ತಿದ್ದೋ ಕೆಲಸ ಮಾಡಬೇಕಾಯ್ತು. ಇವತ್ತು ಗುರು ಶಿಷ್ಯನ ಅಂತರಂಗನೂ ತಿದ್ದೋಂಥ ಕೆಲಸ ಮಾಡಿಲ್ಲ. ಶಿಷ್ಯ ಗುರುವಿನನ್ನು ತನ್ನ ಗೌರವವಾಗಿ ನಡ್ಕೊಳ್ಳುವಂಥ ರೀತಿಯಲ್ಲಿ ಶಿಷ್ಯನೂ ನಡ್ಕೊತಾ ಇಲ್ಲ. ಇವೆರಡು ಸಮನ್ವಯದ ಕೊರತೆ ಇವತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿದೆ. ತಾವು ಶಿಕ್ಷಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಆಗ ಹೋರಾಟದ ಕ್ರಾಂತಿ ತಮಗೆ ಒಂದಿಷ್ಟು ಬರುತ್ತೆ, ಏನಾದ್ರು ಒಂದು ಮಾಡ್ಬೇಕು, ಹೋರಾಟಕ್ಕೆ ಹೋಗ್ಬೇಕು ಅಂತ. ಅಂತಹ ಬೆಳವಣಿಗೆ ಏನಾಯ್ತು ಆ ಸಂದರ್ಭದಲ್ಲಿ? ಆಗ ಕನ್ನಡದ ಹೋರಾಟ ಅತ್ಯಂತ ದೊಡ್ಡ ಪ್ರಬಲವಾಗಿ ನಡೀತಾಯಿತ್ತು. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಬೆಂಗಳೂರು ನಗರಾದ್ಯಂತ ಒಂದು ದೊಡ್ಡ ಚಳುವಳಿ ನಡೀತಿತ್ತು. ನಾವೆಲ್ಲ ನಮಗೆ ಆ ಹೋರಾಟದ ಅರಿವು ಮೂಡಿಸಿದ್ದು ನಮ್ಮ ಶಾಲೆಗಳು. ದಿನ ಪತ್ರಿಕೆ ಓದಿಸ್ತಿದ್ರು. ನಮ್ಮನೇಲಿ ಯಾವಾಗ ಅವಾಗ ಪ್ರಜಾವಾಣಿ ಪತ್ರಿಕೆ ನೋಡ್ತಾಯಿದ್ದೋ. ನಮ್ಮ ತಂದೆ ಏನು ಮಾಡೋರು, ದಿನ ಪತ್ರಿಕೆ ಅದೋದು ಇದೋದು ಅಂತ ಪತ್ರಿಕೆ ಓದಿಸೋಕ್ಕೆ ಇವತ್ತೇನಾದ್ರು ಜ್ಞಾನಾರ್ಜನೆ ಮಾಡಿಸಿದ್ರೆ ಅದು ನಮ್ಮ ತಂದೆಯವರೇ ಪತ್ರಿಕೆ ಓದಿಸ್ತಿದ್ರು. ಇದೋದು ಅನ್ನೋರು. ಅಲ್ಲಿ ವಾಟಾಳ್ ನಾಗರಾಜ್ ಅರೆಸ್ಟ್ ಆಗೋದು, ರಿಲೀಸ್ ಆಗೋದು ಎಲ್ಲ ನೋಡ್ತಾಯಿದ್ದೋ. ಆಮೇಲೆ ನಮ್ಮ ಶಾಲೆಯಲ್ಲಿ ಹೋದಾಗ ಬೆಳಗ್ಗೆ ಪ್ರಾರ್ಥನೆ ಆದ ತಕ್ಷಣವೇ ಪತ್ರಿಕೆ ಓದಿಸ್ತಿದ್ರು. ಆ ಓದಂಥ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರ ಹೋರಾಟ ನಮಗೆ ಸ್ಫೂರ್ತಿಯನ್ನು ನೋಡುತ್ತಿತ್ತು. ಮತ್ತು ವಾಟಾಳ್ ನಾಗರಾಜು ಗಾಯಕನರಿಗೆ ನಿರಂತರವಾಗಿ ಬರ್ತಾಯಿದ್ರು. ಕನ್ನಡ ಕುಲದೇವ ಕುಟೀರ ಅಂತ ಒಂದು ಸಂಘ ಇದೆ ಇವತ್ತು ಗಾಯತಿನಗರದಲ್ಲಿ, ಈಗಲೂ ಇದೆ. ಅದು ಈಗ ಉಚ್ಚಪ್ಪನ ನಡೆಸ್ತಾ ಇದ್ದಾರೆ. ಅವತ್ತು ಕೆ ಲಕ್ಕಣ್ಣವರು ಇಲ್ಲಿ ನಗರ ಪಾಲಿಕೆ ಸದಸ್ಯರಾಗಿದ್ದರು ಮತ್ತು MLA ಆಗಿದ್ದರು ಮತ್ತು ಕನ್ನಡ ಚಳವಳಿಯಿಂದಲೇ ಕಾರ್ಪೊರೇಟರ್ ಆಗಿದ್ದರು. ಅವರು ಆ ಸಂಸ್ಥೆ ನಡೆಸ್ತಿದ್ರು. ಆ ಸಂಸ್ಥೆ ಬಹುಶಃ ಮೈಸೂರು ಬ್ಯಾಂಕ್ ಚೌಕದಲ್ಲಿ ನೃಪತುಂಗ ಮಂಟಪ ರಾಜ್ಯೋತ್ಸವ ಬಿಟ್ಟರೆ ಪಂಪ ಮಹಾಕವಿ ಹೆಸರಿನಲ್ಲಿ ದೊಡ್ಡ ರಾಜ್ಯೋತ್ಸವ ನಡೀತಿದ್ದು ಗಾಯತಿನಗರದಲ್ಲಿ. ಸುಮಾರು 15 ದಿನಗಳ ಕಾಲ ಕಾರ್ಯಕ್ರಮ ನಡೀತಿತ್ತು. ನಾವೆಲ್ಲ ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೋ, ಸಾಂಸ್ಕೃತಿಕವಾಗಿ ನೋಡ್ತಾಯಿದ್ದೋ. ವಾಟಾಳ್ ನಾಗರಾಜು ಬರ್ತಿದ್ದಿದ್ದು ನೋಡ್ದೋ. ಮತ್ತು ವಾಟಾಳ್ ನಾಗರಾಜು ನಮ್ಮ ಸಂಪರ್ಕ ಹೆಂಗಾಯಿತು ಅಂದರೆ, ನಾನು ಗಾಯತಿನಗರದಲ್ಲಿ 5ನೇ ಕ್ರಾಸಲ್ಲಿ ಇದ್ದಿದ್ದು. ನಮ್ಮ ಮನೆ ಪಕ್ಕದಲ್ಲೇ ಕೆ ಲಕ್ಕಣ್ಣವ್ರ ಮನೆ ಇತ್ತು. ಕೆ ಲಕ್ಕಣ್ಣವ್ರನ್ನ ಕರ್ಕೊಂಡೋಗಕ್ಕೆ ವಾಟಾಳ್ ನಾಗರಾಜು ಬರ್ತಿದ್ರಲ್ಲಿ. ಅವರ ಒಡನಾಟ ತುಂಬ ಚೆನ್ನಾಗಿತ್ತು. ಕರ್ಕೊಂಡೋಗಿ ಬರ್ತಿದ್ರು. ನಾವು ಅವ್ರು ಅಲ್ಲಿ ಆಟ ಆಡ್ತಿದ್ದೋ ನಾವು ಹುಡುಗರಾಗಿ. ಅವು ವಾಟಾಳ್ ನಾಗರಾಜ್ ಬಂದು, ನಾನು ಬಂದಿದ್ದೀನಿ ಅಂತ ಹೇಳ್ರಪ್ಪ, ಬಾರಪ್ಪ ಮರಿ ಹೋಗಲ್ಲಿ, ನಾನು ಬಂದಿದ್ದೀನಿ ಅಂತ ಹೇಳೋರು. ಇವರು ಪೇಟ್ ಗಾಡೀಲಿ ಬರೋರು, ಇಲ್ಲ ಟ್ಯಾಕ್ಸಿಲಿ ಬರೋರು. ಅವಾಗ ನಾನು ವಾಟಾಳ್ ನಾಗರಾಜ್ ಬಂದವರಂತ ಕೂತ್ಕೊಂಡು ಹೋಗ್ತಿದ್ದೆ. ಅವ್ರು ಒಟಾರದ ಮನೆ, ಅವಾಗ ಕೆ ಲಕ್ಕಣ್ಣವ್ರು ಬಂದು ಹೋಗ್ತಿದ್ರು. ಇದೇ ನಿರಂತರ ಸಂಪರ್ಕ ಆಯಿತು. ಆಮೇಲೆ ದಿನ ಹೋರಾಟಗಳು ನೋಡೋದು, ಅವ್ರ ಭಾಷಣ ಕೇಳೋದು. ಶ್ರೀರಾಮ್ಪುರ ಈ ಭಾಗದಲ್ಲೆಲ್ಲ ಅವ್ರ ಹೋರಾಟಗಳನ್ನು ಮತ್ತು ಅವ್ರ ಭಾಷಣಗಳು, ಬಹಿರಂಗ ಸಭೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು. ಮತ್ತು ದೇವಯ್ಯ ಪಾರ್ಕ್ನಿಂದ ಗಾಯತಿನಗರವರೆಗೆ ಒಂದು ಅದ್ದೂರಿಯಾದಂಥ ಮೆರವಣಿಗೆ ನಡೀತು ವಾಟಾಳ್ ನಾಗರಾಜು. ಆ ಮೆರವಣಿಗೆ ನಮಗೆ ಸ್ಫೂರ್ತಿ ಕೊಡ್ತು. ಅದಾದಮೇಲೆ ಹೈಸ್ಕೂಲಿಗೆ ನಾವು ಮಲ್ಲೇಶ್ವರಂ 15ನೇ ಕ್ಲಾಸಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜ್ ಹೈಸ್ಕೂಲಲ್ಲಿ ಸೇರಿದೆ. ಆವಾಗ ವಾಟಾಳ್ ನಾಗರಾಜರ ಹೋರಾಟಕ್ಕೆ ಹತ್ರದಲ್ಲಾದವು ನಾವು. ಯಾವಾಗ ವಾಟಾಳ್ ನಾಗರಾಜ್ ಹತ್ರ ಇದ್ವಲ್ಲ, ಅವ್ರು ಎಲ್ಲಿ ಮಾಡ್ತಿದ್ರು, ಗಾಯತಿನಗರದಿಂದ ಜನ ಹೋಗ್ತಿತ್ತು. ಆ ಜನ ಜೊತೆ ನಾನು ಹೋಗ್ತಿದ್ದೆ. ಹೋಗಿ ಅವರ ಕಾರ್ಯಕ್ರಮಗಳು, ಹೋರಾಟಗಳಲ್ಲಿ ಭಾಗವಹಿಸ್ತಿದ್ವಲ್ಲ ನಾವು. ಆ ಸ್ಫೂರ್ತಿ ಕನ್ನಡ ಚಳುವಳಿಗೆ ನನ್ನ ತೊಡಗಿಸ್ಕೊಳ್ಳೋಂಗೆ ಮಾಡ್ತು. ಅವತ್ತಿನ ಹೋರಾಟಗಾರರ ಅಜೆಂಡಾ ಏನಾಗಿದೆ? ಏನಕ್ಕೋಸ್ಕರ ಹೋರಾಟ ಅನ್ನೋದಿತ್ತು? ಅವತ್ತಿನ ಹೋರಾಟ ಅವತ್ತು ಎಷ್ಟು ಪ್ರಸ್ತುತನೋ ಇವತ್ತು ಅಷ್ಟೇ ಪ್ರಸ್ತುತವಾಗಿದೆ. ಕನ್ನಡ ಹೋರಾಟಗಾರರ ಚಿಂತನೆ ಏನಾಗಿತ್ತು, ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಆಗಬೇಕು, ಕರ್ನಾಟಕದ ನೆಲ ಜಲ ಸಂರಕ್ಷಣೆ ಆಗಬೇಕು, ಜೊತೆಗೆ ಕನ್ನಡ ಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸಬೇಕು. ಅವತ್ತು ನಮಗೆ ತಮಿಳರ ಮೇಲಿನ ನಮ್ಮ ಕನ್ನಡಿಗರ ಮೇಲೆ ತಿಕ್ಕುವಂಥ ಯತ್ನ ಇತ್ತು. ಎಲ್ಲಿ ನೋಡಿದ್ರೂ ವಸಾಹತುಶಾಹಿಗಳಾಗಿಬಿಟ್ಟಿತ್ತು. ತಮಿಳುನಾಡಿನ ಜನ ಕರ್ನಾಟಕದ ನೆಲೆಸಿ ತಮ್ಮ ಹಕ್ಕುಗಳನ್ನು ಇಟ್ಟು ಕನ್ನಡಿಗರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯಗಳು ನಡೆಸ್ತಿತ್ತು. ಆ ಸಂದರ್ಭದಲ್ಲಿ ಆನಕೃಷ್ಣರಾಯರು, ಮಾರಮೂರ್ತಿ, ಅದಕ್ಕಿಂತ ಮುಂಚೆ ಕನ್ನಡ ಚಳವಳಿ ಆರಂಭ ಮಾಡಿದಂಥವರು ಕೋಣಂದೂರು ಲಿಂಗಪ್ಪನವರು. ರಾಷ್ಟ್ರಕವಿ ಕುವೆಂಪು ಅವರಿಂದ ಪ್ರೇರಿತರಾಗಿ ಬೆಂಗಳೂರಿನಲ್ಲಿ ಕರ್ನಾಟಕ ಯುವಜನ ಸಭಾ ಅಂತ 1957ರಲ್ಲಿ ಪ್ರಾರಂಭ ಮಾಡಿದಂಥವ್ರು ಕೋಣಂದೂರು ಲಿಂಗಪ್ಪ. ಇವತ್ತು ಕನ್ನಡ ಚಳವಳಿ ಯಾರು ಆರಂಭ ಮಾಡೋದು ಅಂತ ಹೇಳುವಂಥ ಜನ ಇಲ್ಲ. ಆದರೆ ಕೋಣಂದೂರು ಲಿಂಗಪ್ಪನವರು ಕನ್ನಡ ಚಳವಳಿಯನ್ನು ಆರಂಭ ಮಾಡಿದಂಥವ್ರು.
ಅದೆಷ್ಟೋ ಜನ ಗೊತ್ತಿಲ್ಲ. ಏನಾದ ತಕ್ಷಣವೇ ಮಾರಾಮೂರ್ತಿ ಆನಕೃಷ್ಣರು ಇಲ್ಲಿಗೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಕನ್ನಡ ಚಳವಳಿ ಪ್ರಾರಂಭ ಆಗಿತ್ತು. ಅದಕ್ಕಿಂತ ಮುಂಚೆ ಕರ್ನಾಟಕದ ಕರ್ನಾಟಕ ಚಳವಳಿ ಆಗಿತ್ತು. ಕರ್ನಾಟಕದ ಏಕೀಕರಣ ಆಗಬೇಕು, ಕನ್ನಡಿಗರೆಲ್ಲ ಒಂದಾಗಬೇಕು ಅಂತ. ಕರ್ನಾಟಕದ ಚಳವಳಿ ಆದ ನಂತರ ಕನ್ನಡ ಭಾಷೆ, ಸಂಸ್ಕೃತಿ, ಕನ್ನಡಿಗರ ಸಂರಕ್ಷಣೆ, ಕನ್ನಡಿಗರ ಜ್ವಲಂತ ಸಮಸ್ಯೆಗೆ ಕನ್ನಡ ಯೋಜನಾ ಸಭಾ ಅಂತ ಪ್ರಾರಂಭ ಮಾಡಿದಂಥವ್ರು ಕೊಣಂದೂರು ಲಿಂಗಪ್ಪ. ಅದು ರಾಷ್ಟ್ರಕವಿ ಕುವೆಂಪು ಅವರ ಸ್ಫೂರ್ತಿಯನ್ನು ತಗೊಂಡಂಥ ಒಬ್ಬ ಯುವಕ. ಅವತ್ತು ಬಂದಗದ್ದೆ ರಮೇಶ್ ಅವರು ಇದ್ದರು. ಇಂಥ ಇವರೆಲ್ಲ ಅಲ್ಲಿ ಬಾಬು ಯದ್ದೂರು ಶೆಟ್ಟಿ, ಇಂಥ ಸಮಾಜವಾದಿ ಚಳುವಳಿಯಲ್ಲಿದ್ದಂಥ ಯುವಕರು KG ಮಹೇಶ್ವರಪ್ಪ ಇವರೆಲ್ಲ ಪ್ರಾರಂಭ ಮಾಡಿದ್ದು. ಆ ನಂತರ ಆನಾಕರು ರಾಮಮೂರ್ತಿಯವರು ಈ ಕನ್ನಡ ಚಳುವಳಿಗೆ ಪ್ರವೇಶ ಆಯಿತು. ಬಹುಶಃ ಅನೇಕರು ಇವತ್ತು ಪತ್ರಿಕೆಗಳಲ್ಲಿ ಕೆಲವು ಪುಸ್ತಕಗಳಲ್ಲಿ ಬರ್ಕೊಂಡಿದ್ದಾರೆ ಕನ್ನಡ ಚಳುವಳಿ ಎಲ್ಲಿಂದ ಆಯಿತು, ಏನಾಯಿತು, ಅದನ್ನು ಅದರ ಮೂಲ ಸ್ವರೂಪವಾಗಿದ್ದಂಥ ಕೊಣಂದೂರು ಲಿಂಗಪ್ಪನ ಇವತ್ತು ನಾವು ಮರ್ತಿದ್ದೀವಿ. KG ಮಹೇಶ್ವರಪ್ಪನವ್ರು ಮರ್ತಿದ್ದೀವಿ. ಇದನ್ನು ಕನ್ನಡ ಚಳುವಳಿಯಲ್ಲಿ ದಾಖಲೆ ಮಾಡೋಂಥ ಕೆಲವೇ ವ್ಯಕ್ತಿಗಳನ್ನು ದಾಖಲೆ ಮಾಡಿಕೊಳ್ತಿದ್ದಾರೆ. ಅದು ನಿಜಕ್ಕೂ ಕೊಣಂದೂರು ಲಿಂಗಪ್ಪನವ್ರನ್ನ ಸ್ಮರಣೆ ಮಾಡಬೇಕಾಯ್ತದೆ ಇವತ್ತು ನಾವು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಸರ್, ನೀವು ನೋಡಿದಂಥ ಅವತ್ತಿನ ಬೆಂಗಳೂರಿಗೂ ಇವತ್ತು ನೋಡ್ತಾ ಇರ್ತಕ್ಕಂಥ ಬೆಂಗಳೂರಿಗೂ ಒಂದಿಷ್ಟು ಹೋಲಿಕೆಯನ್ನ ಮಾಡೋಕೆ ಸಾಧ್ಯ ಇದೆಯಾ? ಕಲ್ಪನೆ ಇತ್ತಾ ಈ ಥರ ಬೆಳೆಯುತ್ತೆ ಬೆಂಗಳೂರು ಅಂತ? ಬಹುಶಃ ನಮಗೆಲ್ಲ ಅವತ್ತಿನ ಒಂದು ಸ್ಫೂರ್ತಿ ಆದಂಥ ಒಂದು ಹಾಡಿತ್ತು, ಬೆಳೆದಿದೆ ನೋಡ ಬೆಂಗಳೂರು ನಗರ. ಹಾಡು ಬರೆದಂಥವ್ರು CV ಶಿವಶಂಕರ್. ಬಹುಶಃ 50 ವರ್ಷದಿಂದನೇ ಅವರು ಈ ಹಾಡನ್ನು ಬರೆದು ಇಡೀ ವಿಶ್ವಕ್ಕೆ ಬೆಂಗಳೂರನ್ನ ಪರಿಚಯಿಸ್ಕೊಟ್ಟರು. ಅವತ್ತಿನ ಬೆಂಗಳೂರು ಇಡೀ ವಿಶ್ವದ ಜನ ಬೆಂಗಳೂರು ಬರ್ತಿದ್ರು. ಇಲ್ಲಿನ ಹವಾಮಾನ, ಇಲ್ಲಿನ ಪರಿಸರ, ಒಂದು ಉದ್ಯಾನವನ ನಗರ. ಹೌದು, ಅಷ್ಟು ಹಸಿರು ಕ್ರಾಂತಿಯಾಗಿದ್ದಂಥ ಬೆಂಗಳೂರು ನಗರ ಇವತ್ತು ಕಾಂಕ್ರೀಟ್ಮಯ ಆಗಿದೆ. ಖಂಡಿತ. ಮತ್ತು ಇವತ್ತೇನು ದೆಹಲಿಯಲ್ಲಿ ಎದುರಿಸ್ತಾ ಇದೆಯಲ್ಲ ಸಮಸ್ಯೆ, ಹೌದು, ಬಹುಶಃ ಬೆಂಗಳೂರಿಗೂ ಬಂದರೂ ಆಶ್ಚರ್ಯ ಇಲ್ಲ. ಖಂಡಿತ ಆ ದಿನ ಬರ್ತದೆ. ಆಮೇಲೆ ದಿನ ಬೆಂಗಳೂರು ಬೆಳವಣಿಗೆಗೆ ಹೆಚ್ಚಿಗೆ ಆದ್ಯತೆ ಆಗ್ತದೆ. ಬೆಂಗಳೂರು ಬೆಳವಣಿಗೆನ ಕಡಿವಾಣ ಆಗ್ತಾ ಇಲ್ಲ. ಯಾಕೆ ಕಾರಣ ಆಗ್ತಾ ಇಲ್ಲ ಅಂದರೆ ಇವತ್ತು ಈ ವ್ಯವಸ್ಥೆ ನಮ್ಮ ರಾಜಕಾರಣಿಗಳ ಕೈನಲ್ಲಿದೆ. ಹೌದು, ಯಾವ ಉದ್ದೇಶ ಇಟ್ಕೊಂಡು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಆ ಉದ್ದೇಶ ಇವತ್ತು ನಾವು ಮರ್ತಿದ್ದೀವಿ. ಇಲ್ಲಿ ಯಾವ ಸಂಸ್ಕೃತಿನ ಬೆಳೆಸ್ಬೇಕಾಗಿತ್ತೋ ಆ ಸಂಸ್ಕೃತಿ ಇಲ್ಲ ಇವತ್ತು. ಇವತ್ತು ಉದ್ಯೋಗಾವಕಾಶಕ್ಕಾಗಿ ಬೆಂಗಳೂರು ಬಂದಂಥ ಜನ ಇವತ್ತು ಯಾವ ವ್ಯವಸ್ಥೆಯಲ್ಲಿದ್ದಾರೆ ಅಂದರೆ ತಮ್ಮ ಬದುಕಿನ ಜೊತೆಗೆ ಅಲ್ಲಿನ ಸಂಸ್ಕೃತಿ ಬೆಂಗಳೂರಿನಲ್ಲಿ ಏರುವಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಒಂದು ಕಾಲದಲ್ಲಿ ಬೆಂಗಳೂರು ನಗರ ಅಂದಾಗ ನಮಗೂ ಮತ್ತು ತಮಿಳುನಾಡಿಗೆ ಹೋರಾಟ ನಡೀತಿತ್ತು. ಓಕೆ, ತಮಿಳುನಾಡಿನ ದೊಡ್ಡ ನಾಯಕರು ಬೆಂಗಳೂರಿನಲ್ಲಿ ಬಂದು ದೊಡ್ಡ ಭಾಷಣ ಮಾಡ್ತಿದ್ರು. ಬಹುಶಃ ಅವರ ಭೀತಿ ಚಿತ್ರ, ಅವರ ವಾಲ್ ಪೋಸ್ಟ್ಗಳು ನೋಡಿದ್ರೆ ನಾವ್ಯಾರೋ ನೋಡೋಕ್ಕಾಯ್ತಿರ್ಲಿಲ್ಲ. ಸರ್, ಇದು ಕರ್ನಾಟಕ, ತಮಿಳ್ನಾಡಲ್ಲ. ತಮಿಳ್ನಾಡಿನ ನಮಗೆ ಒಂದು ಸ್ವಲ್ಪ ಇವಾಗಲೂ ಇದೆ, ಅದು ಇವತ್ತು ಕೂಡ ಗಲಾಟೆಗಳಾಗ್ತಾ ಇರುತ್ತೆ. ಆದರೂ ಅವತ್ತಿಂದ ಇವತ್ತಿನವರೆಗೂ ಕೂಡ ಅವರು ಬಂದು ಇಲ್ಲಿ ದಬ್ಬಾಳಿಕೆ ಮಾಡೋಕ್ಕೆ ಕಾರಣ ಏನಾಗಿತ್ತು ಸರ್? ಅವರು ಏನಾಗಿತ್ತು ಅಂದರೆ ಬೆಂಗಳೂರಿಗೆ ಹತ್ರ ಇತ್ತು. ಹೌದು, ಮತ್ತು ಇಂಗ್ಲೀಷರ ಕಾಲದಲ್ಲಿ ಯಥೇಚ್ಛವಾಗಿ ಬೆಂಗಳೂರು ಬಂದವರು ತಮಿಳಿಗರು. ಅವತ್ತು ಕಂಟ್ರೋನ್ಮೆಂಟು ಇದು ಈ ಭಾಗಲೆಲ್ಲ ಅವರೇ ಇದ್ದರು. ಆಮೇಲೆ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಹತ್ರ ಇತ್ತು. ಓಕೆ, ಬೆಂಗಳೂರು ಬಹುಶಃ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಬೆಂಗಳೂರು ನಗರದ ರೈಲ್ವೆ ಸ್ಟೇಷನಲ್ಲಿ, ಬಸ್ ನಿಲ್ದಾಣಲ್ಲಿ ಒಂದೇ ಕೂಡಿ ಸಂಗಮವಾಗಿರೋಂಥ ಸ್ಥಳ ಎಲ್ಲೂ ಬೇರೆ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆ ಸ್ಥಳ ರೈಲಿನಲ್ಲಿ ಇಳಿದಂಥವ್ರು ಇದೇ ಶ್ರೀರಾಮಪುರ, ಪ್ರಕಾಶ್ ನಗರ, ಗಾಂಧಿನಗರ ಇಲ್ಲಿ ತಮ್ಮ ವಸಾಹತುಶಾಹಿಗಳನ್ನು ಮಾಡ್ಕೊಂಡಿದ್ರು, ತಮ್ಮ ವ್ಯವಸ್ಥೆಯನ್ನು ಮುಂದುವರಿಸಿದಂಥವ್ರು. ಆಗ ಸಂದರ್ಭದಲ್ಲಿ ನೀವು ನೋಡಬೇಕಾಯ್ತು, ಶ್ರೀರಾಮಪುರದಲ್ಲಿ DMK ಅಣ್ಣ DMK ಬಾವುಟಗಳು ಭಾಳ ಎತ್ತರದಲ್ಲಿ ಆಗ್ತಿದ್ರು. DMK ಅವ್ರು ದೊಡ್ಡ ಒಂದು ಧ್ವಜ ಹಾಕಿದ್ರೆ ಅಣ್ಣ DMK ಒಂದು ಧ್ವಜ. ತಮಿಳುನಾಡಿನ ಎಲ್ಲ DMK ಇರ್ಬೋದು, ಅಣ್ಣ DMK ಇರೋದು ಎಲ್ಲ ನಾಯಕರು ವಾರಕ್ಕೊಂದು ಬಹಿರಂಗ ಸಭೆ. ಬಹುಶಃ ಕನ್ನಡಿಗರಲ್ಲಿ ನಿಟ್ಟರಿಸ್ಬಿಡುವಂಥ ಕಷ್ಟ ಆಗಿತ್ತು. ಅಷ್ಟು ಎದುರುವಂಥ ಸ್ಥಿತಿ ನಿರ್ಮಾಗಿತ್ತು. ಸ್ವತಂತ್ರ ಭಾರತದಲ್ಲಿ ಕರ್ನಾಟಕ ಸಂಘ ಅಂತ ಕರ್ನಾಟಕ ಯುವಕರ ಸಂಘ ಅಂತ ಭಾಳ ದೊಡ್ಡ ಸಂಘಟನೆ. ಆ ಹುಡುಗರು ಅವರೆಲ್ಲ ನಮ್ಮ ಮಳವಳ್ಳಿ ಮತ್ತು ನರಸೀಪುರ ಈ ಕಡೆಯವರು ಅಲ್ಲಿ ವಾಸ ಮಾಡಿದಂಥ ಜನ. ಬಹುಶಃ ಅವ್ರು ಗಟ್ಟಿಯಾಗಿ ನಿಂತ್ಕೊಂಡು ಅಲ್ಲಿ ಕರ್ನಾಟಕ ಸಂಘ ಕಟ್ಟಿ ಆಮೇಲೆ ಸಿದ್ದಪ್ಪಾಜಿಯ ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡ್ತಿದ್ರು. ಆ ಮಾಡೋ ಮೂಲಕ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸ್ತಿದ್ರು. ಅದೇ ರೀತಿ ಸರ್ವಜ್ಞ ಮಿತ್ರ ಮಂಡಳಿ ಅಂತ ಒಂದಿತ್ತು. ಬಸವರಾಜ್ ಅಂತ ಪಾಪ ಆಟೋ ಡ್ರೈವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಸರ್ವಜ್ಞ ಜಯಂತಿ ಮಾಡ್ತಿದ್ದ. ಅವ್ರು ಕರ್ನಾಟಕ ರಾಜ್ಯೋತ್ಸವ ಮಾಡ್ತಿರ್ಲಿಲ್ಲ, ಕರ್ನಾಟಕದ ರಾಜ್ಯೋತ್ಸವ ಸಂದರ್ಭದಲ್ಲಿ ಸರ್ವಜ್ಞ ಜಯಂತಿ ಮಾಡ್ತಿದ್ದ. ಅದೇ ರೀತಿ ಮಾರಾಮೂರ್ತಿ ಕನ್ನಡ ಬಳಗ, ನಮ್ಮ ವೆ ಶ್ರೀನಿವಾಸು ಮತ್ತು ರುದ್ರಪ್ಪ, ಜಯರಾಮ್ ಅಂತ ಇವರೆಲ್ಲ ಸೇರಿ ನಿರಂತರವಾಗಿ ಕನ್ನಡದ ಕೆಲಸ ಮಾಡ್ತಾಯಿದ್ರು.
ಈ ಮಧ್ಯದಲ್ಲಿ ಈ 3 ಸಂಘಟನೆಗಳು ಮತ್ತು ರಾಮಚಂದ್ರಪುರದಲ್ಲಿ ಕರ್ನಾಟಕ ಸಂಘ ಅಂತ ಒಂದಿತ್ತು, ಸಿಂಗ್ ಅಂತ ಒಬ್ಬ ಅಲ್ಲಿ, ಇವರೆಲ್ಲ ಸೇರಿ ಕನ್ನಡದ ವಾತಾವರಣ ಏನು ಮಾಡ್ತಾಯಿದ್ರೆ ತಮಿಳರು ಇವ್ರ ಮೇಲೆ ಅಲ್ಲೇ ನೋಡೋಂಥ ಸ್ಥಿತಿ ಇತ್ತು. ನಮ್ಮ ನೆಲದಲ್ಲಿ ನಮ್ಮ ಭಾಷೆ ಬಗ್ಗೆನೇ ಮಾತಾಡೋ ಹಾಗೆ. ಆಮೇಲೆ ಎಷ್ಟು ಅಂದರೆ ಕರ್ನಾಟಕ ರಾಜ್ಯೋತ್ಸವ ನಾವು ಕಾರ್ಯಕ್ರಮ ಕನ್ನಡ ಬಾವುಟ ಆಯ್ತಿದ್ರೆ ತಮಿಳ್ನಾಡೋರು ಒಂದು ದೊಡ್ಡ ಮೆರವಣಿಗೆ ಮಾಡ್ಕೊಂಡು ಸೈಕಲ್ಗಳು, ಅವಾಗ ಸೈಕಲ್ಗಳಲ್ಲಿ ಘೋಷಣೆ ಹೋಗ್ಕೊಂಡು ತಮಿಳ್ ಬಾವುಟ ಅಣ್ಣ ಡಿ ಎಂ ಕೆ ಬಾವುಟ ಇಟ್ಕೊಂಡು ನಮ್ಮ ಕಾರ್ಯಕ್ರಮಗಳು ನಡೀತಿದ್ದಲ್ಲ, ಕನ್ನಡ ಕಾರ್ಯಕ್ರಮದೆಲ್ಲ ಸುತ್ತೋರು. ಆಮೇಲೆ ಸೋಡಾ ಬಾಟ್ಲುಗಳು ಹೊಡೆಯೋದು. ಇಂಥ ಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನಲ್ಲಿ ಕನ್ನಡ ಹೋರಾಟಗಾರರು ಅಲ್ಲಿನ ಕನ್ನಡಿಗರ ನೆರವಿಗೆ ಬರ್ತಾರೆ. ಬಹುಶಃ ಅವ್ರಿಗೆ ನೆರವಿಗೆ ಹೆಚ್ಚಿಗೆ ನಿಂತಂಥವರು ನಮ್ಮ ಗುಟ್ಟಳ್ಳಿ ಪ್ಯಾಲೇಸ್ ಗುಟ್ಟಳ್ಳಿ, ಅರಮನೆ ಗುಟ್ಟಳ್ಳಿಯ ಜನ ಮತ್ತು ಇಲ್ಲಿನ ಗಾಯತ್ರಿನಗರ ಜನ ಮತ್ತು ಜೋಗಿನಹಳ್ಳಿ ಜನ, ಈ ಕೇತಮ್ಮನಹಳ್ಳಿ ಜನ, ಇವರೆಲ್ಲ ಒಂದು ದೊಡ್ಡ ಶಕ್ತಿಯಾಗಿ ಕನ್ನಡದ ಹೋರಾಟಕ್ಕೆ ನಿಂತ್ಕೊತಿದ್ರು. ಬಹುಶಃ ಕರ್ನಾಟಕ ರಾಜ್ಯೋತ್ಸವ ಅಂತ ನಿಮ್ಗೆ ಹೇಳ್ತಿದ್ದೆ, ಕರ್ನಾಟಕ ರಾಜ್ಯೋತ್ಸವ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವಾಟಾಳರಾಜ ಮಾಡಿದ್ರೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಗಾಯತ್ರಿನಗರದಲ್ಲಿ ನಡೀತಿತ್ತು. ಆಮೇಲೆ ಈ ರೀತಿಯಾಗಿ ನಡೆದಂತ ತಿಕ್ಕಾಟಗಳು ಒಂದ್ ರೀತಿ ಕನ್ನಡ ಪರ ಕನ್ನಡಿಗರು ಅಂತಂದ್ರೆ ರೌಡಿ ಶೀಟರ್ ಹಾಕ್ಬಿಡ್ತಾ ಇದ್ರು, ಕರ್ಕೊಂಡು ಹೋಗಿ ಹೊಡಿತಾ ಇದ್ರು, ಕೂಡಾಕ್ತಾ ಇದ್ರು, ಬಹಳ ದಬ್ಬಾಳಿಕೆ ಪೊಲೀಸರು ಇತ್ತು, ಪೊಲೀಸರ ದಬ್ಬಾಳಿಕೆಗಳು ಇತ್ತು. ಪೊಲೀಸರು ಒಂದು ಕಡೆ ಅಭಿಮಾನ ಇದ್ರೂ ಅವ್ರಿಗೆ ಮೇಲಧಿಕಾರಿಗಳಿತ್ತು ಮತ್ತು ಸೂಕ್ಷ್ಮ ಪ್ರದೇಶ ಆಗಿತ್ತು. ಇವತ್ತು ಪೊಲೀಸರು ಸ್ವಲ್ಪ ಭಾಷಾಭಿಮಾನ ಇದೆ, ಅವತ್ತು ಭಾಷಾಭಿಮಾನದ ಕೊರತೆನೂ ಇತ್ತಲ್ಲಿ. ಅವ್ರ ಮೇಲಧಿಕಾರಿಗಳು ಆದೇಶ ಅಷ್ಟೇ, ಅವ್ರ ಆದೇಶ ಪಾಲನೆ ಅಷ್ಟು ಬಿಟ್ರೆ ಕನ್ನಡದ ಬಗ್ಗೆ ಅವ್ರಿಗೂ ಕಾಳಜಿ ಇತ್ತು, ಕಳಕಳಿ ಇತ್ತು. ಬಹುಶಃ ಇವತ್ತು ನಾವೇನೇ ಮಾತಾಡಿರ್ಬೋದು, ಕರ್ನಾಟಕ ಸರ್ಕಾರದ ವ್ಯವಸ್ಥೆಯಲ್ಲಿ ಕನ್ನಡವನ್ನ ಯಥೇಚ್ಛವಾಗಿ ಯಾರನ್ನ ಬಳಸ್ತದಂತ ಇಲಾಖೆ ಇದ್ರೆ ಅದು ಪೊಲೀಸ್ ಇಲಾಖೆನೇ. ನಾನು ಅವ್ರಿಗೆ ಹೇಳ್ತಿದ್ದೆ, ನಾವು ಹೋರಾಟ ಮಾಡ್ತೀವಿ, ನೀವು ಹೋರಾಟ ಮಾಡ್ತಿಲ್ಲ, ನೀವು ಅನುಷ್ಠಾನ ಮಾಡ್ತಾ ಇದ್ದೀರಾ, ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದೆ. ಯಾಕೆಂದರೆ ಕನ್ನಡದ ಬರವಣಿಗೆ ಮತ್ತು ಅರ್ಜಿಗಳು ಮತ್ತು FIR ಹಾಕೋದು ಎಲ್ಲ ಕನ್ನಡದಲ್ಲೇ ಆಗ್ತಿದ್ರು. ಇವತ್ತು ಕನ್ನಡವನ್ನು ಏನಾರ ಹೆಚ್ಚೆತ್ತಾಗಿ ಬೆಳೆಸಿದ್ರೆ ಪೊಲೀಸ್ ಇಲಾಖೆ ಪೊಲೀಸ್ಗೆ ನಾವು ಪೊಲೀಸ್ನವ್ರು ನಾವು ಅಭಿನಯಿಸ್ತೀವಿ. ಕಾರಣ ಇಷ್ಟೇ, ಅವತ್ತು ಬಹಿರಂಗ ಸಭೆಗಳು ನಡೀತಿತ್ತು. ಬಹಿರಂಗ ಸಭೆಗಳು ನಡೆದರೆ ಸೋಡಾ ಬಾಟುಗಳು ಎಸೆಯೋರು, ಅದನ್ನು ಹಿಮ್ಮೆಟ್ಟಿಸುವಂಥ ಕೆಲಸ ಕನ್ನಡಿಗರು ಬಹಿರಂಗ ಸಭೆಗಳನ್ನ ಮಾಡೋ ಸಂದರ್ಭಗಳಲ್ಲಿ ಸೋಡಾ ಬಾಟುಗಳು ಎಸೆಯೋರು. ಅಸ್ಸಾಂದಲ್ಲಿ ವಾಟಾಳ್ ನಾಗರಾಜ್ ಆಗಿರ್ಬೋದು, ನಾರಾಯಣ್ ಕುಮಾರ್ ಆಗಿರ್ಬೋದು, ಇವರು ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ರು. ಮಾರಾಮೂರ್ತಿ ಆನಕ್ರಾಯರು ಹೋರಾಟಕ್ಕೆ ಬಂದರೆ ಕೆಲವೇ ವರ್ಷ ಉಳಿದ್ರು. ಆದರೆ ಕನ್ನಡ ಚಳವಳಿಯನ್ನು ಅತ್ಯಂತ ಕ್ರಿಯಾಶೀಲವಾಗಿ ಯುವಕರನ್ನ ಉರಿದಂಬಿಸಿ ಯಾರನ್ನ ಕರ್ಕೊಂಬಂದಿದ್ರೆ ಅದು ವಾಟಾಳ್ ನಾಗರಾಜ್ ಆಗಿರ್ಬೋದು, ನಾರಾಯಣ್ ಕುಮಾರ್ನ, ಮತ್ತು ನಂತರ ಪ್ರಭಾಕರ್ ರೆಡ್ಡಿ, ಇತ್ತೀಚೆಗೆ ಜಾಣಗೆರೆ ವೆಂಕಟರಾಮಯ್ಯನವರು, ಸಾರಾ ಗೋವಿಂದ್ ಅವರು ಇರ್ಬೋದು, ಆಮೇಲೆ ಇತ್ತೀಚಿನ ಕನ್ನಡ ಪರ ಹೋರಾಟಗಾರರಲ್ಲಿ ಶಿವರಾಮೇಗೌಡರು ಆಗಿರ್ಬೋದು, ಇಂಥವ್ರು ಅನೇಕರು ಕನ್ನಡದ ಹೋರಾಟಕ್ಕೆ ತನ್ನದೇ ಆದಂಥ ರೀತಿಯಲ್ಲಿ ನೆಲೆಗಳನ್ನು ಒದಗಿಸೋದ್ರ ಮೂಲಕ ಇವತ್ತು ನಾಡಿನಾದ್ಯಂತ ಕನ್ನಡ ಪರ ಸಂಘಟನೆಗಳು ಕ್ರಿಯಾಶೀಲವಾಗಿದೆ. ಅವತ್ತು ಕನ್ನಡ ಹೋರಾಟ ಅಂದರೆ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿತ್ತು, ಬೆಂಗಳೂರು ಬಿಟ್ಟರೆ ಬೆಳಗಾಂ ಸೀಮಿತ ಆಗಿತ್ತು, ಬೆಳಗಾಂ ಬಿಟ್ಟರೆ ಸ್ವಲ್ಪ ಕಾಸರಗೋಡಲ್ಲಿ ಕನ್ನಡದ ಹೋರಾಟ ನಡೀತಿತ್ತು. ಅದರ ನಂತರ ಕನ್ನಡದ ಹೋರಾಟ ಏನಾದರೂ ಕ್ರಿಯಾಶೀಲವಾಗಿ ಬೆಳೆದಿದ್ರೆ ಅದು ಕನ್ನಡಿಗರಲ್ಲಿ ಸ್ವಾಭಿಮಾನದ ಕಿಚ್ಚೆಚ್ಚದ್ರಲ್ಲ, ಆ ಹಿರಿಯರಿಗೆ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ಸರ್, ಇವತ್ತಿನ ಒಂದು ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ ಅಥವಾ ಒಂದಿಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಥವಾ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಎದೆತಟ್ಟಿ ಹೇಳುವಂತಹ ಧೈರ್ಯ ಬಂದಿದೆ ಎಲ್ರಿಗೂ ಅಂದರೆ ಅದು ಕನ್ನಡ ಪರ ಹೋರಾಟಗಾರರಿಂದ ಅನ್ನೋ ಒಂದು ಮಾತು ಬಹಳ ಕಡೆ ತುಂಬ ಕೇಳಿಬರುತ್ತೆ ಸರ್. ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಬಹುಶಃ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವತ್ತೇನಾದರೂ ಮಣಿದಿದ್ರೆ ಅದು ಕನ್ನಡ ಹೋರಾಟಗಾರರಿಗೆ. ಖಂಡಿತ. ಕಾರಣ ಇಷ್ಟೇ, ಕನ್ನಡ ಹೋರಾಟಗಾರರು ಇಲ್ದಿದ್ರೆ ಸರ್ಕಾರ ಈ ಕಡೆ ಕಿಮ್ಮತ್ತು ಬೆಲೆ ಕೊಡ್ತೀವಿ. ಖಂಡಿತ ಸರ್, ಖಂಡಿತ. ಕನ್ನಡ ಉಳಿದಿದ್ರೆ, ಕರ್ನಾಟಕದಲ್ಲಿ ಕನ್ನಡ ಸಂರಕ್ಷಣೆ ಆಗಿದ್ರೆ ಅದು ಕನ್ನಡಿಗರ ಹೋರಾಟದಿಂದ. ಬಹುಶಃ ತಮ್ಗೆ ಗೊತ್ತಿದೆ, ಕನ್ನಡ ಹೋರಾಟ ಮಾಡ್ತಾ ಇರೋರು ಯಾರು ಶ್ರೀಮಂತರಲ್ಲ. ಹೌದು ಸರ್. ಅವ್ರ ಬದುಕಿನ ಜೊತೆ ಕನ್ನಡವನ್ನು ಉಳಿಸ್ಕೊಂಡು ಬೆಳೆಸಿದ್ದಾರೆ. ಖಂಡಿತ. ಇಲ್ಲಿ ಸಾಮಾನ್ಯ ಜನ ಗ್ರಾಮೀಣ ಪ್ರದೇಶದಿಂದ ಬೆಂಗಳೂರಿಗೆ ಬಂದಂಥ ಉದ್ಯೋಗಕ್ಕಾಗಿ ಬಂದಂಥ ಜನ ಇವತ್ತು ಕನ್ನಡವನ್ನು ರಕ್ಷಣೆ ಮಾಡಿದ್ದಾರೆ. ಹೌದು. ಅದರೊಳಗೆ ಯಾರು? ಆಟೋ ಚಾಲಕರು, ಹೌದು, ಮತ್ತು ಕೂಲಿ ಕಾರ್ಮಿಕರು, ಗಾರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರೋರು, ಮತ್ತು ಸೆಂಟ್ರಿಂಗ್ ಕೆಲಸ ಮಾಡ್ತಾ ಇರೋರು, ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರೋರು, ಇವರು ಕನ್ನಡವನ್ನು ಉಳಿಸಿದ್ದಾರೆ. ಅವ್ರಿಗೆ ಕನ್ನಡದ ಹೋರಾಟಗಾರರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಭೇದ ಭಾವಗಳಿಲ್ಲ. ಅವ್ರಿಗೆ ಒಂದೇ ಒಂದು ಕನ್ನಡ, ಕನ್ನಡಿಗ, ಕರ್ನಾಟಕ. ಆಮೇಲೆ ಯಾವುದೇ ರಾಜಕೀಯ ಪಕ್ಷಗಳ ಹಿನ್ನೆಲೆಯೂ ಇಲ್ಲ. ಹೋರಾಟ ಮಾಡ್ತಾರೆ, ಅರೆಸ್ಟ್ ಆಯ್ತಾರೆ, ಕೇಸ್ ಹಾಕಿಸ್ಕೊತಾರೆ,
ರಿಲೀಸ್ ಆಗ್ತದೆ, ಯಾರೋ ಕುಟುಂಬದವ್ರು ಬಂದು ಯಾರೋ ಜಾಮೀನು ಕೊಡ್ತಾರೆ, ರಿಲೀಸ್ ಆಗ್ತಾರೆ, ಮನೆಗೆ ಹೋಗಿ ಬಯಸ್ಕೊತಾರೆ, ಮತ್ತೆ ತಿರ್ಗಿ ಕನ್ನಡದ ಹೋರಾಟಕ್ಕೆ ಬರ್ತಾರೆ. ಯಾವ ಶ್ರೀಮಂತರು ಇರೋದಿಲ್ಲ. ಇವತ್ತು ಕನ್ನಡ ಚಿತ್ರರಂಗ ಉಳಿದಿದ್ರು ಕನ್ನಡದ ಹೋರಾಟಗಾರರಿಂದಲೇ. ಇವತ್ತು ಕನ್ನಡ ಸಾಹಿತಿಗಳು ಪುಸ್ತಕ ಓದಬೇಕಾದ್ರೆ ಕನ್ನಡ ಪುಸ್ತಕ ಓದಿ ಅಂತ ಆಂದೋಲನ ಮಾಡಿದಂಥವ್ರು ಕನ್ನಡ ಹೋರಾಟಗಾರರು. ಕನ್ನಡ ಸಾಹಿತಿಗಳು ಕರೆದು ಸನ್ಮಾನ ಮಾಡಿ ಅವ್ರು ಗೌರವ ಕೊಟ್ಟಿರ್ತವ್ರು ಯಾರಾದ್ರೆ ಕನ್ನಡ ಹೋರಾಟಗಾರರು. ಆದರೆ ಇವತ್ತು ಕನ್ನಡ ಚಿತ್ರರಂಗದವರಾಗಲಿ ಸಾಹಿತಿಗಳಾಗಿ, ಇತ್ತೀಚಿನ ಸಾಹಿತಿಗಳು, ಹಿಂದಿನ ಸಾಹಿತಿಗಳಲ್ಲ, ಕನ್ನಡ ಚಿತ್ರರಂಗದ ಇವತ್ತಿನ ನಟ ನಟಿಯರಾಗಿರ್ಬೋದು, ಇವತ್ತಿನ ಸಾಹಿತಿಗಳು ಯಾರು ಕನ್ನಡ ಹೋರಾಟಗಾರನಿಗೆ ಬಗ್ಗೆ ಬೆಂತಟ್ಟುವಂಥ ಕೆಲಸ ಮಾಡಿಲ್ಲ. ಕಾರಣ ಇಷ್ಟೇ, ಇವ್ರನ್ನ ಪುಸ್ತಕ ಓದಿ ಇಂತೀವಿ, ಇವ್ರ ಕನ್ನಡ ಚಿತ್ರ ನೋಡಿ ಇಂತೀರಿ, ಆದರೆ ಕನ್ನಡದ ಸಮಸ್ಯೆ ಬಂದಾಗ ಕನ್ನಡದ ಹೋರಾಟಗಾರರ ಜೊತೆ ನಿಲ್ತಾ ಇಲ್ವಲ್ಲ, ಇದು ಬಹಳ ನೋವಿನ ಸಂಗತಿ ಸರ್. ಖಂಡಿತ ಸರ್, ನಾನು ಇದನ್ನ ತಮಗೆ ಕೇಳಬೇಕು ಅಂದ್ಕೊಂಡೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಅಂತಂದ್ರೆ, ಕರ್ನಾಟಕ ಅಂದ್ರೆ, ಹೋರಾಟಗಾರರು ಅಂದ್ರೆ ಜೊತೆಯಾಗಿ ನಿಲ್ತಾ ಇದ್ದಂತಹ ಒಂದು ಧೈರ್ಯ, ಆ ಪ್ರೀತಿ, ಗೌರವ ಇವತ್ತಿನ ಸಿನಿಮಾ ನಟರಿಗಿಲ್ಲ, ಸಾಹಿತಿಗಳಿಗಿಲ್ಲ, ಬೇರೆ ಬೇರೆ ರಾಜಕಾರಣಿಗಳಿಗಿಲ್ಲ. ಒಂದು ರೀತಿ ತುಳಿಯುವಂಥದ್ದು ಅಥವಾ ಒಂದು ರೀತಿ ಅವ್ರನ್ನ ಅವರು ಸೇಫ್ ಗಾರ್ಡ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಸುಮ್ಮನೆ ಒಂದು ಪೋಸ್ಟ್ ಹಾಕೋ ಮೂಲಕ ಒಂದು ರೀತಿ ಸಂತಾಪ ಸೂಚಿಸೋ ರೀತಿನಲ್ಲಿ ಮಾಡ್ತಾರಲ್ಲ, ಹಿಂದೆ ನಿಂತ್ಕೊಂಡು ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತ. ಇದೆಲ್ಲ ಒಂದು ಕಡೆ ಬಹಳ ನೋವಾಗೋದಿಲ್ವ ಸರ್? ಬಹಳ ನೋವು ಆಗ್ತದೆ ಎಲ್ಲರಿಗೂ. ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರು GVR ಆಡಿದಂಥ ಒಂದು ಕಣ್ತೆರೆದು ನೋಡುವಂಥ ಫಿಲಮ್ ಇರಬೇಕು, ಚಿತ್ರ ಇರ್ಬೋದು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಆಡದಂಥ ಚಿತ್ರದಲ್ಲಿ ರಾಜ್ಕುಮಾರ್ ಅಲ್ಲಿ ಕೇಳೋಂಥ ಸಂದರ್ಭ. ಅವತ್ತನ್ನ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಒಂದು ಸಂದರ್ಭ ಬಂದಾಗ ಕನ್ನಡವನ್ನು ಪ್ರೀತಿಸುವಂಥ ಸ್ಫೂರ್ತಿ ಕೊಡುವಂಥ ಹಾಡುಗಳು ನೋಡ್ತಿದ್ದೋ. ಹೌದು, ನಮ್ಮ ವೀರ ಸಂಕಲ್ಪದಲ್ಲಿ ಆಡು ಬಾ ಕೋಗಿಲೆ ನೆಲಿದಾಡು ಬಾರ ನೆವಿಲೆ ಸಿರಿ ಕನ್ನಡಾಂಬೆಯ ಜಯಧ್ವನಿ ಅಂತ ಒಂದು, ಅದೇ ರೀತಿ ಅಪಾರ ಕೀರ್ತಿ ಗಳಿಸಿ ಬೆರೆದ ಭವ್ಯ ನಾಡಿದು ಹಾಡುಗಳಾಗಿರ್ಬೋದು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಸೇವೆಗೆ ಬನ್ನಿ. ಆಮೇಲೆ ನಮ್ಮ ಮಂಜೇಶ್ವರ ಗೋವಿಂದ ಪೈನವರ ತಾಯ ಬಾರೆ ಮಗವತವರ ಕನ್ನಡಿಗರ ಮಾತೇವೆ, ಕನ್ನಡ ಕುಲದೇವಿ ಬಾ ಅಂತ ಒಂದು ಹಾಡುಗಳು. ಮತ್ತು ಅದಕ್ಕೆ ಕನ್ನಡ ಸಾಹಿತಿಗಳದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರದ್ದಾಗಿರ್ಬೋದು, ಬೇಂದ್ರೆ ಅವ್ರದ್ದಾಗಿ ಹಾಡುಗಳನ್ನು ಅಳವಡಿಸಿದಾಗ ಆ ಸಾಹಿತಿಗಳ ಮೇಲೂ ಅಭಿಮಾನ ಬರ್ತಿತ್ತು. ಅವರ ಹಾಡಿನ ಮೂಲಕ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸುವಂಥ ಚಿತ್ರ ನಿರ್ಮಾಪಕರು ಇದ್ರು. ಖಂಡಿತ. ಇವತ್ತು ತಮಗೆ ಒಂದು ಚಿತ್ರ ರಿಲೀಸ್ ಆಗಲಿಲ್ಲ, ನಮ್ಮ CV ಶಿವಶಂಕರ್ ಅವರ ಒಂದು ಚಲನಚಿತ್ರ ಸಂಗಮಕ್ಕೆ ಅಂತ ಮಾಡಿದ್ರು, ಆ ಪಿಕ್ಚರು ರಿಲೀಸ್ ಆಗಲಿಲ್ಲ. ಅವ್ರು ಒಂದು ಹಾಡು ಬರೆದಿದ್ರು, ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ ಅಂತ ಹೇಳಿ ಕೊನೆ ಒಂದೆರಡು ಲೈನ್ ಬರೀತಾರೆ. ಇನ್ನೊಮ್ಮೆ ಮರುಜನ್ಮ ಪಡೆಯುವನಾದರೆ ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ಇರುವೆ. ಬಹುಶಃ ಇಂಥ ಸಾಹಿತ್ಯ ಇವತ್ತು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಕನ್ನಡದ ಸಾಹಿತ್ಯ ಹೆಂಗಾಗಿದೆ ಅಂದರೆ ಅಪ್ಪ ಲೂಜ ಅಮ್ಮ ಲೂಜ. ಬಹುಶಃ ಹರಿಭಕ್ತ ಚಿತ್ರದಲ್ಲಿ ಚಿ ಸದಾಶಿವ ಬರೀತು, ತಾಯಿ ಇದೆ ಇದು ಒಂದು ಹಾಡು ಎಷ್ಟು ಅದ್ಭುತವಾಗಿತ್ತು ಅಂದರೆ, ತಾಯಿನ ಎಷ್ಟು ಗೌರವವಾಗಿ ನಡ್ಕೋಬೇಕು ಅಂತ, ತಾಯಿ ತಂದೆಯ ಸೇವೆಯ ಯೋಗ ಬರಬಾರದಿ ಬಾಳಿನ ಯೋಗ ಅಂತ. ಇವತ್ತು ಈ ಚಿತ್ರದಲ್ಲಿ ಅಪ್ಪ ಲೂಸ ಅಮ್ಮ ಲೂಸ್ ಅಂತ ಬಂತು. ಇವತ್ತು ಆ ಚಿತ್ರಗಳು ನೋಡ್ತಾ ಇದ್ರೆ ನಮ್ಮ ಕುಟುಂಬದಲ್ಲೆಲ್ಲ ಒಂದು ಘಟನೆ ನಡೀತಾ ಇದೆ ಅನ್ನಿಸ್ತು. ಮತ್ತು ಕನ್ನಡದ ಬಗ್ಗೆ ಆ ಕೊಟ್ಟಂಥ ಸ್ಫೂರ್ತಿಯ ಹಾಡುಗಳಿದ್ವಲ್ಲ. ಈಗ ಬೆಳೆದಿದ್ದೆ ನೋಡ ಬೆಂಗಳೂರು ನಗರ, ಹೋಗದರಿ ಸೋದರರೇ ಹೋಗದರಿ ಬಂಧುಗಳೇ, ನೀವೆಲ್ಲಿ ಹೋದರೂ ಬರಲೇಬೇಕು, ಪರದೇಶದಲ್ಲಿ ಸ್ಥಳ ನಮಗಿಲ್ಲ. ಇವತ್ತೆಲ್ಲಿದೆ ಆ ಹಾಡುಗಳು? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಪರಂಪರೆ ಹೇಳುವಂಥ ಸ್ಥಿತಿ ಇಲ್ಲ. ಕರ್ನಾಟಕದ ಅತ್ಯಂತ ಶಿಲ್ಪ ಕಲೆಗಳ ತವರೂರು, ಶ್ರೀಗಂಧದ ನಾಡು ಅಂತ ಹೇಳ್ತೀವಿ. ಆ ಶ್ರೀಗಂಧನ ತೋರಿಸುವಂಥದ್ದಿಲ್ಲ. ಇವತ್ತು ರಾಜ್ಕುಮಾರ್ ಅವರು ಚಿತ್ರ ಅಭಿನಯಿಸಿದ ಗಂಧದ ಗುಡಿ, ನಾವಾಡುವ ನುಡಿಯೇ ಕನ್ನಡ ನುಡಿ, ಇವತ್ತು ನಮಗೆಲ್ಲ ಸ್ಫೂರ್ತಿ ಕೊಡ್ತಿದೆ. ಆ ಸ್ಫೂರ್ತಿಯ ಹಾಡು ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲಕ್ಕೆ ಅದು ನಿಂತ್ಕಂತು ಅಂತ ಕಾಣ್ತದೆ. ಅವ್ರ ಅಭಿನಯದ ಮೂಲಕ ಕನ್ನಡಿಗರಲ್ಲಿ ಜಾಗೃತಿ ಮಾಡ್ತಿದ್ರು. ಅದೇ ಥರ ನಮ್ಗೆ ಉದಯ್ ಕುಮಾರ್ ಎಲ್ಲೇ ಕನ್ನಡ ಪರ ಹೋರಾಟ ಆದರೆ ಬಂದು ಜಾಗೃತಿ ಮೂಡಿಸ್ತಿದ್ರು. ಬಹುಶಃ ಆಕ್ರೋಶದ ನುಡಿ ಎಂಥವ್ರನ್ನ ಸ್ಫೂರ್ತಿ ಮಾಡ್ತಿದ್ರು. ಡಾಕ್ಟರ್ ರಾಜ್ಕುಮಾರ್ ಮೆಲೋಧ್ವನಿನಲ್ಲಿ ಕನ್ನಡಿಗರನ್ನು ಚುಚ್ಚಿ ಅವ್ರನ್ನ ಎಬ್ಬಿಸ್ತಾ ಇದ್ರೆ, ಉದಯ್ ಕುಮಾರ್ ಅವರ ಮಾತು ಎಂಥವ್ರನ್ನ ಸ್ಫೂರ್ತಿ ಆಗ್ತಿತ್ತು. ಎದ್ದೋಡ್ರೋ ಕನ್ನಡಿಗರ ಯಾಕ್ರೋ ಹಿಂಗಿದ್ದೀರಾ ಅಂತ ಕೇಳ್ತಿದ್ರು. ಅಷ್ಟು ದೊಡ್ಡ ಕಲಾವಿದ. ಬಹುಶಃ ಅಂಥವ್ರ ಜೊತೆಲಿ ನಾವೆಲ್ಲ ಇದ್ದು ಅನ್ನೋದು. ಬಹುಶಃ ಇವ್ರ ಜೊತೆಗೆ ನಾವು ಅತ್ಯಂತ ಪ್ರೀತಿಸುವಂಥ ಕೆಲವೇ ಸಾಹಿತಿಗಳು. ಇವತ್ತು ನಮ್ಮ ಡಾಕ್ಟರ್ ಜವರೇಗೌಡರು ನಾಡೋಜ ಇವತ್ತು ಬೀದಿಗೆ ಬೆಳೆದಂಥ ಸಾಹಿತಿ, ಸದಾ ಜಾಗೃತಿ ಮಾಡಿದಂಥ ಕೆಲವೇ ಸಾಹಿತಿಗಳನ್ನ ಸ್ಮರಣೆ ಮಾಡಬೇಕು. ಒಂದು ಕಡೆ ಆನಕ್ಷ ರಾಯರನ್ನು ನೆನೆಸ್ಕೋಬೇಕಾಗಿದೆ.
ರಾಮಮೂರ್ತಿಯವ್ರನ್ನ ನೆನೆಸ್ಕೋಬೇಕಾಗ್ತದೆ, ಮೈಸೂರು ಶೇಷಗಿರಾಯರು, ಮೈಸೂರು ನಟರಾಜ್, ನಾಡಗಿರಿ ಕೃಷ್ಣರಾಯರು, ಇಂಥವ್ರೆಲ್ಲ ಸ್ಮರಣೆ ಮಾಡ್ಕೋದ್ರ ಜೊತೆಗೆ ನಮಗೆಲ್ಲ ಸ್ಫೂರ್ತಿ ಕೊಟ್ಟಂಥವ್ರು ನಾಡೋಜ ಡಾಕ್ಟರ್ ದೇ ಜವರೇಗೌಡರು, ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು, ಡಾಕ್ಟರ್ ಚಿದಾನಮೂರ್ತಿ, ಡಾಕ್ಟರ್ ಪಾಟೀಲ್ ಪಟ್ಟಪ್ಪ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲರು, ಎಂ ಕಲಬುರ್ಗಿಯವರು, ನಮ್ಮ ಡಾಕ್ಟರ್ ಪಿ ವಿ ನಾರಾಯಣು, ಬರ್ಗೂರು ರಾಮಚಂದ್ರಪ್ಪ ಮತ್ತು ಜಾಣಗೆರೆ ವೆಂಕಟರಮಯ್ಯ, ಇವ್ರನ್ನೆಲ್ಲ ನಾವು ಸ್ಫೂರ್ತಿಯನ್ನು, ಯಾಕೆಂದರೆ ಯಾವುದೇ ಕನ್ನಡದ ಹೋರಾಟ ಮಾಡಿದಾಗ ನಮಗೆ ಬೆಂಬಲವಾಗಿ ನಿಂತಿದ್ರು. ನಮ್ಮ ಪಿ ಲಂಕೇಶವ್ರನ್ನ ನಾವು ನೆನೆಸ್ಕೋಬೇಕು. ಇವರೆಲ್ಲರೂ ಕನ್ನಡಕ್ಕೆ ಅನ್ಯಾಯ ಬಂದಾಗ ಧ್ವನಿ ಎತ್ತು ಬಂದರು. ಬಹುಶಃ ಚಿದಾನಮೂರ್ತಿಯವರು 1980 ಇಸ್ವಿ ಅಂತ ಕಾಣ್ತಾರೆ. ಅವರು ಶಿವಾಜಿನಗರದಲ್ಲಿ ಒಂದು ಚಿತ್ರಕ್ಕೆ ಹೋದಾಗ ಅಲ್ಲಿ ತಮಿಳಲ್ಲಿ ಮಾತಾಡಿದಕ್ಕೆ ಅವರು ರೋಚದ್ದು ಈಚೆ ಬಂದು ಕನ್ನಡದ ಕ್ರಿಯಾ ಸಮಿತಿ ಅಂತ ಮಾಡಿ ಕರಪತ್ರ ಹಂಚೋದೊಂದು ಮಾಡಿದ್ರು. ನಮಗೆ ಸ್ಫೂರ್ತಿ ಕೊಟ್ಟಂಥ ನಮ್ಮ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು, ಜವರೇಗೌಡರು ಬೀದಿ ನಿಂತ್ಕೊಂಡು ಹೋರಾಟ ಮಾಡಿದ್ರು. ಯಾವ ರೀತಿ ಅಂದರೆ KPSC ಪರೀಕ್ಷೆಯಲ್ಲಿ ಕನ್ನಡ ಪರೀಕ್ಷೆ ಇರಲಿಲ್ಲ, ಕನ್ನಡಿಗರು ಉದ್ಯೋಗದಲ್ಲಿ ಅನ್ಯಾಯ ಆಗ್ತಿತ್ತು. ಅನಿರ್ದಿಷ್ಟ ಧರಣಿ ಕೂತ್ಕೊಂಡ್ರು ಸಿದ್ದಯ್ಯ ಪುರಾಣಿಕರು ಮತ್ತು ಜವರೇಗೌಡರು. ಅವತ್ತು ಅವರ ಜೊತೆಯಲ್ಲಿ ಓದಂಥವ್ರು ನಾವು. ಆಮೇಲೆ ಗಡಿನಾಡಿ ಬಗ್ಗೆ ಅತ್ಯಂತ ಜಾಗೃತಿ ಮಾಡಿದಂಥವ್ರು ಡಾಕ್ಟರ್ ಪಾಟೀಲ್ ಪಟ್ಟಪ್ಪ, ಡಾಕ್ಟರ್ ಮಹಾದೇವ್ ಬಣಕಾರ್. ಇವತ್ತು ಕರ್ನಾಟಕದ ಗಡಿ ಬಗ್ಗೆ ಇವರೆಲ್ಲ ಇಷ್ಟು ಹೋರಾಟ ಮಾಡ್ತಾರೆ. ಗಡಿ ಬಗ್ಗೆ ಏನು ನಮಗೇನು ಗೊತ್ತಿಲ್ಲ ಹೋರಾಟಗಾರರಿಗೆ. ಆದರೆ ಅವ್ರು ಬರೀತಿದ್ದಂಥ ಪ್ರಪಂಚ ಪತ್ರಿಕೆಯಲ್ಲಿ ಮತ್ತು ಗಡಿ ಬಗ್ಗೆ ಭಾಳ ವಿಧಾನಸಭೆಯಲ್ಲಿ ಮತ್ತು ಸಾರ್ವಜನಿಕ ಸಮಾರಂಭದಲ್ಲಿ ಹೇಳ್ತಿದ್ದ ನಮ್ಮ ಮಹಾದೇವ್ ಬಣಕಾರ್. ಇವರಿಂದ ನಾವು ಕರ್ನಾಟಕಕ್ಕೆ ಗಡಿ ಭಾಗದಿಂದ ಮಹಾಜನವರದಿಂದ ಎಷ್ಟು ಅನ್ಯಾಯನೂ ಆಯಿತು, ಎಷ್ಟು ಒಳ್ಳೆಯದಾಗಿದೆ ಅಂತ ತಿಳ್ಕೊಂಡಿದ್ದೆವು ನಾವು. ಈ ಎಲ್ಲ ಭಾಷೆ, ಗಡಿ, ಇವೆಲ್ಲ ವಿಚಾರಗಳು, ಹೋರಾಟಗಳು ಇದು ನೆನ್ನೆ ಮನೆಯದಲ್ಲ. ಹೌದು, ಬಹಳ ಕಾಲದಿಂದನೂ ಇದು ಸಮಸ್ಯೆ ಇದೆ. ಕನ್ನಡ ಭಾಷೆ ತನ್ನ ಸತ್ವ, ತಮ್ಮ ಶಕ್ತಿ ಮೇಲೆ ಉಳಿದಿದೆ. ಒಂದು ಕಡೆ ಪೂರ್ವದಲ್ಲಿ ಸಂಸ್ಕೃತ, ಪ್ರಾಕೃತ ಇವೆರಡ ಮಧ್ಯದಲ್ಲಿ ಈ ಭಾಷೆ ಉಳಿದಿದೆ. ನಂತರ ಮೊಘಲರ ಕಾಲ ಉರ್ದುನ ಹೊಡೆತದಲ್ಲಿ ಕನ್ನಡ ಉಳಿದಿದೆ. ನಂತರ ಇಂಗ್ಲೀಷರ ಕಾಲದಲ್ಲಿ ಹೊಡೆತದಲ್ಲಿ ಕನ್ನಡ ಉಳಿದಿದೆ. ಅಕ್ಕಪಕ್ಕದ ತಮಿಳು, ತೆಲುಗು, ಮಲಯಾಳಿ ಮತ್ತು ಮರಾಠಿ ಇವರ ಒತ್ತಡದಲ್ಲಿ ರಾಜಾಶ್ರಯಗಳೆಲ್ಲ ಇದ್ದಂಥ ಇವರೆಲ್ಲ ಅವರ ಮಧ್ಯೆ ಕನ್ನಡ ತನ್ನ ಅಸ್ತಿತ್ವ ಉಳಿಸ್ಕೊಂಡಿದ್ದಾರೆ. ಕನ್ನಡ ಭಾಷೆಗಿರುವಂಥ ಸತ್ವ ಮತ್ತು ತಾಕತ್ತು ಖಂಡಿತ ಹೊರತಾಗಿ ಯಾವ ಭಾಷೆಗೂ ಇಲ್ಲ. ಅದಕ್ಕೆ ನಮ್ಮ ವಿನೋಬ ಭಾವೆ ಹೇಳ್ತಿದ್ರು, ಕನ್ನಡವನ್ನು ಲಿಪಿಗಳ ರಾಣಿ. ಬಹುಶಃ ಕನ್ನಡದ ಸಂಸ್ಕೃತಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ನಾವು ಎದೆ ತಟ್ಟಿ ಹೇಳ್ಕೊಳ್ಳೋ ಸ್ಥಿತಿಯಲ್ಲಿ ನಾವಿಲ್ಲ. ಇವತ್ತು ಇಡೀ ಹರ್ಷವರ್ಧನ ಉತ್ತರ ಪ್ರದೇಶದ ದೊಡ್ಡ ರಾಜ, ಇಡೀ ದೇಶವನ್ನೇ ಆಳದಂಥವನು, ಅವನ್ನ ಸೋಲಿಸ್ತವನು ನಮ್ಮ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ. ಕೊನೆಗೆ ಅವನು ಶರಣರಾಗದ. ಇವತ್ತು ನಮ್ಮ ಶಾತವಾಹನರು ಇವತ್ತು ಬಿಹಾರ್ ಗಂಟ ರಾಜ್ಯ ಆಡಿದ್ರು. ಆಮೇಲೆ ಸೇವಣರು ವೆಸ್ಟ್ ಬೆಂಗಾಲ್ ಗಂಟ. ಇವತ್ತು ಏನು ಸೇನರು ಅಂತ ನಾವು ವೆಸ್ಟ್ ಬೆಂಗಾಲಲ್ಲಿ ಕರಿತಿರಲ್ಲ, ಪಶ್ಚಿಮ ಬಂಗಾಳದಲ್ಲಿ ಅವರು ಮೂಲತಃ ಕನ್ನಡಿಗರು. ಅಮೃತ ಸೇನ್ ಅಂತ ಇವತ್ತು ನೊಬೆಲ್ ಶಾಸ್ತ್ರಜ್ಞ ಇದೆ, ಪ್ರಶಸ್ತಿ ತಗೊಂಡ ಅರ್ಥಶಾಸ್ತ್ರಜ್ಞರು. ಅವರು ಮೂಲತಃ ಕನ್ನಡಿಗರು ಅನ್ನೋದು ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಯಾಕೆ ಅಂತಂದರೆ ಸೇವಣರು ಹೋಗಿ ಸೇನರಾದ್ರಲ್ಲಿ ಇಡೀ ರಾಷ್ಟ್ರವನ್ನೇ ಆಳಿದಂಥ ನಾವು. ಇವತ್ತು ಮಹಾರಾಷ್ಟ್ರ ಅನ್ನೋ ಪದ ಇದೆಯಲ್ಲ, ಅದು ಕನ್ನಡ ಪದ. ಆಮೇಲೆ ಇತಿಹಾಸವನ್ನು ಅರಿವು ಮೂಡಿಸಲಿ ನಮ್ಮ ಶಿಕ್ಷಣ ಇಲಾಖೆನೂ ಒಂದು ಇಲ್ಲ, ಬೇಸಿಕ್ಕೆ ನಮ್ಮಲ್ಲಿ ಸಮಸ್ಯೆ ಇಲ್ಲಿ. ಇವತ್ತು ನಾವು ಯಾವುದೋ ತಮಿಳ್ನಾಡಲ್ಲ ಇನ್ಯಾರೋ ಓದಿದ್ನ ಇಲ್ಲಿ ಓದ್ಬೇಕು ನಾವು. ಆದರೆ ನಮ್ಮ ರಾಜ್ಯದಲ್ಲಿ ಏನು ನಡೀತು ಕರ್ನಾಟಕದಲ್ಲಿ ಅನ್ನೋದನ್ನ ಅದನ್ನು ಹೇಳ್ತಿಲ್ಲ. ಉದಾಹರಣೆ ನಿಮ್ಗೆ ಹೇಳ್ತೀನಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದು 1857. ಭಾರತದ ಇಂಗ್ಲಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದು ಅಂತ ಸಿಪಾಯಿ ದಂಗೆ ಅಂತ ಇತಿಹಾಸ ಉತ್ತರ ಭಾರತದಲ್ಲಿ ಎಲ್ಲ ದಾಖಲೆ ಆಗಿದೆ ಕೇಂದ್ರ ಸರ್ಕಾರದಲ್ಲಿ. 1824 ಅಕ್ಟೋಬರ್ 23 ಮೊದಲನೇ ಇಂಗ್ಲೀಷನ್ನು ಸೋಲಿಸಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ. ಅದನ್ನು ದಾಖಲೆಗೆ ಸೇರಿಸಿಲ್ಲ. ಯಾಕೆಂದರೆ ನಮ್ಮ ಸರ್ಕಾರಗಳು ಎಲ್ಲೆಲ್ಲಿ ಎಡವಟ್ಟು ಆಗ್ತಾ ಇದೆ ಅಂತ. ಅಂದ್ರೆ ಒಂದಿಷ್ಟು ಬುದ್ಧಿಜೀವಿಗಳದೇ ಸಮಸ್ಯೆ ಅಲ್ಲಲ್ಲ, ಅವರು ಇದನ್ನು ಸರಿಯಾದ ಮಾಹಿತಿಗಳನ್ನು ಕೊರತೆ ಕೊಡ್ತಾ ಇಲ್ಲ. ಒಂದು ಅಧ್ಯಯನದ ನಮ್ಮಲ್ಲಿ ಜಾಗೃತಿ ಮೂಡಿಸುವಂಥ ಪ್ರಜ್ಞೆ ಮಾಡಿಸ್ತಾ ಇಲ್ಲ. ಆಮೇಲೆ ನಮ್ಮಲ್ಲಿ ಅಧಿಕಾರಿ ವರ್ಗ ಇದೆಯಲ್ಲ, ತಾವಾಯ್ತು ತಮ್ಮ ಕೆಲಸ ಆಯಿತು ಅಷ್ಟು ಬಿಟ್ಟರೆ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಇಲ್ಲಿ ಬಂದಂಥ ಅಧಿಕಾರ ವರ್ಗ ಇದೆಯಲ್ಲ, ಎಲ್ಲ ಹೊರಗಡೆ ತಮಿಳುನಾಡು ಬೇರೆ ಬೇರೆ ಭಾಗದಿಂದ ಬಂದವರು. ಇವತ್ತು ನಮ್ಮ ರಾಜ್ಯವನ್ನು ಆಳದಂಥ ಮೊಘಲರಾಗಿರ್ಬೋದು, ಇಂಗ್ಲೀಷರಾಗಿರ್ಬೋದು, ಪೇಶ್ವೆಗಳಾಗಿರ್ಬೋದು, ನಿಜಾಮರಾಗಿರ್ಬೋದು, ಇವರೆಲ್ಲರೂ ಅವರವರ ವಸಾಹತಶಾಹಿಗಳನ್ನು ನಮ್ಮ ಮೇಲೆ ಪ್ರಭಾವ ಬೀರಿದ್ರು. ನಾವೆಲ್ಲ ಅವ್ರ ಜೊತೆ ಕೈ ಕಟ್ಕೊಂಡು ಉಳಿದೋ.
ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲ ಅಂದಿದ್ರೆ ಹಳೆ ಮೈಸೂರು ಪ್ರದೇಶನೂ ಉತ್ತರ ಕರ್ನಾಟಕ ಇದ್ದಂಗಿರೋದು. ಖಂಡಿತ ಸರ್, ಖಂಡಿತ. ಆದರೆ ಅವರು ಸ್ಮರಣೆ ಮಾಡುವಂಥ ಕೆಲಸನೂ ಇವತ್ತು ನಾವು ಮಾಡಿಲ್ಲ. ಇವತ್ತು ನಾವು ಯಾರನ್ನೋ ಹೋಲಿಸಿ ಯಾರನ್ನೋ ಮಾತಾಡ್ತಾ ಇದ್ದೀವಿ. ಹೌದು. ಕನ್ನಂಬಾಡಿ ಕಟ್ಟಿದವ್ರು ಯಾರು ಅಂತ ತಕ್ಷಣ ಇನ್ಯಾರೋ ಹೆಸರು ಹೇಳ್ತಾ ಇದೀವಿ. ಹೌದು. ನಾಲ್ವಡಿ ಕೃಷ್ಣರಾಜ ಒಡೆಯ ಹೆಸರು ಹೇಳ್ತಾ ಇಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಯಾರು ಕಟ್ಟೋದ್ರು ಅಂತ ಅವ್ರ ಹೆಸರು ಹೇಳ್ತಾ ಇಲ್ಲ. ಇವತ್ತು ಮೈಸೂರು ಬ್ಯಾಂಕ್ ಕಟ್ಟಿದವ್ರು ಯಾರು ಅಂತಂದ್ರೆ ಬೇರೆ ಹೆಸರು ಹೇಳ್ತೀವಿ. ಅದರ ಮೊದಲ ಅಧ್ಯಕ್ಷರು ಯಾರು ಅಂತಂದ್ರೆ ಪುಟ್ಟಣ ಶೆಟ್ಟರು ಹೆಸರು ಹೇಳ್ತಾ ಇಲ್ಲ. ಹೌದು. ಅದರ ಮೊದಲನೇ ಅಧ್ಯಕ್ಷರು KP ಪುಟ್ಟಣ ಶೆಟ್ಟರು. ಬೆಂಗಳೂರು ನಗರಕ್ಕೆ ಮೊದಲನೇ ವಿದ್ಯುತ್ ತಂದವರು ಅವರು. ಓಕೆ. ಬೆಂಗಳೂರು ನಗರಕ್ಕೆ KR ಮಾರ್ಕೆಟ್ ಕಟ್ಟಿದವರು ಅವರು. ಓಕೆ. ಅವ್ರನ್ನ ನೆನೆಸ್ಕೊತಾ ಇಲ್ಲ ನಾವು ಬೆಂಗಳೂರು ಜನ. ಇವತ್ತು ಕೆಂಪೇಗೌಡರು ಏನು ಬೆಂಗಳೂರು ಮಹಾನಗರ ಕಟ್ಟಿದ್ರು, ಅದರ ಅಭಿವೃದ್ಧಿಗೆ ಸಾಕಷ್ಟು ಜನ ಕೊಡುಗೆ ಕೊಟ್ಟಿದ್ದಾರೆ. ಖಂಡಿತ ಸರ್. ಆದರೆ ಆ ನಂತರ ಪರಂಪರೆಯನ್ನು ಬೆಂಗಳೂರು ನಗರವನ್ನು ಇತಿಹಾಸವನ್ನು ಹೇಳುವಂಥ ಸ್ಥಿತಿಯಲ್ಲಿ ನಾವೂ ಇಲ್ಲ. ಇನ್ನು ಬೆಂಗಳೂರಿನಲ್ಲಿ ಇದ್ದಂಥ ನಾವೇ ಎಷ್ಟು ಹೇಳಿದ್ರೆ ಕರ್ನಾಟಕದ ಬಗ್ಗೆ ಎಲ್ಲ ಹೇಳ್ತೀವಿ ನಾವು. ಅಜಂತ ಎಲ್ಲರೂ ಯಾರು ಕಟ್ಟೋದು ಅಂತ ಅದನ್ನು ಹೇಳ್ತಾ ಇಲ್ಲ ನಾವು. ಕನ್ನಡಿಗರು ಕಟ್ಟಿದ್ರು. ಕರ್ನಾಟಕ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಅಂತ ಅದು ಹೇಳ್ತಾ ಇಲ್ಲ. ಕನ್ನಡ ಹೋರಾಟ ಮಾಡೋರಿಗೆ ತೀಕ್ಷ್ಣವಾಗಿ ಟೀಕೆ ಮಾಡೋದು, ಆರೋಪ ಮಾಡೋದು, ರೋಲ್ ಕಾಲ್ ಅನ್ನೋದು. ಅವ್ರ ಪರಿಸ್ಥಿತಿ ಹೋದಾಗ ಅವ್ರ ಮನೆಗೆ ಹೋದಾಗಲೇ ಗೊತ್ತಾಗ್ತದೆ ಕನ್ನಡ ಹೋರಾಟಗಾರರ ಸ್ಥಿತಿ ಏನು ಅನ್ನೋದನ್ನ. ಯಾಕೆಂದರೆ ನಮ್ಮಲ್ಲಿ ಇತಿಹಾಸದ ಅರಿವಿಲ್ಲ. ರಾಜಕಾರಣಿಗಳಿಗೆ ತಮ್ಮ ತೇವಲಿನಲ್ಲಿ ಬದುಕ್ತಾ ಇದ್ದಾರೆ ವಿನಃ ಈ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ. ಇವರೆಲ್ಲ ತಮಿಳುನಾಡವ್ರು ನೋಡಿ ಕಲಿಬೇಕು. ಅವರಲ್ಲಿ ಭಾಷಾಭಿಮಾನ ತುಂಬಾ ಚೆನ್ನಾಗಿದೆ. ಅವರು ಪಕ್ಷಾತೀತ ಒಂದಾಗ್ತಾರೆ. ತಮಿಳಿನ ವಿಷಯ ಬಂದಾಗ, ತಮಿಳ್ನಾಡು ವಿಷಯ ಬಂದಾಗ DMK ಆಗಿರೋದು, ಅಣ್ಣಾ DMK ಇರೋದು, ಕಾಂಗ್ರೆಸ್ ಆಗಿರೋದು, BJP ಎಲ್ಲ. ಆದರೆ ನಮ್ಮಲ್ಲಿ ಭಾಷೆ ಬಗ್ಗೆನೂ ಒಂದಾಗಲ್ಲ, ನಾಡಿನ ಬಗ್ಗೆನೂ ಒಂದಾಗಲ್ಲ. ಕೊನೆಗೆ ಇವರ ರಾಜಕೀಯ ತೇವಲಿಗೆ ಕರ್ನಾಟಕವನ್ನ ತಬ್ಲಿ ಮಾಡ್ತಾ ಇದ್ದಾರೆ. 100% ಸರ್, ಸತ್ಯ. ನೀವು ಹೇಳಿದ್ದು ಇಷ್ಟು ಮಾತುಗಳು ಸತ್ಯ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ನಿಮಗೂ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಒಂದು ಒಳ್ಳೆ ಬಾಂಧವ್ಯ, ಒಂದು ಒಡನಾಟ, ಅದು ಯಾವ ರೀತಿ ಬೇಕಾದ್ರೂ ಇರ್ಬೋದು. ನೀವು ಅವರೆಲ್ಲರ ಹೋರಾಟಗಳಲ್ಲಿ ಪಾಲ್ಗೊಳ್ತಿದ್ದಂಥ ಸಂದರ್ಭನೂ ಇರ್ಬೋದು, ಅಥವಾ ವೈಯಕ್ತಿಕವಾಗೂ ಇರ್ಬೋದು, ನನಗೆ ಗೊತ್ತಿಲ್ಲ. ಹೇಗಿತ್ತು ಸರ್ ಆ ಕ್ಷಣಗಳು, ಆ ದಿನಗಳು? ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮೊದಲು ನಾವೆಲ್ಲ ಅವ್ರ ಚಿತ್ರ ನೋಡೇ ಬೆಳೆದಂಥವ್ರು. ಎಸ್ ಸರ್. ಆ ಚಿತ್ರಗಳಲ್ಲಿ ಅವರು ಕೊಟ್ಟಂಥ ಸಂದೇಶಗಳಿದೆಯಲ್ಲ, ನಮ್ಮ ಬದುಕಿಗೆ ದಾರಿದೀಪ. ಬಹುಶಃ ಅವ್ರ ಪಾತ್ರಗಳು ನೋಡಿದಾಗ ನಾವು ನಮ್ಮ ಕುಟುಂಬದಲ್ಲಿ ಯಾರೋ ಇನ್ನಲ್ಲಿ ಊರಲ್ಲಿ ನೇಗ್ಲು ಹೊತ್ಕೊಂಡು ಹೋಗ್ತಾ ಇದ್ದಾಗ, ಅವರು ಹೊಲ ಉಡ್ತಾ ಇದ್ದಾಗ, ಅಥವಾ ಅವರು ತಾಯಿ ಹತ್ರ ಅವ್ರು ನಡ್ಕೊಳ್ತಿದ್ದ ಪಾತ್ರಗಳು ಇವೆಲ್ಲ ನೋಡಿದಾಗ ಎಲ್ಲ ನಾವು ನಮ್ಮ ತಾಯಿ ಹತ್ರ ಈ ಥರ ನಡ್ಕೊಂಡಿರ್ತಾ ಇದ್ದೀವೋ, ಅಥವಾ ನಮ್ಮ ಅಪ್ಪನ ತಾತನೋ ಈ ಹೊಲಕ್ಕೆ ಹಿಂಗೆ ಹೋಗ್ತಾ ಇದ್ರೇನೋ. ಖಂಡಿತ. ಮತ್ತು ಬದುಕು ಹೆಂಗಿರಬೇಕು ಅನ್ನೋದಕ್ಕೆ, ಸಂಸ್ಕಾರ ಹೆಂಗಿರಬೇಕು, ಬದುಕು ಹೆಂಗಿರಬೇಕು, ಕುಟುಂಬ ಅಂದರೆ ಹೆಂಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್. ಅವತ್ತು ನಾವು ಬಾಲ್ಯದಿಂದಲೂ ಅವರ ಚಿತ್ರವನ್ನು ನೋಡೇ ಬೆಳೆದಂಥವ್ರು. ನಂತರ ನಾವು ಗಾಯತ್ರಿನಲ್ಲಿ ಬಂದಾಗ ಅವರ ಚಿತ್ರಗಳಿಗೆ ತಮಿಳುನಾಡಲ್ಲಿ ಚಿತ್ರನಟರುಗಳು ಹೆಂಗೆ ಬಂದಾಗ ಸ್ಟಾರ್ ಕಟ್ತಿದ್ರು, ಆ ಸ್ಟಾರ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೋ ನಾವು. ಓಕೆ. ಗಾಯತ್ರಿನಿಂದ ದೊಡ್ಡ ಮೆರವಣಿಗೆ ನವರಂಗ್ ಚಿತ್ರಮಂದಿರಕ್ಕೆ ತರ್ತಿದ್ದೋ, ಅದ್ರ ಬಿಟ್ಟರೆ ಗೀತಾಂಜಲಿ ಚಿತ್ರಮಂದಿರಕ್ಕೆ ತೊಗೊಂಡೋಗ್ತಿದ್ದೋ. ಮೊದಲನೇ ಪಿಕ್ಚರ್ ಸ್ಟಾರ್ ನಮ್ಮದೇ ಮೆರವಣಿಗೆಯಲ್ಲಿ ಬಿಡ್ತಿತ್ತು. ಓಕೆ. ದೊಡ್ಡ ದೊಡ್ಡ ಸ್ಟಾರ್ಗಳು, ದೊಡ್ಡ ಅದೇ ರಾಜ್ಕುಮಾರ್ ಅವರ ಚಿತ್ರಕ್ಕಿಂತ ಹೆಚ್ಚಾಗಿ ಆ ಸ್ಟಾರ್ ಮೆರವಣಿಗೆ ಹೆಂಗೆ ಹಾಕಿದ್ರು ಅಂದ್ರೆ ಒಂಥರ ಕನ್ನಡಿಗರ ಜಾಗೃತಿ ಮೆರವಣಿಗೆ ಇದ್ದಂಗಿತ್ತು. ಖಂಡಿತ. ಹಬ್ಬ ಅವಾಗ ಏನು ಆ ಜನ, ಆ ತಮಟೆ, ಆ ವ್ಯವಸ್ಥೆ ನೋಡಿದಾಗ ಆ ಸ್ಫೂರ್ತಿ ಇತ್ತಲ್ಲ. ಆ ಸ್ಟಾರ್ ಮೆರವಣಿಗೆ ನಾವು ಅದನ್ನು ಸುಬ್ರಹ್ಮಣ್ಯ ನಗರದಿಂದ ಹೋಗಿ ಅಲ್ಲಿಂದ ಮಲೇಶ್ವರಂ ರೈಲ್ವೆ ಸ್ಟೇಷನ್ ಗಾಂಧಿ ಗ್ರಾಮ ಅಂತ ಇತ್ತು, ಅದು ಮುಗಿಸ್ಕೊಂಡು ಶ್ರೀರಾಮ್ಪುರಕ್ಕೆ ಹೋಗಿ ಲಕ್ಷ್ಮೀನಾರಾಯಣಪುರ ಮುಗಿಸ್ಕೊಂಡು ಪ್ರಕಾಶ್ ನಗರ ಮುಗಿಸ್ಕೊಂಡು ತಿರ್ಗಾ ನಾಗಪ್ಪ ಬ್ಲಾಕ್ ಬಂದು ಅರಿಶಿನಗಡ ಮುಖಾಂತರ ನರಗ್ತಿರ್ತಿದ್ದವು. ಇಡೀ ಊರೆಲ್ಲ ಅದು ಏನಂತೆ ರಾಜ್ಕುಮಾರ್ ಅವ್ರದ್ದು ದೊಡ್ಡ ಇದಾಕಿ ಆ ಮೂಲಕ ಅದು ಒಂದು ಕನ್ನಡಿಗರ ಜಾಗೃತಿ ಮಾಡ್ತಿದ್ವು. ನಂತರ ಅವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾಗ ನಾವು ಈ ನಾರಾಯಣ್ ಕುಮಾರ್ ಅವ್ರ ಜೊತೆ ನಾವು ಹೆಚ್ಚಿನ ಒಡನಾಟ ಇದ್ದಾಗ ನಾರಾಯಣ್ ಕುಮಾರ್ನ ಜೊತೆ ಅವ್ರನ್ನ ಭೇಟಿ ಮಾಡುವಂಥ ಅವಕಾಶಗಳು ಜಾಸ್ತಿ ಸಿಗ್ತಾನೆ. ಓಕೆ. ಅವ್ರು ನಾರಾಯಣ್ ಕುಮಾರ್ ಇನ್ನೂ MLA ಆಗಿಲ್ಲ, ಆದರೆ ಕನ್ನಡದ ಹೋರಾಟದ ಮುಂಚೆನೇಲಿದ್ರು. ಅವರು ರಾಜ್ಕುಮಾರ್ನ ಭೇಟಿ ಮಾಡೋಕೆ ಹೋಗ್ತಿದ್ರು. ತಮಿಳ್ನಾಡಲ್ಲಿದ್ದಾಗಲೂ ಭೇಟಿ ಮಾಡೋಕೆ ಹೋಗ್ತಿದ್ರು. ಆವಾಗ ರಾಜ್ಕುಮಾರ್ ಅವ್ರನ್ನ ಹತ್ತಿರಿಂದ ನೋಡಿದಂಥ ಸಂದರ್ಭ. ಅದಾದ ಮೇಲೆ ಗೋಕಾಕ್ ಚಳುವಳಿಲಿ ಅವರ ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಂಡು ಒಂದು ಸತಿ ಅವರು ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ಆಗಿ 3-4ನೇ ದರ್ಜೆ ಹೋರಾಟ ಪ್ರಾರಂಭ ಆಯಿತು. ಓಕೆ. ಆ ಹೋರಾಟ ಪ್ರಾರಂಭವಾದಾಗ ನಾರಾಯಣ ಸ್ವಾಮಿ ಅಂತ ಕನ್ನಡಪುರದಲ್ಲಿ ಇವತ್ತು ಅಪರ್ಣ ಇವರು ಇದ್ರಿಲ್ಲ, ಅವ್ರ ತಂದೆಯವರು. ಓಕೆ. ಕನ್ನಡ ಈ ಹೋರಾಟದ ಬಗ್ಗೆ ಕೆಲವು ಪತ್ರಿಕೆಗಳು ಒಂಥರ ವ್ಯಂಗ್ಯ ಮಾಡಿದ್ದು. ಓಕೆ. ಟೀಕೆ ಮಾಡಿದ್ರು. ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಗೋಕಾಕ್ ಚಳುವಳಿ ಇದು 3-4ನೇ ದರ್ಜೆ ಈ ವಿಷಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರಿಬೇಕಾಯಿತು. ಆ ಪತ್ರಿಕಾಗೋಷ್ಠಿಗೆ ಒಂದು ಮಾಹಿತಿನ
ಪತ್ರಿಕೆ ಹೇಳಿಕೆಗಳನ್ನ ರಿಲೀಸ್ ಮಾಡಬೇಕಾಯ್ತು. ಓಕೆ. ಆ ಸಂದರ್ಭದಲ್ಲಿ ಸಾರಾ ಗೋವಿಂದು ಮತ್ತು ಟಿ ವೆಂಕಟೇಶ್ ಅವರು ಇವರೆಲ್ಲ ಇರ್ತಾರೆ. ಕೆ ನಾರಾಯಣಸ್ವಾಮಿ ಅವರು ಅದನ್ನು ಲೇಖನ ಮಾತು ಮಾಡಿದ್ರೆ ಟೈಪಿಂಗ್ ಯಾರೂ ಇರಲಿಲ್ಲ. ಓಕೆ. ಟೈಪಿಂಗ್ ಆವಾಗ ನಮ್ಮ ನಾವು ಮೈಸೂರು ಬ್ಯಾಂಕ್ ಚೌಕದಲ್ಲಿ ನಮ್ಮ ಗೋವಿಂದಹಳ್ಳಿ ದೇವೇಗೌಡ ಅಂತ ಇದ್ದರು. ಅವರ ಸಂಪರ್ಕದಲ್ಲಿ ಎಲ್ಲ ಇರ್ತಿದ್ದೋ. ನಾವು 8:30ವರೆಗೂ ಅಲ್ಲೇ ಇದ್ದೋ. ಅವರು ಟೈಪಿಂಗು ಎಲ್ಲೂ ಸಿಗ್ತಾಯಿಲ್ಲ ಅವ್ರಿಗೆ. ಅವಾಗ ಏನಾಗೋಯ್ತು, 9:30ವರೆಗೆ ನಾವು ಗೋವಿಂದಹಳ್ಳಿ ದೇವೇಗೌಡರು ಇನ್ನೇನು ಹೊರಡಬೇಕು ಅಂತ ಅವರು ಚಾಮರಾಜಪೇಟೆಗೆ ಕೊಡಬೇಕು. ನಾನು ಇದ್ಕೊಂಡ್ರು ಬಸ್ ಸ್ಟ್ಯಾಂಡಿಗೆ ಬರ್ತಾಯಿದ್ದೋ. ಆವಾಗ ವೆಂಕಟೇಶ್ ಅವರು ಸ್ಕೂಟ್ರ್ ಬಂದು ಈ ಥರ ಅಣ್ಣವ್ರದ್ದು ಒಂದು ಪತ್ರಿಕೆ ಹೇಳಿಕೆನ ಮಾಡಬೇಕು, ನೀವು ಅಂಗಡಿ ಓಪನ್ ಮಾಡಿ ಅಂತ. ಆವಾಗ ಅವರು ಅಂಗಡಿ ಓಪನ್ ಮಾಡಿ ನಾರಾಯಣಸ್ವಾಮಿ ಅವ್ರು ಬಂದರು. 10:30 11-12 ಗಂಟೆವರೆಗೂ ಟೈಪಿಂಗ್ ನಾನೇ ಮಾಡಿದೆ. ಅವ್ರು ಸ್ಟೆನ್ಸಿಲ್ ತೆಗಿತಿದ್ದೋ. ಓಕೆ. ಅವ್ರು ಗೋವಿಂದ ತಗೊಂಡವರು ಟೈಪಿಸ್ಟ್ ಇಲ್ಲದ್ರೆ ನಾನೇ ಟೈಪ್ ಮಾಡಿದೆ. ಆದರೆ ಟೈಪಿಸ್ಟ್ ಮಾಡಿ ಅದಕ್ಕೆ ಸಿಗ್ನೇಚರ್ ಹಾಕ್ಸ್ಕೊಂಬರ್ಬೇಕಾಯ್ತು. ಓಕೆ. ಬಿಡದಿನಲ್ಲಿ ಅವರು ಪುನೀತ್ ಫಾರಮ್ನಲ್ಲಿ ಇದ್ದರು. ನಾನು ಗೋವಿಂದಹಳ್ಳಿ ಜೊತೆ ಹೋಗಿ ಅದಕ್ಕೆ ಸಿಗ್ನೇಚರ್ ಮಾಡಿ ಹತ್ತಿರದಿಂದ ರಾಜ್ಕುಮಾರ್ನ ನೋಡಿದಂಥ ಸಂದರ್ಭ ನನಗೊಂಥರ ಸ್ಫೂರ್ತಿ. ಖಂಡಿತ ಸರ್. ಅದಾದಮೇಲೆ ಬೆಳಿಗ್ಗೆ ಅಶೋಕ ಹೋಟ್ಲಲ್ಲಿ ಪ್ರೆಸ್ ಕಾನ್ಫರೆನ್ಸು. ಬೆಳಿಗ್ಗೆ 4:15 ಗಂಟೆ ಅಷ್ಟು ವರ್ಕ್ ಮಾಡಿದ್ದೀವಿ ನಾವು. ಬೆಳಿಗ್ಗೆ 10 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್. ಅವಾಗ ನನ್ನ ಕರೆದು, ಏನಪ್ಪ ನಿದ್ದೆ ಮಾಡಿದೆನಪ್ಪ ನೀನು? ಓಕೆ. ಮಾಡ್ದೆ ನಿದ್ದೆ ಅಂದರು. ಇಲ್ಲ ಅಣ್ಣ, ನೀವು ಫಸ್ಟು ತಿನ್ನು ಅಂದರು. ಆ ಸ್ಫೂರ್ತಿಯ ಮಾತಿತ್ತಲ್ಲ ನಮಗೆ, ಅದೆಷ್ಟು ಕೋಟಿ ಕೊಟ್ಟರು ಸಾಲಲ್ಲ. ಆ ಸ್ಫೂರ್ತಿ ಅಲ್ಲಿಂದ ಆಚೆಗೆ ಒಂದು ಸತಿ ಈ ನಾರಾಯಣ್ ಕುಮಾರ್ ಅವರು ಬೆಳಗಾವಿ ಅವಾಗೆ MLA ಆಗಿದ್ದರು. ನಾರಾಯಣ್ ಕುಮಾರ್ MLA ಆದಾಗ ಬೆಳಗಾವಿಗೆ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಯ್ತು. ಕರಿಬೇಕು ಅಂತ ಅಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯ ಕನ್ನಡ ಸದಸ್ಯರು ಬಂದಿದ್ದರು. ನಾರಾಯಣ್ ಕುಮಾರ್ MLA 84ರಲ್ಲಿ ರಾಜ್ಕುಮಾರ್ ಅವ್ರನ್ನ ಕರೆಯೋಕ್ಕೆ ಅಂತ ಹೋಗೋದು. ಅವಾಗ ಅವರು, ನಾನು ಅರ್ಜೆಂಟ್ ಅಲ್ಲೇ ಒಂದು ಪತ್ರ ಬರೆದೆ ಅಕ್ಷರ. ನಾನು ಡಾಕ್ಟರ್ ರಾಜ್ಕುಮಾರ್ ಅಂತಾಗಿ 2 ಗೀರ್ ಹಾಕಿ, ಡಾಕ್ಟರ್ ರಾಜ್ಕುಮಾರ್ ನಟ ಸಾರ್ವಭೌಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಸನ್ನಿಧಾನಕ್ಕೆ ಅಂತ ಬರೆದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೆಳಗಡೆ ನಾರಾಯಣ್ ಕುಮಾರ್ ಸೈನ್ ಮಾಡಿದ್ರು MLA ಲೆಟರ್ಗೆ. ಅವಾಗ ಎಷ್ಟು ಮುದ್ದಾಗಿದೆ ನಿನ್ನ ಅಕ್ಷರ ಅಂತ ಹೇಳಿ ನನಗೆ ಬೆಂತಟ್ಟಿ ಒಂದು ಮಾತು ಹೇಳಿದ್ರು, ನೋಡಪ್ಪ ನಾನು ಮೆಡಿಕಲ್ ಡಾಕ್ಟರ್ ಅಲ್ಲ, ನಾನು MA ಕಾಯೋ ಡಾಕ್ಟ್ರು ಅಂದರು. ಓಕೆ. ಅಂದರೆ ನೀನು 2 ಗೀರ್ ಹಾಕಿದ್ರೆ ಮೆಡಿಕಲ್ಲರು ಹಾಕು, ನನಗೆ ನಾನು MA ಮೇಯಿಸ್ಕೊಂಬಂದಿರೋ ಡಾಕ್ಟ್ರು ಅಂತೇಳಿ ಚಿಕ್ಕೆ ಇಕ್ಕು ಅಂತೇಳಿ ನನಗೆ ತಿದ್ದದಂಥವ್ರು. ನನಗೆ ಅಲ್ಲಿ ಗಂಟ ಡಾಕ್ಟ್ರು ಅಂದರೆ ಈಗ 2 ಗೀರ್ ಹಾಕೋದೇ ಇತ್ತು. ಹೌದು. ಅಂದರೆ ಈಗಲೂ ಎಷ್ಟೋ ಜನ ಬಳಸ್ತಾರೆ. ಈಗ ಯೂನಿವರ್ಸಿಟಿ ಇವೆಲ್ಲ ಕೊಡ್ತಾರಲ್ಲ, ಅದು ಚಿಕ್ಕೆ ಇಕ್ಬೇಕು. ಓಕೆ. 2 ಗೀರ್ ಹಾಕಂಗಿಲ್ಲ. ಮೆಡಿಕಲ್ ಡಾಕ್ಟ್ರಿಗೆ ಮಾತ್ರ 2 ಗೀರ್ ಹಾಕ್ತಾರೆ. ಓಕೆ. ಈ ಚಿಕ್ಕೆ ಇಕ್ತಾರೆ. ಅಂದರೆ ಎಷ್ಟು ಅಪಾರವಾದ ಜ್ಞಾನ ಇತ್ತು ಅವ್ರಿಗೆ. ಹೌದು. ಆವಾಗ ನನಗನ್ನಿಸ್ತದು, ಅವತ್ತು ಅವರು ನಮ್ಮನ್ನ ತಿದ್ದಿದ್ದಂಥ ಜನ. ಅವತ್ತಿಂದ ನಾನು ಏನೇ ಬರಿಬೇಕಾದ್ರೂ ಭಾಳ. ಆಮೇಲೆ ಅದರೊಳಗೆ ಕೊನೆಯ ಒಂದು ಅಕ್ಷರ ತಪ್ಪು ಬರೆದಿತ್ತು. ನೋಡಿ, ಇದು ತಪ್ಪು ಬರೆದಿದ್ಯಾ ನೀನು ಒಂದು. ಓಕೆ. ಇದು ಅಕ್ಷರ ತಪ್ಪು, ಈ ಪದ ಬಳಸ್ಬಾರ್ದು ನೀನು ಅಂದರು. ಅವತ್ತಿಂದ ನಾನು ಏನೇ ಪತ್ರ ಬರೆದ್ರೆ, ಏನೇ ಒಂದು ಇನ್ವಿಟೇಷನ್ ಮಾಡಿದ್ರು ಒಂದಿನ ಇಕ್ಕೊಂಡು ನೋಡ್ಬಿಟ್ಟು ತಿರುಗಿ ಪ್ರಿಂಟ್ ಕೊಡ್ತೀನಿ. ಯಾಕೆಂದರೆ ಈ ತಿದ್ದಿದ್ದಂಥವ್ರು ಯಾರನ್ನ ಇದ್ರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸದಾ ಇವತ್ತು ನನಗೆ ಅವರು ಪ್ರಾತಸ್ಮರಣೀಯರು. ಅವ್ರ ಜೊತೆ ಬೆರೆಯೋಕೆ, ಅವರಿಂದ ಒಂದಿಷ್ಟು ಪಾಠ ಹೇಳ್ಸ್ಕೊಳ್ಳೋಕ್ಕೆ, ಕಲಿಯೋಕೆ ಅವಕಾಶ ಸಿಕ್ತಲ್ಲ, ನಿಜವಾಗ್ಲೂ ನೀವು ಗ್ರೇಟ್ ಸರ್. ಅಲ್ಲಲ್ಲ, ನನ್ನ ಬಾಳಿಗೆ ಅದು ಒಂಥರ ಜ್ಯೋತಿ. 100%. ಈ ಕ್ಷಣಗಳನ್ನೆಲ್ಲ ಮರೆಯೋಕೆ ಆಗೋದೇ ಇಲ್ಲ, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಾದಮೇಲೆ ರಾಷ್ಟ್ರಕವಿ ಕುವೆಂಪು ಅವ್ರು ನೋಡಿದ್ದು ನಾನು. ಓಕೆ. ಕುವೆಂಪು ಅವರಂತೂ ಒಂದು ನನ್ನಂಥ ಪುಣ್ಯವಂತ ಏನು ಯಾರೂ ಇಲ್ಲ. 5-6 ಸತಿ ಭೇಟಿಯಾಗಿದ್ದೆ ವಿಶ್ವ ಕನ್ನಡ ಸಮ್ಮೇಳನದಿಂದ. ಅದಕ್ಕಿಂತ ಮುಂಚೆ ಈ ಮಹಾಕವಿ ಕುವೆಂಪು ರಸ್ತೆ ಹೆಸರಿಟ್ಟು ಕಾರ್ಪೊರೇಷನ್ 83ರಲ್ಲಿ ಅಸ್ತಿತ್ವ ಬಂತು. ನಾವು ಇದು KBG ರಸ್ತೆ ಅಂತ ಇತ್ತು. ನವರಂಗಿಂದ ಗೀತಾಂಜಲಿ ಟಾಕೀಸ್ವರೆಗೂ ಕೇತ್ಮನಹಳ್ಳಿ ಬೆರಿಲ್ ಗ್ರೌಂಡ್ ರಸ್ತೆ ಅಂತ ಇತ್ತು, ರೋಡ್ ಅಂತ. ಅದಕ್ಕೆ ಮಹಾಕವಿ ಕುವೆಂಪು ರಸ್ತೆ ಹೆಸರಿಡಬೇಕು ಅಂತ ಹೊರಟು. ಕೊನೆಗೆ ಕಾರ್ಪೊರೇಷನ್ ಮಾಡೋಕ್ಕಾಗಲಿಲ್ಲ. ನಾವೇನೇ ಒಂದು ಸ್ಟೆನ್ಸಿಲ್ ಮಾಡಿಸಿ ಸ್ಟೆನ್ಸಿಲ್ ಹೊಡೆಯೋದು, 10 ರೂಪಾಯಿ ಕೊಡು ಅನ್ನೋದು, 5 ರೂಪಾಯಿ ಕೊಡು ಅನ್ನೋದು ಅಂಗಡಿಗೆ ಚಾನದು. 83ರಲ್ಲಿ ಕಾರ್ಪೊರೇಷನ್ ಅಸ್ತಿತ್ವ ಬಂತು. ಸುಂದರರಾಜ್ ಅಂತ ಮೇಯರ್ ಆಗಿದ್ದರು. ಅವಾಗ ಮನವಿ ಕೊಟ್ಟ. ಆಮೇಲೆ ಆ ಸಂದರ್ಭದಲ್ಲಿ ಕೆಲವರು ಮಹಾಕವಿ ಕುವೆಂಪು ಅಂತ ಇಕ್ತೀಯ, ರಾಷ್ಟ್ರಕವಿ ಕುವೆಂಪು ಇಕ್ಕು ಅಂತ ಕೆಲವರು. ಇನ್ನು ಕೆಲವರು ಡಾಕ್ಟರ್ KV ಪುಟ್ಟಪ್ಪ ರಸ್ತೆ ಅಂತ ಸಿಕ್ಕಿ ಅಂತ ಅಂದರು. ಇನ್ನು ಕೆಲವರು ಪುಟ್ಟಪ್ಪ ಅಂತ ಇದು
ಕುವೆಂಪು ಅಂತ ಇಕ್ರಿ ಅಂದರು. ಆಮೇಲೆ ನಾನು ಹೇಳಿದಕ್ಕೆ ರಾಷ್ಟ್ರಕವಿ ಅಂತ ಇಕ್ಕುವಂತ ನಾನು ಮಹಾಕವಿ ಅಂತ ಇಕ್ಕಿದ್ದೀವಿ ಅಂತ. ಇಲ್ಲ ನೀವು ಪಂಪನೇ ಮಹಾಕವಿ, ಅವ್ರ ಮುಂದೆ ಇದೆ ಅದು. ನಾನು ಹೇಳಿದೆ ಅವತ್ತು ಮಹಾಕವಿ ಪಂಪ ಇರ್ಬೋದು, ಇವತ್ತಿನ ಮಹಾಕವಿ ಕುವೆಂಪು ಅವರೇ, ಅದಕ್ಕೆ ನಾವು ಕುವೆಂಪು ಇರ್ತೀವಿ. ಇನ್ನೊಬ್ಬರು ಅವತ್ತಿನ ರಾಜಕಾರಣದಲ್ಲಿದ್ದಂಥವ್ರು ಅವ್ರು ಹೇಳಿದ್ರೆ ಡಾಕ್ಟರ್ ಕೆ ವಿ ಪುಟ್ಟಪ್ಪ. ನಾನು ಡಾಕ್ಟರ್ ಕೆ ವಿ ಪುಟ್ಟಪ್ಪ ಅಂದರೆ ಯಾರೋ ಡಾಕ್ಟ್ರ್ ಆಯ್ತಾನೋ ಇಲ್ಲ ಕಾಂಟ್ರಾಕ್ಟ್ರು ಪುಟ್ಟಪ್ಪ ಆಯ್ತಾನೋ, ಬೇಡಿ ಸರ್ ನಾವು ಪಡಿಸ್ತಾ ಕಾರ್ಪೊರೇಷನ್ ಅಂಗೀಕಾರ ಆಯಿತು. ಅವತ್ತು ಇಮಾನಾಗಯ್ಯನವರು ನಮ್ಮ ಹಿರಿಯ ಸಾಹಿತಿಗಳು ಅದನ್ನು ನಿರ್ಣಯ ಮಂಡಿಸಿದ್ರು. ಅದು ಮಹಾಕವಿ ಕುವೆಂಪು ರಸ್ತೆ ದೊಡ್ಡ ಪ್ರಮಾಣದಲ್ಲಾಯಿತು. ಅವತ್ತಿನ ಕಾರ್ಪೊರೇಷನ್ ಕೈಯಲ್ಲಿ ನಾವು ಉದ್ಘಾಟನೆ ಮಾಡ್ಸೋಕೆ ಬಿಡಲಿಲ್ಲ. ಇದೇ ನಾಗಪ್ಪ ಬ್ಲಾಕಲ್ಲಿ ಅವತ್ತು ನೆಕ್ಸ್ಟು ವರ್ಷದ ಮೇಯರ್ ಆಗಿ ಬಂದಂಥ ಪುಟ್ಟೇಗೌಡರಿದ್ದರು, ಚಿತ್ರನಟ ದಿನೇಶ್ ಇದ್ದರು, ಇಮಾನಾಗಯ್ಯನವರು, ಇವನ್ನೆಲ್ಲ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸ್ದೆ. ಅದಾದಮೇಲೆ ನಾವೇನು ಮಾಡಿದೋ ಕುವೆಂಪು ಅವ್ರನ್ನ ನೋಡೋಕ್ಕೆ ನಮ್ಮೆಲ್ಲ ಕನ್ನಡ ಸ್ನೇಹಿತರುಗಳೆಲ್ಲ ಕರ್ಕೊಂಡು ಹೋಡೋ ಮೈಸೂರಿಗೆ ನಾವು ಆರ್ಡರ್ ಕಾಪಿ ಕೊಟ್ಟು ಮಹಾಕವಿ ಅವ್ರು ಹೇಳಿದ್ರು, ನೀವೆಲ್ಲ ಏನು ಮಾಡ್ತಾಯಿದ್ರು? ಇನ್ನೂ ಓದ್ತಾ ಇದ್ದೀವಿ. ಓದೋದು ಬಿಟ್ಟು ಇದೆಲ್ಲ ಕೆಲಸ ಯಾಕೆ ಮಾಡ್ತೀರಾ ನೀವು? ಅದು ಓದಬೇಕು, ಬದುಕನ್ನು ನೋಡ್ಕೋಬೇಕು ಅಂತ ನಮಗೆ ಬುದ್ಧಿ ಹೇಳಿ ಇವೆಲ್ಲ ಮಾಡಬಾರ್ದು ನೀವು. ಇವೆಲ್ಲ ಅವಶ್ಯಕತೆ ಇದೆಯಾ? ಇವೆಲ್ಲ ಬೇಕಿಲ್ಲ, ಇವೆಲ್ಲ ಬಯಸದಂಥದ್ದಲ್ಲ ಇದು ಅಂತ ಹೇಳಿ ಕೊನೆಗೆ ಒಂದು ವಿಶ್ವಮಾನವ ಸಂದೇಶದ ಪ್ರತಿಗಳು ಕೊಟ್ಟರು ನಮಗೆ. ಆ ಪ್ರತಿಗಳನ್ನ ನೀವು ಹಂಚಿ, ನೀವು ವಿಶ್ವಮಾನವರಾಗಬೇಕು, ನೀವು ಸಣ್ಣತನ ಬಿಡಬೇಕು, ಹೆಸರು ಕಡೆದು ಇವೆಲ್ಲ ಕಾಲ್ಪನಿಕ, ಇವೆಲ್ಲ ಇದು ನಶ್ವರ ಇದು ಅಂತ ಹೇಳಿ ನಮಗೆ ಬುದ್ಧಿ ಹೇಳೋದು ಕಳಿಸ್ತಂಥವ್ರು. ನಂತರ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾರಾಯಣ ಕುಮಾರ್ ಅವ್ರ ಜೊತೆ, ಅದಕ್ಕಿಂತ ಮುಂಚೆ ವಾಟಾಳ್ನಗರವ್ರ ಜೊತೆ, ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡುವಂಥದ್ದು ಅವಕಾಶ, ಅದು ನಮಗೊಂದು ನಾವು ಬಹುಶಃ ಕುವೆಂಪು ಅವ್ರನ್ನ ಸುಮಾರು ಒಂದು 7-8 ಸರಿ ಭೇಟಿ ಆಡಿದ್ನಲ್ಲ ಅನ್ನೋದು ಸಂತೋಷ ಇವತ್ತು ಇದೆ ನನಗೆ. ಖಂಡಿತ ಆ ಸ್ಫೂರ್ತಿ ನನಗೆ ಇವತ್ತು ಚೈತನ್ಯ. ಬಹುಶಃ ನನಗೆ ರಾಷ್ಟ್ರಕವಿ ಬಸವಣ್ಣ 12ನೇ ಶತಮಾನದಲ್ಲಿ ಒಬ್ಬ ಸಾಮಾಜಿಕ ಚಿಂತಕ ಚಳುವಳಿಗಾರರಾಗಿದ್ದರೆ, ಈ ಶತಮಾನದಲ್ಲಿ ನನಗೆ ಕುವೆಂಪು. ಆಮೇಲೆ ಇದೆಲ್ಲರಿಗಿವಾಗಿ ಸಾಂಸ್ಕೃತಿಕ ಪ್ರಜ್ಞೆ ಬೆಳೆಸ್ತಂಥವ್ರು ಡಾಕ್ಟರ್ ರಾಜ್ಕುಮಾರ್. ಈ 3 ಜನನ ನಾನು ಯಾವತ್ತೂ ನೆನೆಸ್ಕೊತೀನಿ. ಪಾಲನೇತ್ರರವ್ರಿಗೆ ಮಠ ಮಂದಿರಗಳ ಸಂಪರ್ಕ, ಸಾಹಿತಿಗಳ ಸಂಪರ್ಕವೇ ಹೆಚ್ಚು ಅನ್ನೋ ಮಾತು. ಯಾಕೆ ನೀವು ಅಲ್ಲೇ ಜಾಸ್ತಿ ಗುರುತಿಸ್ಕೊಳ್ತೀರಿ? ಇಲ್ಲ, ಆ ಥರದ್ದೇನಿಲ್ಲ. ಬಹುಶಃ ನನ್ನ ಬಾಲ್ಯದಲ್ಲಿ ನನಗೆ ಸಂಸ್ಕಾರ ಬೆಳೆದಿತ್ತು. ನಾವು ನಮ್ಮ ಪೂರ್ವಿಕರು ಕನಕಪುರದ ದೇಗಲ ಮಠದ ನಿರ್ವಾಣ ಸ್ವಾಮಿಗಳಾಗಿದ್ದರು, ಶಿವಯೋಗಿಗಳು. ಸುಮಾರು 106 ವರ್ಷ ಬದುಕಿದ್ರು. ನಮ್ಮ ಅಜ್ಜಿ ಮನೆ, ನಮ್ಮ ಊರು ವೀರೇಗೌಡದೊಡ್ಡಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಆ ಮನೆಗೆ ಇಂಥ ಸ್ವಾಮೀಜಿಗಳು ಬಂದಿಲ್ಲ ಅಂತ ಹೇಳಂಗಿಲ್ಲ. ಬಂದ 2 ದಿನ 3 ದಿನ ಸ್ವಾಮೀಜಿಗಳು ಇರೋರು. ಚಿಕ್ಕ ವಯಸ್ಸಲ್ಲೇ. ಬಹುಶಃ ನಾನು ಹುಟ್ಟಿದ ಮನೆ ಅದೇನೆ. ಎಲ್ಲ ಸ್ವಾಮೀಜಿಗಳು ದರ್ಶನನೂ ಅಲ್ಲೇ ಆಗ್ತಿತ್ತು ನನಗೆ. ಅವರ ಆಶೀರ್ವಾದ ಇತ್ತು ನನಗೆ. ಇಮ್ಮಡಿ ನಿರ್ವಾಣ ಮಹಾಶಿವಯೋಗಿಗಳು, ಇವತ್ತೇನು ನಮ್ಮ ಸಿದ್ಧಗಂಗಾ ಶ್ರೀಗಳ ಹಿಂದಿದ್ದ ಉದ್ದಾನ ಶಿವಯೋಗಿಗಳು ಅಂತ ಹೇಳ್ತೀವಲ್ಲ, ಆ ಪರಂಪರೆ ಸಿದ್ದು ಅವರು ನನಗೆ ಪಾಲನೇತ್ರ ಅಂತ ನಾಮಕರಣ ಮಾಡುವಂಥವ್ರು. ಅವರು ನಾಮಕರಣ ಆದಮೇಲೆ ನಾನು ಆ ಬಾಲ್ಯದಲ್ಲಿ ಎಲ್ಲ ಸ್ವಾಮೀಜಿಗಳು ಬಂದಾಗ ಅವ್ರ ಮನೆಯಲ್ಲಿ ಹೋಗಿ ಇರ್ತಿದ್ದೆ, ಮತ್ತು ಅವರ ಸಹವಾಸದಲ್ಲಿದ್ದೆ, ಅವ್ರ ಮಡಿಗಳಲ್ಲಿ ಇಂಬಿಡಿ ಸಿಗ್ತಿದ್ದೆ. ಇವತ್ತು ನನಗೆ ಕನಕಪುರ ದೇಗಲ ಮಠದ ಇಮ್ಮಡಿ ಮಾಲಿಂಗ ಸ್ವಾಮಿಗಳು, ಕಂಚಿಕಲ್ ಬಂಡೆ ಮಠದ ಶಿವರುದ್ರ ಸ್ವಾಮಿಗಳು, ಮತ್ತು ಅಂಕನಹಳ್ಳಿ ಗವಿ ಮಠದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು, ಇವರು 3 ಜನ ನನಗೆ ಸ್ಫೂರ್ತಿ. ಏನಕ್ಕೆ ಅಂದರೆ ನಮಗೆ ಅವ್ರು ಬಂದರೆ ನಮ್ಗೆ ವಿಶೇಷ ಊಟ, ವಿಶೇಷ ತಿಂಡಿಗಳು, ಮತ್ತು ನಾವು ಹುಡುಗರಿಗೆ ಗೊತ್ತಿರಲಿಲ್ಲ ಕಾಸಿಸ್ಕೊಳ್ಳೋದು ಸ್ವಾಮಿಗಳ ಹತ್ರನೇ. ಅವ್ರಿಗೆ ಸೇವೆ ಮಾಡ್ತಿದ್ವಲ್ಲ, ಕಾಸು ಕೊಡೋರು. ಆಮೇಲೆ ಅವ್ರದ್ದು ಅವಾಗ ಜೀಪುನಲ್ಲಿ ಬರೋರು, ಕುದುರೆ ಮೇಲೆ ಬರೋರು. ನಾವೇನು ಮಾಡೋದು, ನಮಗೊಂದು ಕುದುರೆ ಮೇಲೆ ಓಡಿಸಿ ಕರ್ಕೊಂಡೋಗಿ ನೀವು. ಕೊನೆಗೆ ಅವ್ರಿಗೆ ಹೇಳಿಬಿಟ್ಟು ಒಂದು ಕುದುರೆ ರೌಂಡ್ ಓಡಿಸೋರು. ಆಮೇಲೆ ಆ ಜೀಪಲ್ಲಿ ರೌಂಡ್ ಓಡಿಸೋರು. ಆಮೇಲೆ ಬಾಲ್ಯದಲ್ಲಿ ನಮಗೆ ಅವರು ಪೂಜೆ ಮಾಡೋ ಟೈಮ್ಗೆ ಅವರು ಹೂವು ತಂಬರೋದು, ಹೂವು ಇಕ್ಕೋದು, ಇದೆಲ್ಲ ಮಾಡೋದು ಆ ಸಂಸ್ಕಾರ. ಮತ್ತು ನಮ್ಮ ಅಜ್ಜಿಯವರು ಇದ್ದರು, ಹೊನ್ನಮ್ಮನವರು, ನಮ್ಮ ತಾತ ಇದ್ದರು ವೀರಣ್ಣವರು, ತೆಂಗಿನ ಮರದಟ್ಟಿ ವೀರಣ್ಣ ಅಂತ. ಅವರು ನಮಗೆ ಆ ಸಂಸ್ಕಾರ, ಸಂಸ್ಕೃತಿ. ನಮ್ಮ ಊರ ಹಬ್ಬಗಳು ನಡೀತಿತ್ತು. ನಮ್ಮ ಊರಿನ ವೀರಭದ್ರ ಸ್ವಾಮಿಯ ಕೊಂಡ ನಡೀತಿತ್ತು. ಇಡೀ ಊರಿನ ಜನ ಎಲ್ಲ ಸೇರ್ತಿತ್ತು. ಅಲ್ಲಿ ಭಾಳಷ್ಟು ಜನ ಸ್ವಾಮೀಜಿಗಳು ಆ ಕಾರ್ಯಕ್ರಮ ಭಾಗವಹಿಸ್ತಿದ್ರು. ಆ ಬಾಲ್ಯದಲ್ಲೇ ನನಗೆ ಆ ಸಂಸ್ಕಾರ, ಸಂಸ್ಕೃತಿ ಬೆಳೆದು ಇವತ್ತು ಯಾವುದೋ ಒಂದು ಕುಗ್ರಾಮದಿಂದ ಬಂದಂತನೂ ಕರ್ನಾಟಕದ ಬೀದರಿಂದ ಚಾಮರಾಜನಗರದವರೆಗೂ, ಬೆಳಗಾವಿಯಿಂದ ಕೋಲಾರದವರೆಗೂ ಬಹುಶಃ ಎಲ್ಲ ಮಠ ಮನೆಗಳು ಸಂಪರ್ಕ ಇಟ್ಕೊಂಡೆ. ಆ ಸಂಪರ್ಕ, ಅವರ ಆಶೀರ್ವಾದ ಬಲ ನನಗೆ ಇವತ್ತು ಶ್ರೀರಕ್ಷೆ ಆಗಿದೆ.
ಪಾಲನೇತ್ರ ಅವರು ಮನಸ್ಸು ಮಾಡಿದ್ರೆ ರಾಜಕೀಯವಾಗಿ ಬೆಳಿಬೋದಿತ್ತು, ಒಬ್ಬ ಕಾರ್ಪೊರೇಟರ್ ಆಗಿ ಅಥವಾ ಯಾವುದೋ ಒಂದು ಬೋರ್ಡ್ಗೆ ಡೈರೆಕ್ಟರ್ ಆಗಿ ಅಥವಾ ಇನ್ನು ಬೇರೆ ಬೇರೆ ರೀತಿಯಲ್ಲಿ ತಾವು ಬೆಳಿಬೋದಿತ್ತು. ಅದು ನನಗೆ ಗೊತ್ತಿಲ್ಲ. ಯಾವ್ಯಾವ ಬೇಕಾದ್ರೂ ನಿಮಗೆ ಬಹಳಷ್ಟು ಆಪರ್ಚುನಿಟಿಗಳು ತಮ್ಮ ಒಂದು ಜರ್ನಿಯಲ್ಲಿ ಬಂದಿರ್ಬೋದು. ಯಾಕೆ ತಾವು ಆ ಕಡೆ ಒಲವೇ ತೋರಿಸ್ಲಿಲ್ಲ? ಈ ಕಡೆ ಹೋರಾಟ, ಸಂಸ್ಕೃತಿ, ಆಚಾರ, ವಿಚಾರ ಈ ಕಡೆನೇ ಜಾಸ್ತಿ ತಮ್ಮ ಒಲವು ಬೆಳೆಯುತ್ತೆ. ಕಾರಣ ಏನಿರ್ಬೋದು ಸರ್? ನನಗೆ ಮೊದಲು ಒಂದು ಕಡೆ ಸಂಸ್ಕಾರ ಸಂಸ್ಕೃತಿ ಬೆಳೆದ್ರೆ ನಂತರ ಬೆಳೆದಿದ್ದು ಕನ್ನಡದ ಪ್ರಜ್ಞೆ. ಓಕೆ. ನನಗೆ ರಾಜಕೀಯದ ಆಸಕ್ತಿ ಏನಿಲ್ಲ. ನನಗೆಲ್ಲ ರಾಜಕೀಯ ಸ್ನೇಹಿತರುಗಳು ಇದ್ದಾರೆ, ಪಕ್ಷಗಳು. ಆದರೆ ಇವತ್ತವರೆಗೂ ನಾನು ಯಾವುದೇ ರಾಜಕೀಯ ಪಕ್ಷದ ಕಚೇರಿಗೆ ಹೋದಂಥವನಲ್ಲ, ಯಾವುದೇ ಪಕ್ಷದ ಸದಸ್ಯನೂ ಅಲ್ಲ. ನನಗೆ ಕನ್ನಡವೇ ಉಸಿರು, ಕನ್ನಡಿಗವೇ ನನ್ನ ಬದುಕು, ಕರ್ನಾಟಕದ ಚಿಂತನೆ ತನ್ನ ಕೊನೆ ತನಕ ಉಸಿರು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇವತ್ತು ಪಾಲನೇತ್ರ ಅಂದರೆ ಎಲ್ಲನೂ ಹೋದ ತಕ್ಷಣ ಪಾಲನೇತ್ರ ಅವರ ಕನ್ನಡದ ಹೋರಾಟಗಾರರು ಇದು ನನಗೆ ಹೆಸರು ಬಂದಿದೆ. ಯಾವುದೇ ರಾಜಕೀಯ ಪಕ್ಷನ ಐತೆ, ಅವ್ನು BJPನೂ ಕಾಂಗ್ರೆಸ್ಸೂ ಇದೆ. ಇವತ್ತು ಕಾಂಗ್ರೆಸ್ಸವನೂ ಆಗಲಿ, BJPನಾಗಲಿ, ದಳದವನಾಗಲಿ, ಇನ್ನೊಬ್ಬ ಆಗಲಿ, ಪಾಲನೇತ್ರ ಅಂದರೆ ಬಿಡ್ರಿ, ಅವರು ಕನ್ನಡದ ಹೋರಾಟ ಮಾಡ್ತಾರೆ, ಕನ್ನಡದ ಬಗ್ಗೆ ಕೆಲಸ ಮಾಡ್ತಾಯಿದ್ದಾರೆ. ಅವರು ಸಹ ನನಗೆ ಬೆಂಬಲಿಸ್ತಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಕೇವಲ ಒಂದು ಪಕ್ಷಕ್ಕಾಗಿದ್ದರೆ ನನ್ನ ಇವತ್ತಿನ ಕಲುಷಿತ ವಾತಾವರಣದ ರಾಜಕೀಯ ವ್ಯವಸ್ಥೆಯಲ್ಲಿ ನಾನು ದೂರ ಉಳಿದಿದ್ದೆ ಒಂಥರ ಒಳ್ಳೆಯ ಬೆಳವಣಿಗೆ. ಕಾರಣ ಇಷ್ಟೇ, ನಾನು ಹೋಗಿದ್ರೆ ಇವತ್ತು ನನ್ನ ಜೊತೆಲಿದ್ದವರು ಅನೇಕರು ನನ್ನ ರಾಜಕೀಯ ಪಕ್ಷಕ್ಕೆ ಹೋದರು. ಅಲ್ಲಿ ಕಾರ್ಪೊರೇಟರ್ ಆಗಿರ್ಬೋದು, ನನ್ನ ಜೊತೆಲಿ ಹೋರಾಟ ಮಾಡ್ಕೊಂಡು ಬಂದಂಥವ್ರು ಸುಮಾರು ಒಂದು 100-150 ಜನ ಕಾರ್ಪೊರೇಟರ್ಗಳವ್ರೆ ಬೆಂಗಳೂರಿನಲ್ಲಿ. ಕೆಲವು MLAಗಳಾಗವ್ರೆ, ಮಂತ್ರಿಗಳಾಗವ್ರೆ. ಅದರೆಲ್ಲ ಅವರು ಮಾಜಿ ಆದರು. ನಮ್ಮ ಸ್ನೇಹಿತರೊಬ್ಬರು ಹೇಳ್ತಿದ್ರು, ನಾವೆಲ್ಲ ಮಾಜಿಗಳದ, ಆದರೆ ಪಾಲನೇತ್ರ ಯಾವತ್ತೂ ಮಾಜಿ ಆಗಲ್ಲ, ಅವ್ನು ನಿರಂತರವಾದ ಹೋರಾಟಗಾರ ಅಂತ ಹೇಳ್ತಾರೆ. ಸತ್ಯ ಸರ್. ಅದು ಹೆಮ್ಮೆ ನನಗಿದೆ. ಯಾಕೆ ನನ್ನನ್ನು ಗುರುಸಿರೋದು ಒಬ್ಬ ಕನ್ನಡದ ಹೋರಾಟಗಾರನಾಗಿ, ಒಬ್ಬ ಕನ್ನಡದ ಸೇವಕನಾಗಿ. ಹೋರಾಟದ ಬಗ್ಗೆ, ಹೋರಾಟಗಾರರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್, ಒಂದು ಲೈನಲ್ಲಿ ಹೇಳೋದಾದ್ರೆ? ಸರ್, ಹೋರಾಟಗಾರರ ಬಗ್ಗೆ ಅನೇಕರು ಅನೇಕ ರೀತಿಯ ವ್ಯಾಖ್ಯಾನ ಮಾಡ್ತಾರೆ. ಹೌದು ಸರ್. ಭಾಳ ನೋವಾಗ್ತದೆ. ಯಾಕೆಂದರೆ ಕನ್ನಡದ ಹೋರಾಟಗಾರರು ಅವ್ರ ಬದುಕನ್ನು ನೋಡಿದಾಗ, ಅವ್ರ ಮನೆಗೆ ಹೋದಾಗ, ಅವರ ಪರಿಸ್ಥಿತಿಗಳನ್ನು ನೋಡಿದಾಗ ಎಂಥವ್ರಿಗೂ ದುಃಖ ತರುತ್ತದೆ. ಅವ್ರ ಮನೆ ವಾತಾವರಣ ನೋಡಿಬಿಟ್ರೆ ಕಣ್ಣಲ್ಲಿ ನೀರು ಬರ್ತದೆ. ಹೌದು ಸರ್. ಮತ್ತು ಅವ್ರು ಯಾವುದೇ ರಾಜಕೀಯ ಪಕ್ಷದ ಸದಸ್ಯರಲ್ಲ. ಹೌದು. ಯಾವುದೇ ಬೆಂಬಲಿಗರಲ್ಲ, ಯಾವುದೇ ಶ್ರೀಮಂತರಲ್ಲ. ಅವರು ಸಾಮಾನ್ಯ ಜೀವನ ಮಾಡ್ತಾರೆ. ಸಾಮಾನ್ಯ ಜೀವನ. ಹೂವು ಕಟ್ತಾರೆ, ಹೌದು, ತರಕಾರಿ ಮಾರ್ತಾರೆ, ತಳ್ಳಗಾಡಿ ಮಾರ್ತಾರೆ, ತಳ್ಳಗಾಡಿಯಲ್ಲಿ ತರಕಾರಿ ಮಾರ್ತಾರೆ. ಆಟೋ ರಿಕ್ಷಾ ಚಾಲಕರು, ಬೀದಿಗಿನಲ್ಲಿ ಕಸ ಹೊಡಿಯೋರಾಗಿದ್ದಾರೆ ಕನ್ನಡ ಹೋರಾಟದಲ್ಲಿ. ಹೋಟೆಲ್ ಕಾರ್ಮಿಕರ ಕೆಲಸ ಇದ್ದಾರೆ. ಸರ್, ಇವತ್ತು ಹೋರಾಟ ಮಾಡಿದವರು 60 ವರ್ಷ 70 ವರ್ಷ ನನ್ನ ಹತ್ತಿರದಿಂದ ನೋಡಿದ್ದೀನಿ. ಅವ್ರ ಮಕ್ಕಳು ಮದುವೆ ಮಾಡೋಕ್ಕಾಗಿಲ್ಲ, ಆರೋಗ್ಯಕ್ಕೆ ಒಂದು ಮಾತ್ರೆ ತೊಗೊಳಕ್ಕಾಗ್ತಾಯಿಲ್ಲ. ಓಕೆ. ಸುಸೈಡ್ ಮಾಡ್ಕೊಂಡಿದ್ದಾರೆ, ರೈಲಿಗೆ ತಳೆ ಕೊಟ್ಟಿದ್ದಾರೆ, ಮನೆ ಬಿಟ್ಟು ಓಡೋಗಿದ್ದಾರೆ, ಮನೆ ಸಂಸಾರ ಹೊಡೆದೋಗಿದೆ. ಇದನ್ನು ಯಾರು ಆಲೋಚನೆ ಮಾಡೋದು? ಕನ್ನಡ ಹೋರಾಟಗಾರರು ಅಂದರೆ ರೋಲ್ ಕಾಲು ಅಂತಾರೆ. ಹೌದು ಸರ್. ಹೆಂಡತಿ ಮಕ್ಕಳು ಸಾಕಲ್ಲ ಅಂದರೆ, ಅವ್ರ ಹೆಂಡತಿ ಮಕ್ಕಳು ಸಾಕ್ತಿದ್ರು ಪರವಾಗಿಲ್ಲ, ಈ ರಾಜ್ಯಕ್ಕಾಗಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರಲ್ಲ, ಅದನ್ನು ನಾವು ಗೌರವಿಸ್ಬೇಕಾಯ್ತದೆ. ಎಲ್ಲೋ ಒಂದಿಷ್ಟು ಬೆರಳೆಣಿಕೆಯಷ್ಟು ಜನರ ಒಂದಿಷ್ಟು ಕೆಟ್ಟ ಯೋಚನೆಗಳು, ಕೆಟ್ಟ ನಡೆ, ಒಂದಿಷ್ಟು ಅವರು ನಡ್ಕೊಳ್ತಕ್ಕಂಥ ರೀತಿ ಎಲ್ಲ ಹೋರಾಟಗಾರರು ಕೂಡ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಜನರು ಯೋಚನೆ ಮಾಡೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಯ್ತಾ ಅಂತ? ಅಲ್ಲ, ನಿರ್ಮಾಣ ಕಾರಣ ನಮ್ಮಲ್ಲಿದ್ದಂಥ ಕೆಲವು ವ್ಯಕ್ತಿಗಳಿಂದ ಆಗ್ತವೆ. ಹೌದು. ಆಮೇಲೆ ಯಾರೋ 1-2% ಇರ್ಬೋದು. ಎಸ್ ಸರ್. ಸಮಾಜ ಆದಮೇಲೆ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಹೌದು. ಆದರೆ ಕನ್ನಡ ಹೋರಾಟಗಾರರು ಇವತ್ತು ಯಾರೋ ಹೇಳ್ತಾರೆ ರಾಜ್ಯೋತ್ಸವ ಹಂಗೆ ಮಾಡಿದ್ರು ಅಂತ. ಇವತ್ತು ಅವ್ರ ಮನೆಯಿಂದ ಯುದ್ಧ ಮಾಡೋಕ್ಕಾಯ್ತದ? ಹೌದು. ಒಂದು ರಾಜ್ಯೋತ್ಸವ ಮಾಡ್ಬೇಕಾದ್ರೆ ಇವತ್ತು ಲೈಟನ್ನು ಬಾಡಿಗೆ ಕೊಡಬೇಕು, ಆಟ ಕಟ್ಟನ್ನು ಕಾಸು ಕೊಡಬೇಕು, ಆರ್ಕೆಸ್ಟ್ರನೋ ಅಥವಾ ಸಂಗೀತ ಕಾರ್ಯಕ್ರಮ ಕೊಡಬೇಕು, ಮತ್ತು ಅಲ್ಲಿ ವ್ಯವಸ್ಥೆಗಳ ಬಗ್ಗೆ ಯಾರು ತರ್ತಾರೆ? ಅವ್ರ ಮನೆಯಿಂದ ತರೋಕ್ಕಾಯ್ತದ? ಇವತ್ತು ಈ ಟೀಕೆ ಮಾಡೋರು ರಾಷ್ಟ್ರೀಯ ಪಕ್ಷಗಳನ್ನ ಯಾಕೆ ಟೀಕೆ ಮಾಡಲ್ಲ? ಅವ್ರೇನು ಕೊಳ್ಳೆ ಹೊಡಿತಾವ್ರಲ್ಲ ರಾಜ್ಯನ? ಗಣಿ ಹೆಸರಿನಲ್ಲಿ, ಶಿಕ್ಷಣದ ಹೆಸರಿನಲ್ಲಿ, ಭೂ ಕಬಳಿಕೆ ಹೆಸರಿನಲ್ಲಿ, ಮತ್ತು ಮಾಡಬಾರ್ದೆಲ್ಲ ಮಾಡ್ತಾರಲ್ಲ, ಅವ್ರ ಬಗ್ಗೆ ಜನ ಯಾಕೆ ಮಾತಾಡೋದಿಲ್ಲ? ಕನ್ನಡ ಹೋರಾಟಗಾರರು ತಿಂದರೆ ಒಂದು ಊಟ ಮಾಡಿರ್ಬೋದು ಅವನು. ಹೌದು. ಅವನು ಏನೋ ಒಂದಕ್ಕೆ ಉಸಿರು ಮಾಡಿದ್ರೆ ಒಂದು ಊಟ ಮಾಡಿರ್ಬೋದು, ಬಿಟ್ಟರೆ ಅವನೇನು ಮನೆಗೆ ಹೋಗಿ ಏನು ಕೋಟ್ಯಾಂತರ ರೂಪಾಯಿ ಯಾರು ಕೊಡುವಂಥ ಜನ ಇಲ್ಲ. ಹೌದು. ಆದರೆ ಇಡೀ ಕರ್ನಾಟಕನೇ ಮಾರ್ತಾ ಇದ್ದಾರೆ. ಅವ್ರ ಬಗ್ಗೆ ನಮ್ಮ ಜನ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡೋದಿಲ್ಲ. ಶಿಕ್ಷಣದ ಹೆಸರಿನಲ್ಲಿ ದಂಧೆಗಳು ನಡೀತಾ ಇದೆ. ಗಣಿ ಹೆಸರಿನಲ್ಲಿ ಇಡೀ ಕರ್ನಾಟಕ ನೆಲಸಮ ಆಗ್ತದೆ, ಪ್ರಕೃತಿ ನಾಶ ಮಾಡ್ತಾ ಇದ್ದಾರೆ.
ಅವ್ರ ಬಗ್ಗೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ವಸಾಹತ ಮಾಡಿ ತಮ್ಮ ತಳ ಊರ್ಕೊಂಡು ಕರ್ನಾಟಕ ದರೋಡೆ ಮಾಡ್ತಾ ಇರೋರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಯಾರೋ ಒಬ್ಬ ಕನ್ನಡ ಹೋರಾಟಗಾರ 10 ರೂಪಾಯಿ ತಿಂದ ಅಂದ್ಬಿಟ್ಟು ಅವನ್ನ ರೋಲ್ ಕಾಲ್ ಅಂತ ಹೇಳ್ತಿರಲ್ಲ. ಹಂಗಾರೆ ಈ ನಾಡಿನಲ್ಲಿ ಅವ್ನ ಹೆಂಡತಿ ಮಕ್ಳಿಗೆ ಏನು ಮಾಡ್ಬೇಕು? ಅವನು ಇವತ್ತು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇವತ್ತು ಅವ್ನ ಕಷ್ಟ ಗೊತ್ತಿದೆ. ಹೌದು, ಇವತ್ತು ಯಾರೋ ಒಬ್ಬ 10 ರೂಪಾಯಿ ಕೊಡ್ತೀನಿ ಅಂತ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ತಾನೆ. ಅವ್ನು ನಂಬಿ ಕಾರ್ಯಕ್ರಮ ಮಾಡಿರ್ತಾನೆ. ಅವ್ನ ಕಾರ್ಯಕ್ರಮಕ್ಕೂ ಬರಲ್ಲ. ಆಕಸ್ಮಿಕ ಬಂದರೂ ಬೆಳಗ್ಗೆ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವ್ನು ನಾಪತ್ತೆ ಆಗಿರ್ತಾನೆ. ಹೌದು ಸರ್, ಬೆಳಗ್ಗೆ ಮಾತಾಡ್ಸಲ್ಲ. ಇವತ್ತು ನಮ್ಮ ಇಷ್ಟೆಲ್ಲ ಮಾತಾಡ್ತೀವಲ್ಲ, ನಮ್ಮ ಸಾಹಿತಿಗಳಲ್ಲಿ ಕಲಾವಿದರಲ್ಲಿ ಕನ್ನಡ ಹೋರಾಟಗಾರರು ಎಷ್ಟು ನಿಕೃಷ್ಟವಾಗಿ ನಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು. ಹೌದು ಸರ್, ಅವ್ರ ಮನೆಗೆ ಕಾರ್ ಕಳಿಸ್ಬೇಕು, ನಮ್ಮ ಪುಸ್ತಕ ತಗೊಳ್ರಿ ಅಂತಾರೆ. ಎಲ್ಲಿಂದ ತರ್ತಾರೆ ಇವರು? ಸತ್ಯ ಸರ್, ಕಾರ್ಯಕ್ರಮ ಮಾಡೋದೇ ಕಷ್ಟ. ಹೌದು, ನಾವು ಅಭಿಮಾನದಿಂದ ಅವನ್ನ ಆರಾಧಿಸಿ ನಿಮ್ಗೆ ಗೌರವಿಸ್ತೀವಿ, ಬನ್ನಿ ಸ್ವಾಮಿ ನೀವು ಕನ್ನಡ ಸೇವೆ ಮಾಡಿದ್ರೆ ಸನ್ಮಾನ ಮಾಡ್ತಿದ್ರೆ ನಮ್ಮ ಮನೆ ಕಾರ್ ಕಳಿಸಿ. ಅವ್ರಿಗೆ ಗೌರವ ಕೊಡೋದಲ್ಲದೆ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು. ಇವತ್ತು ಈಡೇರಿಸೋ ಸ್ಥಿತಿ ಬಂದಿದೆ. ಹೌದು ಸರ್. ಆಮೇಲೆ ಒಬ್ಬ ಕನ್ನಡ ಹೋರಾಟಗಾರರನ್ನ ಯಾರನ್ನ ಹೋಗಿ ಬೆಂತಟ್ಟಿದ್ದಾರೆ ನೀವು? ತುಂಬ ಕಡಿಮೆ. ಕನ್ನಡದ ಹೋರಾಟಗಾರರ ಬಗ್ಗೆ ತಾತ್ಸಾರ ಮನೋಭಾವ ಬೇಡ. ಈ ನಾಡಿನಲ್ಲಿ ಏನಾದರೂ ತಮ್ಮ ಬದುಕನ್ನೇನ ಅರ್ಪಿಸ್ಕೊಂಡಿದ್ರೆ, ಉದಾಹರಣೆ ನಿಮ್ಗೊಂದು ಹೇಳ್ತೀನಿ. ಕೇಸರಿ ಗೋಪಿನಾಥ್ ಅಂತ. ಕೇಸರಿ ಗೋಪಿನಾಥ್ ಇಡೀ ಬೆಂಗಳೂರು ನಡಗೋದು ಅವ್ನು ನೋಡಿದ್ರೆ. ಓಕೆ, ಕನ್ನಡ ಹೋರಾಟಗಾರ. ಆದರೆ ಕೊನೆಗೆ ತನ್ನ ಬದುಕು ಅವ್ನು ಮಾಡೋಕ್ಕಾದ್ರೆ ಚನ್ನಪಟ್ಟಣದಲ್ಲಿ ಹೋಗಿರ್ತಾನೆ. ಕನಗೆ ಔಷಧಿ ತೊಗೊಳಕ್ಕೆ ಹೋದ್ರೆ ರೈಲ್ ತಲೆ ಕೊಡ್ತಾನೆ. ಜೀವನ ಮಾಡೋಕ್ಕಾಗದೆ. ನೀವು ಜಯರಾಮ್, ಆಟೋ ಜಯರಾಮ್ ಅಂತ ಹೆಸರು ಕೇಳಿದ್ರ ಕನ್ನಡ ಚೌಡಿಲಿ? ಕೇಳಿದ್ದೀನಿ ಸರ್. ಭಾಳ ಪ್ರಾಮಾಣಿಕವಾಗಿ ಕೆಂಪಾಪುರ ಅಗ್ರಹಾರದವ್ರು. ತನ್ನ ಆರೋಗ್ಯ ಸುಧಾರಣೆ ಮಾಡೋಕ್ಕಾಗಲಿಲ್ಲ, ಮಗಳು ಮದುವೆ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಇತ್ತೀಚಿನ 1-1.5 ವರ್ಷದ ಹಿಂದೆ ಆಟೋ ಪತ್ರಿಕೆ ಅಂತ ಒಂದು ಪತ್ರಿಕೆ ನಡೆಸಿದ್ದ ಕನ್ನಡದ ಹೋರಾಟಗಾರ. ಯೂನಿವರ್ಸಿಟಿಲಿ ನೇಣ ಕಳಿಸುತ್ತ. ಓಕೆ, ಈಗ ಇತ್ತೀಚೆಗೆ ನಡೆದ ಘಟನೆ. ಬಹುಶಃ ಎಲ್ಲ ಕನ್ನಡ ಹೋರಾಟಗಾರರು ಭಾಳ ಹತ್ರದಲ್ಲಿದ್ದವು. ನಾನು ಇಂಥ 100 ಇದೆ. ಇವತ್ತು ಬದುಕರ ಜೊತೆಗೆ ಕನ್ನಡ ಕಟ್ಕೊಂಡಿದ್ದಾರೆ, ಕನ್ನಡ ಜೊತೆಗೆ ಬದುಕನ್ನು ಕಟ್ಕೊಂಡಿದ್ದಾರೆ. ಬೇರೆ ಯಾರು ಮಾಡಿದ್ದಾರೆ? ಅವ್ರು ರಾಜಕೀಯ ಪಕ್ಷದವ್ರು ಮಾಡಿದಾರಾ? ಅಥವಾ ಯಾರು ಬಂಡವಾಳಶಾಹಿಗಳು ಮಾಡಿದಾರಾ? ಕನ್ನಡದ ಹೆಸರಿನಲ್ಲಿ ಶ್ರೀಮಂತಿಕೆಯನ್ನು ಬೆಳೆಸ್ಕೊಂಡಿರುವಂಥ ದೊಡ್ಡ ದೊಡ್ಡ ಉದ್ದಿಮೆದಾರರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಕಲಾವಿದರು ಮಾಡಿದ್ದಾರೆ. ಅದನ್ನು ಒದೆ ತಿಂತಾರೆ, ಕೇಸ್ ಹಾಕಿಸ್ಕೊತಾರೆ, ನ್ಯಾಯಾಲಯ ಕಲಿತಾರೆ. ಖಂಡಿತ ಸರ್. ಆಮೇಲೆ ಕನ್ನಡಿಗರು ಸಂಘಟನೆ ಇಲ್ಲ, ಕನ್ನಡ ಪರ ಸಂಘಟನೆಗಳು ಸಂಘಟನೆ ಇಲ್ಲ ಅಂತ ಒಂದು ಕೂಗನ್ನ ಹರಿದು ಬಿಡ್ತಾ ಇರ್ತಾರೆ. ಮೊದಲೇ ನಾನು ಒಂದು ಮಾತನ್ನು ಹೇಳ್ತೀನಿ. ನದಿಗಳು ಹರಿತಾ ಇರ್ತೇವೆ, ಸೇರೋದು ಮಾತ್ರ ಸಮುದ್ರನೇ. ಹೌದು. ಹಾಗೆ ನಮ್ಮಲ್ಲಿ 100 ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ನಮ್ಮ ಗುರಿ ಕನ್ನಡ, ಕನ್ನಡಿಗ, ಕರ್ನಾಟಕ. ಇದು ಈ ತಕ್ಷಣವೇ ನಮ್ಮ ಗುರಿನೇ ವಿನಃ ನಾವು ಎಲ್ಲಿ ಸೇರ್ತೀವಿ ಎಲ್ಲಿ ಬಿಡ್ತೀವಿ ಅದು ಮುಖ್ಯ ಅಲ್ಲ. ಆದರೆ ನಮ್ಮ ಗುರಿ ರಾಜ್ಯದ ಅಭಿವೃದ್ಧಿ. ಇವತ್ತು ರಾಜ್ಯದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕನ್ನಡ ಹೋರಾಟಗಾರರ ಧ್ವನಿಯನ್ನು ಕ್ಷೀಣಿಸಿದರೆ ಕರ್ನಾಟಕವನ್ನು ನಾವು ಒಂಥರ ಪಕ್ಕಕ್ಕೆ ಸರಿದಂಗೆ ಆಗ್ತದೆ. ಕರ್ನಾಟಕದ ಸಮಸ್ಯೆ ಕೇಳೋರಿಲ್ಲ, ಕನ್ನಡಿಗರ ಬದುಕನ್ನು ಹಸನು ಮಾಡೋರು ಯಾರೂ ಇಲ್ಲ, ಕನ್ನಡ ಸಂಸ್ಕೃತಿ ಬೆಳೆಸೋರು ಯಾರೂ ಇಲ್ಲ. ಇವತ್ತೇನಾದರೂ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರ ಭದ್ರವಾಗಿ ಕನ್ನಡವನ್ನು ಜಾರಿಗೊಳಿಸಿದ್ರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಉಳಿಯೋಕ್ಕೆ ಸಾಧ್ಯ. ಇವತ್ತು ನೀವು ಪ್ರತ್ಯೇಕ ಯೂನಿವರ್ಸಿಟಿಗಳು ಕೊಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರಗಳು. ಇವತ್ತು ಅವರು ಕನ್ನಡವನ್ನು ಅನುಷ್ಠಾನ ಮಾಡ್ತಾ ಇಲ್ಲ, ಕನ್ನಡ ವಿಷಯ ಇಲ್ಲ. ಮೊದಲು ಸರ್ಕಾರದ ನಮ್ಮ ಯೂನಿವರ್ಸಿಟಿಲಿ ಒಂದು ಕನ್ನಡ ಒಂದು ಟೆಸ್ಟ್ ಇತ್ತು. ಇವತ್ತು ಭಾಷಾ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಅವ್ರು ಯಾರು ಕನ್ನಡವನ್ನು ಬಳಸಿದ್ರೆ ಅಲ್ಲ, ಅವ್ರು ಕನ್ನಡವನ್ನು ಕಲಿಸ್ತಾ ಇಲ್ಲ. ಇವತ್ತು ಭಾಷಾ ಅಲ್ಪಸಂಖ್ಯಾತ ಹೆಸರಿನಲ್ಲಿ ಮೊದಲು ಅವರೆಲ್ಲ ಕನ್ನಡಿಗರಾಗಿದ್ದರು. ಅಲ್ಪಸಂಖ್ಯಾತರು ಮತ್ತು ಒಂದು ವರ್ಗ ಇತ್ತು ಅಷ್ಟೇ. ಈಗ ಭಾಷಾ ಅಲ್ಪಸಂಖ್ಯಾತರು, ನಮ್ಮ ಮಾತೃಭಾಷೆ ತೆಲುಗು, ನಮ್ಮ ಭಾಷಾ ಅಲ್ಪಸಂಖ್ಯಾತ ಸ್ಥಾನಮಾನ, ನಮ್ಮ ಭಾಷೆ ತಮಿಳು, ಅವರೆಲ್ಲ ಕನ್ನಡಿಗರಿಂದ ಬೇರ್ಪಟ್ಬಿಡ್ತು. ಇದನ್ನು ಪ್ರಶ್ನಿಸಿ ಕರ್ನಾಟಕದಲ್ಲಿ ಇಷ್ಟು ಹಿಂಗೆ ಅನ್ಯಾಯ ಆಗ್ತದೆ, ಕನ್ನಡಿಗರು ನಡೆಸೋ ಇನ್ಸ್ಟಿಟ್ಯೂಷನ್ ಮುಚ್ಚೋವಂಥ ಸ್ಥಿತಿ ಬರ್ತದೆ ಅಂತೇಳಿ ಇಂದಿನ ಗದಗಿನ ಜಗದ್ಗುರು ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು, ನಮ್ಮ ಆದಿಚುಂಚನಗಿರಿಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಗಳು ಕೋರ್ಟ್ಗೆ ಹೋದರು. ಕನ್ನಡಿಗರು ಭಾಷಾ ಅಲ್ಪಸಂಖ್ಯಾತರು ಬಾಡೋದು ಸರಿ ಇಲ್ಲ, ಕರ್ನಾಟಕದಲ್ಲಿ ಯಾರೇ ಆಗಿರಲಿ ಅವ್ರು ಕನ್ನಡಿಗರೇ. ಅಲ್ಪಸಂಖ್ಯಾತರದ್ದು ಒಂದು ಇದೆ, ಆದರೆ ಇಲ್ಲಿ ಭಾಷಾ ಅಲ್ಪಸಂಖ್ಯಾತರು ತರಬಾರ್ದು ಅಂತೇಳಿ ಕೋರ್ಟ್ಗೆ ಹೋದರು. ಆದರೆ ಈ ಶಿಕ್ಷಣ ಸಂಸ್ಥೆಗಳೆಲ್ಲ ಒಂದಾಗಿ ಇವರ ಧ್ವನಿಗೂಡಿಸ್ಲಿಲ್ಲ, ಹೋಯಿತು. ಇವತ್ತು ಅವರೆಲ್ಲ ಮೆರಿತಾವ್ರೆ. ಕನ್ನಡಿಗರು ನಡೆಸುವಂಥ ಸಂಸ್ಥೆಗಳು
ಮುಚ್ಚೋ ಸ್ಥಿತಿ ಬರ್ತದೆ. ಇವತ್ತು ಕರ್ನಾಟಕದಲ್ಲಿ ಏನು ಮಠಮಾನ್ಯಗಳು ನಡೆಸ್ತಾ ಇವಲ್ಲ ಅಥವಾ ಕನ್ನಡಿಗರು ನಡೆಸ್ತಾ ಇರಲ್ಲ, ಮುಂದೊಂದು ದಿನ ಅವರೆಲ್ಲ ಮುಚ್ಚೋ ಸ್ಥಿತಿ ಬರ್ತವೆ. ಖಂಡಿತ ಸರ್. ಯಾಕೆಂದರೆ ಇವತ್ತು ಅನೇಕ ಮಠಾಧಿಪತಿಗಳು ಇತ್ತೀಚೆಗೆ ನಾನು ಮಾತಾಡಿದ್ರು. ಅವತ್ತು ಗದಗಿನ ತೋಟದ ಸಿದ್ಧಲಿಂಗ ಸ್ವಾಮಿಗಳು, ಬಾಲಗಂಗಾ ಸ್ವಾಮಿಗಳು ಅವತ್ತು ನಾವೆಲ್ಲ ಕೈ ಜೋಡಿಸ್ಬೇಕಾಗಿತ್ತು. ಅವರು ದೂರದೃಷ್ಟಿಯಿಂದ ಮಾಡಿದ್ರು. ಆದರೆ ನಾವ್ಯಾರೋ ಇವತ್ತು ನಮ್ಮ ಕೈ ಜೋಡಿಸ್ಲಿಲ್ಲ. ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು ನೇಮಕಾತಿಗಳಲ್ಲಿ ಎಲ್ಲರಿಗೂ ಭಾಷಾ ಅಲ್ಪಸಂಖ್ಯಾತರಿಗೆ ಏನು ಸ್ಥಾನಮಾನ ಸಿಗ್ತದೋ ಭಾಷಾ ಅಲ್ಪಸಂಖ್ಯಾತರಿಗೆ ಸಿಗ್ತದೆ. ಆದರೆ ಕನ್ನಡಿಗರೇ ನಡೆಸೋ ಸಂಸ್ಥೆಗಳಿಗೆ ಏನೂ ಸಿಗ್ತಾ ಇಲ್ಲ. ಇವತ್ತು ಅವರು ದೂರದೃಷ್ಟಿಯಿಂದ ಮಾಡಿದಂಥ ಧ್ವನಿ ಅವತ್ತು ಕನ್ನಡಿಗ ಶಿಕ್ಷಣ ಸಂಸ್ಥೆಗಳು ನಡೆಸ್ತಿದ್ದವರು ಧ್ವನಿಗೂಡಿಸಿದರೆ ಇವತ್ತು ಈ ಕನ್ನಡಿಗರು ನಡೆಸೋ ಸಂಸ್ಥೆಗಳು ಉಳ್ಕೊತಿದ್ದವು. ಇವತ್ತೆಲ್ಲ ಮುಚ್ಚುತ್ತಾ ಇದ್ದಾರೆ. ಇವತ್ತು ಆಂಧ್ರದಿಂದ ಬಂದವರು, ಮಹಾರಾಷ್ಟ್ರದಿಂದ ಬಂದವರು, ಉತ್ತರ ಭಾರತದಿಂದ ಬಂದಂಥವ್ರು, ತಮಿಳುನಾಡಿಂದ ಬಂದಂಥವ್ರು ಭಾಷೆ ಅಲ್ಪಸಂಖ್ಯಾತರಿಸಿಂದ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಹೌದು, ಕನ್ನಡಿಗರು ನಡೆಸೋ ಸಂಸ್ಥೆಗಳನ್ನು ಮುಚ್ಚೋಗ್ತದೆ. ಕನ್ನಡಿಗರು ನಡೆಸ್ತಾ ಇರೋದು ಕೆಲವು ಈಗ KLE ಕಾಲೇಜ್ ಅಂಥವು, ಬಾಪೂಜಿ ಅಂಥವು ಮತ್ತು ಇಂಥವು ಬಿಟ್ಟರೆ ಹಿಂದೆಲ್ಲ ಸಾಮಾನ್ಯ ಕನ್ನಡಿಗರೇ ನಡೆಸ್ತಾ ಇರೋದು. ಅವರು ಗುದ್ದಾಡುವಂಥ ಸ್ಥಿತಿಲಿ ಇಲ್ಲ ಇವತ್ತು. ಇವತ್ತು ಬಾಲಗಂಗಾ ಸ್ವಾಮಿಗಳು ಮತ್ತು ಗದಗಿನ ತೋಟದ ಸಿದ್ಧಲಿಂಗ ಸ್ವಾಮಿಗಳು ಇವತ್ತು ಸ್ಮರಣೆ ಆಯ್ತವ್ರು. ಇವತ್ತು ಅವತ್ತು ಇವರೆಲ್ಲ ಬೆಂಬಲಿಸಿದರೆ ಇವರು ಈ ಸ್ಥಿತಿ ಬರ್ತಿರ್ಲಿಲ್ಲ. ಹೌದು ಸರ್. ಸರ್, ಒಬ್ಬ ಹೋರಾಟಗಾರರಾಗಿ ತಾವು ಇವತ್ತಿನ ಕನ್ನಡಕ್ಕೆ ಸರ್ಕಾರಗಳು ಕೊಡ್ತಾ ಇರ್ತಕ್ಕಂಥ ಒಂದಿಷ್ಟು ಸಪೋರ್ಟ್ ಅಂತಲೇ ಹೇಳೋಣ. ಒಂದು ರೀತಿ ಸರ್ಕಾರಗಳೇ ಒಂದು ರೀತಿ ತುಳಿತಾ ಇಲ್ವಾ? ಅದು ಎಲ್ಲೋ ಒಂದು ಕಡೆ ಹೋರಾಟಗಾರರಾಗಿ ತಮ್ಮ ಒಂದು ಇಷ್ಟು ವರ್ಷದ ಕನ್ನಡ ನಾಡು, ನುಡಿ, ಜಲ, ಭಾಷೆ ಪ್ರತಿಯೊಂದು ವಿಚಾರದಲ್ಲೂ ತಮ್ಮ ಹೋರಾಟ ನಿರಂತರವಾಗಿ ಕನ್ನಡಿಗರಿಗೋಸ್ಕರ ಮಾಡ್ಕೊಂಡು ಬಂದಿರತಕ್ಕಂಥ ತಮ್ಮಂಥ ಪ್ರಾಮಾಣಿಕ ಹೋರಾಟಗಾರರಿಗೆ ಸರ್ಕಾರದ ನಿಲುವುಗಳ ಬಗ್ಗೆ ಏನು ಅಭಿಪ್ರಾಯ ಬರುತ್ತೆ ಸರ್? ಕರ್ನಾಟಕ ಸರ್ಕಾರ ಆದೇಶಗಳೆಲ್ಲ ಬರೀ ಮೇಜಿನ ಮೇಲೆ ಇದೆ. ಹೌದು ಸರ್. ಅನುಷ್ಠಾನ ಇಲ್ಲ. ಶಿಕ್ಷಣದಲ್ಲಿ ಅನುಷ್ಠಾನ ಇಲ್ಲ, ಆಡಳಿತದಲ್ಲಿ ಅನುಷ್ಠಾನ ಇಲ್ಲ. ಮತ್ತು ನಮ್ಮ ಸಂಸ್ಕೃತಿ ಇಲಾಖೆ ಇದೆ, ಅದು ಒಂದು ಗುಂಪಿನ ವ್ಯವಸ್ಥೆಯಲ್ಲಿದೆ. ಹೌದು, ಅವನೇ ಟೆಂಡ್ರು ಬೇರೆ ಬೇರೆ ಹೆಸರಿನಲ್ಲಿ. ಹೌದು. ಇವತ್ತು ಜನಸಾಮಾನ್ಯರಾಗಿರುವಂಥ ಕಲಾವಿದರಿಗೆ ಸಿಗುವಂಥ ಸ್ಥಾನಮಾನ ಇಲ್ಲ. ಆಮೇಲೆ ನಮ್ಮ ಸಂಸ್ಕೃತಿ ಬೆಳೆಸೋ ನಿಟ್ಟಿನಲ್ಲಿ ಉತ್ಸವ ಆಯ್ತಾ ವಿನ ಅನುಷ್ಠಾನ ಇಲ್ಲ. ಪರಂಪರೆ ಇದೆ, ಅನುಷ್ಠಾನ ಇಲ್ಲ. ಸಂಘಟನೆ ಇದೆ, ಇದು ದೊಡ್ಡದಾದಂಥ ವ್ಯವಸ್ಥೆ ಇದೆ, ಅದರ ಸಂಘಟನೆ ಇಲ್ಲ. ಸರ್ಕಾರ ಬರೀ ಮೂಗಿಗೆ ತುಟಿಗೆ ತುಪ್ಪ ಸರಿಸೋಂಥ ಕೆಲಸ ಮಾತ್ರ ಮಾಡ್ತಾ ಇದೆ ಮತ್ತು ಇಚ್ಛಾಶಕ್ತಿ ಇದೆ. ಇವರೆಲ್ಲ ಕಾಂಗ್ರೆಸ್ ಆಗಿರ್ಬೋದು, ದಳ ಆಗಿರ್ಬೋದು, BJP ಆಗಿರ್ಬೋದು, ಇವೆಲ್ಲ ದೆಹಲಿಯ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿದೆ. ಸ್ವತಂತ್ರವಾಗಿ ಹೇಳುವಂಥ ಸ್ಥಿತಿಯಲ್ಲಿ ಇವ್ರು ಯಾರೂ ಇಲ್ಲ. ಅಲ್ಲೇ ಇವರೇನೋ ಮಾಡೋಕೆ ಹೋದ್ರೆ ಅಲ್ಲಿಂದ ಸ್ವಿಚ್ ಆನ್ ಆಗಿದ್ರೆ ಇಲ್ಲಿ ಆಫ್ ಆಯ್ತದೆ. ಹೌದು ಸರ್, ಖಂಡಿತ ಸರ್. ಇವತ್ತು ಕರ್ನಾಟಕದ ಬಗ್ಗೆ ಬದ್ಧತೆ ಇಲ್ಲದಂಥ ರಾಜಕಾರಣಿ, ಭಾಷೆ ಬಗ್ಗೆ ಇಲ್ಲ. ಸ್ವಾತಂತ್ರ್ಯ ಚಳವಳಿ ನಂತರ ಏಕೀಕರ್ನಾಟಕ ಆದಾಗಿಂದ ಇಲ್ಲಿಯವರೆಗೂ ಬಂದಂಥ ಎಲ್ಲ ಸರ್ಕಾರಗಳು ಕೇವಲ ಅನುಷ್ಠಾನದ ಮಾತ್ರ ನೀವಿನ ಅನುಷ್ಠಾನಗೊಳಿಸಿಲ್ಲ. ನಾವು ಅನುಷ್ಠಾನ ಮಾಡ್ತೀವಿ, ಕನ್ನಡಿಗರ ಬಗ್ಗೆ ಹೆಂಗೆ ಮಾಡ್ತೀವಿ ಕೇವಲ ಅದು ತೋರಿಕೆಗೆ ಮಾತ್ರ. ಹೌದು, ಪತ್ರಿಕೆಯಲ್ಲಿ ಅಷ್ಟೇ. ನೀವಿಗೆ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತದೆ. ಹೌದು. ಸಾಹಿತ್ಯ ಕ್ಷೇತ್ರಕ್ಕೆ 5 ಜನ ಕೊಡ್ತೀರಾ, ಸಂಗೀತಕ್ಕೆ 10 ಜನ ಕೊಡ್ತೀರಾ, ವೈದ್ಯಕೀಯ ಕ್ಷೇತ್ರದಲ್ಲಿ 5 ಜನ ಕೊಡ್ತೀರಾ, ಬೇರೆ ಬೇರೆ ಕ್ಷೇತ್ರದಲ್ಲಿ. ಆದರೆ ಕನ್ನಡಿಗ ಕರ್ನಾಟಕಕ್ಕೆ ಹೋರಾಟ ಮಾಡಿದಂಥ ಯಾರನ್ನ ಒಬ್ಬರು ಕೊಟ್ಟಿದ್ದಾರೆ ನೀವು? ಏನು ಸರ್ ಅವ್ರ ಉದ್ದೇಶ? ಯಾಕೆ ಸರ್ ಹಂಗೆ ಥರದ್ದು? ಈಗ ವೈದ್ಯಕೀಯ ಕ್ಷೇತ್ರಕ್ಕೆ ಕೆಲವರು ಕೊಟ್ಟಿದ್ದೀರಾ, ಅವ್ರಿಗೆ ಪುಕ್ಸಟ್ಟೆ ಕೊಡ್ತಾವ್ರ? ಇಲ್ಲ. ಸೇವೆ ಮಾಡ್ತಾ ಇದ್ದಾರಾ? ಇಲ್ಲ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಕಟ್ಕೊಂಡು ಹಾಸ್ಪಿಟ್ಲ್ ಕಟ್ಕೊಂಡು ಜನರು ಸುಲಿಗೆ ಮಾಡ್ತಾ ಇದ್ದೀರಾ? ಹೌದು, ಖಂಡಿತ. ಸಾಹಿತಿಗಳು ಕೊಡ್ತಾ ಇದ್ದೀರಾ, 5 ಜನಕ್ಕೆ ಸಾಹಿತಿಗಳು ಕೊಡ್ತಿದ್ದೀರಾ, ಅವ್ರು ಯಾವತ್ತೂ ಬೀದಿಗೆ ಬಂದಿಲ್ಲ, ಅದೊಂದು ಮಾಡ್ತಿದ್ದೀರಾ. ಆಮೇಲೆ ಸಮಾಜ ಸೇವೆ ಅಂತ ಮಾಡ್ತಿದ್ದೀರಾ. ಸಮಾಜ ಸೇವೆಗೆ ಯಾರೋ ಲಯನ್ಸ್ ಕ್ಲಬ್, ಕಾರ್ಪೊರೇಟ್ ಕಂಪ್ನಿನಲ್ಲಿ ಸೇವೆ ಮಾಡಿದಂಥವ್ರು ಕೊಡ್ತಾ ಇದ್ದೀರಾ. ಈ ಥರ ಬೇರೆ ಬೇರೆ ಕೊಡ್ತಾ ಇದ್ದೀರಾ. ಯಾಕೆ ಕನ್ನಡ ಹೋರಾಟಗಾರರಿಗೆ ಒಂದು ಗೌರವಿಸೋದಂಥ ಅವಕಾಶ ನೀವು ಮಾಡಿ? ಯಾಕೆ ಸರ್ ಇದ್ರ ಬಗ್ಗೆ ನೀವೆಲ್ಲ ಹೋರಾಟಗಾರರು? ಎಲ್ಲ ಹೋರಾಟಗಾರರು ಅದು ಧ್ವನಿ ಎತ್ತಿದ್ದಾರೆ. ಆದರೆ ಸರ್ಕಾರ ಜಾಣಕಿಗಳು ಕೇಳಿಸ್ಕೊಂಡಿದೆ. ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಅವರು ಇಲ್ಲ, ಯಾರಿಗೂ ಮಾಡಿಲ್ಲ. ಆ ತಾತ್ಕಾಲಿಕ ವ್ಯವಸ್ಥೆಗೆ ಅವ್ರಿಗೆ ಸುಧಾರಣೆ ಮಾಡಬೇಕು ಮಾಡಿ ಅವ್ರು ಕಳಿಸಿದೇವಿನ. ಆದರೆ ಪ್ರಶಸ್ತಿಗಳಾಗಲಿ ಗೌರವ ಆಗಲಿ ಯಾವ ಕನ್ನಡ ಹೋರಾಟಗಾರರಿಗೂ ಸಿಕ್ಕಿಲ್ಲ. ಆಮೇಲೆ ಸರ್ಕಾರ ಕನ್ನಡ ಹೋರಾಟಗಾರ ಮೇಲೆ ಇರೋ ಮೊಕದ್ದಮೆಗಳೆಲ್ಲ ಇಂಥ ಕತ್ಕತ್ತೀವಿ ಅಂತ ಬರೀ ಹೇಳಿಕೆನೇವಿನ ಯಾವುದೂ ಅನುಷ್ಠಾನ ಆಗಿಲ್ಲ. ಮತ್ತು ನಾಡಿನ ಜಲದ ಬಗ್ಗೆ ಕಟಿಬದ್ಧವಾಗಿ ಕೆಲಸ ಮಾಡಿಲ್ಲ. ಇವತ್ತು ಸರ್ಕಾರಗಳು ಮಾಡಬೇಕಾದ ಕರ್ತವ್ಯವನ್ನು ಬಿಟ್ಬಿಟ್ಟಿದ್ದಾರೆ. ಇವರ ರಾಜಕೀಯದಲ್ಲಿ ಹೊಂದಾಣಿಕೆ ಮತ್ತು ನಾವು ಹೆಂಗಿರಬೇಕು, ನಾವು ಹೆಂಗೆ ಅಧಿಕಾರಕ್ಕೆ ಬರಬೇಕು, ಇಷ್ಟರಲ್ಲಿ ಚರ್ಚೆವಿನ
ನಾಡಿನ ಬಗ್ಗೆ ಒಬ್ಬ ರಾಜಕಾರಣಿಗಳಿಗಾಗಿ ಜೊತೆಗೆ ನಮ್ಮ ಅಧಿಕಾರಿಗಳು ಹಂಗೆ ಇದೆ. ಆ ಒಂದು ರಾಜಕೀಯ ಪಕ್ಷಗಳಲ್ಲೂ ಇರ್ತಕ್ಕಂಥವ್ರು ನಮ್ಮ ಕನ್ನಡಿಗರೇ. ಅವ್ರಿಗೆ ಏನಾಗಿದೆ ಅಂತ, ನಾಡಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕದಲ್ಲಿ ಕನ್ನಡಿಗ ನಿಮ್ಗೆ ಉದಾಹರಣೆ ಕೊಡ್ತೀನಿ, ನಿಮ್ಗೆ ಉದಾಹರಣೆ ಕೊಡ್ತೀವಿ. ಎಸ್ ಸರ್. ಕಾವೇರಿ ಚಳುವಳಿ 2 ಬಂದಾಯ್ತು. 2 ಬಂದಾಯ್ತು. ನಮ್ಮ ಕರ್ನಾಟಕ ರಾಜಕೀಯ ಪಕ್ಷಗಳು ಕಾವೇರಿ ಬಗ್ಗೆ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆದಿದೆ ಅಂತ ಹೋದ್ರು. ಸರ್ವಪಕ್ಷಗಳ ಸಭೆಯಲ್ಲಿ ಇವ್ರೇನು ಮಾತಾಡಿದ್ರು ಏನು ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಲ್ಲಿಂದ ಈಚೆ ಬಂದರು. ಆಡಳಿತ ಪಕ್ಷದಲ್ಲಿದ್ದರು ಎಲ್ಲ ಸರ್ವಸಮ್ಮತವಾಗಿದೆ, ಎಲ್ಲ ಸಹಕಾರ ಕೊಡ್ತು ಅಂತ ಹೇಳಿದ್ರು. ಈಚೆ ಒಂದು ವಿರೋಧ ಪಕ್ಷದ್ದು ಸರ್ಕಾರಕ್ಕೆ ಕೆಲವು ಸಲಹೆಗಳು ಕೊಟ್ಟಿದ್ದೀವಿ, ಅವ್ರು ಸರಿಯಾಗಿ ಅನುಷ್ಠಾನ ಮಾಡ್ತಾಯಿಲ್ಲ ಅಂತ ಒಂದು ಪಕ್ಷ ಹೇಳಿದ್ರೆ, ಇನ್ನೊಂದು ಎರಡೂ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಇದರಿಂದ ಕರ್ನಾಟಕ ಅನ್ಯಾಯ ಆಗ್ತದೆ ಅಂತ ಹೇಳುವಂಥ ಪಕ್ಷಗಳು ನೀವು ನೋಡಿದ್ದೀರ. ಎರಡರ ಜೊತೆಗೆ ಯಾಕೆ 3 ಪಕ್ಷಗಳು ಸೇರಿ ಸರ್ವ ಪಕ್ಷಗಳಲ್ಲಿ ಒಂದು ಒಮ್ಮತದ ನಿರ್ಣಯ ತಗೊಂಡಿದ್ದೀನಿ ಅಂತ ಯಾಕೆ ಹೇಳಲ್ಲ? ಆಮೇಲೆ ಕನ್ನಡ ಹೋರಾಟಗಾರರು ಬೀದಿ ಗಿಳಿದು ಚಳವಳಿ ಮಾಡಿದ್ರೆ ಒಂದು ಪಕ್ಷದವರು ಒಂದು ಕಡೆ ಧರಣಿ ಮಾಡ್ತಾರೆ, ಇನ್ನೊಂದು ಪಕ್ಷಗಳು ಗಾಂಧಿ ಸ್ಟ್ಯಾಚ್ಯೂ ಹತ್ರ ಕೂತ್ಕೊಂಡು ಧರಣಿ ಮಾಡ್ತಾರೆ, ಇನ್ನೊಂದು ಪಕ್ಷದವರು ಕೇಂದ್ರ ಸರ್ಕಾರ ಈ ಥರ ಧೋರಣೆ ಅನುಸರಿಸ್ತಾ ಇದೆ ಅಂತ ಹೇಳ್ತಾರೆ. ಯಾಕೆ 3 ಪಕ್ಷಗಳು ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ, ನೆಲ ಜಲದ ಬಗ್ಗೆ ಒಂದು ಏಕಧ್ವನಿ ಮಾಡ್ತಾ ಇಲ್ಲ? ಇವರು ನಾವು ಹತ್ತಂಗೆ ನೀವು ಆಡ್ದಂಗೆ, ನಮ್ಮ ಮಗು ಚುಡ್ತದೆ ತೊಟ್ಲನ್ನು ತುಗ್ತದೆ. ಈ ರಾಜಕಾರಣಗಳಿಂದ ಕರ್ನಾಟಕ ನಾನು ಹೇಳಿದ್ನಲ್ಲ ತಬ್ಬಲಿ ಮಾಡ್ತಾರೆ ಯಾರು ಅಂದರೆ ಈ ರಾಜಕೀಯದ ವ್ಯವಸ್ಥೆ. ಇವರೆಲ್ಲ ದೆಹಲಿ ಗುಲಾಮರು. ಈ ಗುಲಾಮ್ತನನ್ನ ಕರ್ನಾಟಕನ ಅಡ ಇಡ್ತಾ ಇದ್ದಾರೆ ಇವರೆಲ್ಲ ನಮ್ಮ ರಾಜಕೀಯ ಶಕ್ತಿ. ಇವಾಗ ಅವರಿಲ್ಲಿ ನಾಳೆ ನಮ್ಮನ್ನ ಅಲ್ಲಿಂದ ಪಕ್ಷದಿಂದ ಹೊರಗಡೆ ಹಾಕ್ತಾರೋ. ಹೌದು ಸರ್. ಅಥವಾ ನಮ್ಮ ಅಸ್ತಿತ್ವ ಹೌದು, ಇದು ಇವ್ರು ಕಾಡ್ತಾರೆ. ತಮಿಳುನಾಡಿಗೆ ನೀರು ಬಿಟ್ಟಾಗ ಕನ್ನಡ ಪರ ಸಂಘಟನೆಗಳು ತೀವ್ರವಾದಂಥ ಧ್ವನಿ ಹೋರಾಟ. ಒಬ್ಬ ಶಾಸಕ ಹೇಳ್ದ, ತಮಿಳುನಾಡೇನು ಪಾಕಿಸ್ತಾನದಲ್ಲಿದೆಯಾ, ನೀರು ಬಿಟ್ರೇನು ಅಂತ ಕೇಳಿದಂಥ ಮಹಾಶಯರು ನಮ್ಮಲ್ಲಿದ್ದಾರೆ. ಇವತ್ತು ನಾಡಿನ ಬಗ್ಗೆ ಧ್ವನಿ ಇಲ್ಲ, ಆರೋಪ ಪ್ರತ್ಯೇಪ ಧರ್ಮದ ಅಪೀನಲ್ಲಿ ಇವತ್ತು ಕರ್ನಾಟಕನ ಹೊಡೆದಾಡ್ತಾ ಇದ್ದಾರೆ. ಯಾವತ್ತನ ಒಂದು ರಾಜಕೀಯ ಪಕ್ಷ ರಾಜ್ಯದ ಬಗ್ಗೆ ಧ್ವನಿ ಎತ್ತಿದ್ಯಾ ಸರ್? ಸಂಘಟನೆಗಳ ಒಗ್ಗಟ್ಟನ್ನ ಒಡೆದಿದ್ದೇ ರಾಜಕಾರಣಿಗಳು. ಅದು ಒಪ್ಕೊಳ್ತೀನಿ. ಆದರೂ ಅವರು ಯಾರೋ ದೊಡ್ಡ ಲೀಡರ್ಗಳು ವ್ಯವಸ್ಥೆ ಆಗಿರುವ, ಆದರೆ ಸಾಮಾನ್ಯ ಕನ್ನಡದ ಹೋರಾಟಗಾರ ಯಾರಿಗೂ ಬಗ್ಗಿಲ್ಲ. ಯಾರೇ ಕನ್ನಡದ ಹೋರಾಟ ಮಾಡಿದ್ರು ತನ್ನ ಎದೆ ಉಬ್ಬಿಸಿ ಬೀದಿಗೆ ಬಂದಿದ್ದಾನೆ. ಇವತ್ತು ಕನ್ನಡದ ಹೋರಾಟ ಇವ್ರದ್ದು ಹಿಡಿದಷ್ಟು ಯಾವತ್ತೋ ಒಂದಿನ ಅದು ಬುಗ್ಲೇಳೋವಂಥ ದಿನಗಳು ದೂರ ಇಲ್ಲ, ಬರುತ್ತೆ ಸರ್. ಖಂಡಿತ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವ ರೀತಿ ಈ ಕೆಚ್ಚು ಹಚ್ಚು ಉರಿತದೋ ಗೊತ್ತಿಲ್ಲ, ಅದು ಮುಂದೊಂದು ದಿನ ಅದು ಆ ಕೆಚ್ಚು ಕರ್ನಾಟಕವನ್ನು ಆವರಿಸಿ ಇವತ್ತು ಯಾರು ರಾಜಕೀಯವಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾರೋ ಅವ್ರು ಧೂಳಿಪಟ ಹಾಕ್ತಾರೆ. ಖಂಡಿತ ಸರ್, ಖಂಡಿತ ಸರ್. ಸೋಮಣ್ಣವರು ನಮಗೆ ಒಂಥರ ಸಂಬಂಧ ಅಂದರೆ ಪ್ರೀತಿಯ ಸಂಬಂಧ. ಓಕೆ. ಇಡೀ ಕುಟುಂಬ ನನ್ನ ಬಗ್ಗೆ ಅಷ್ಟೊಂದು ಪ್ರೀತಿ ಕಂಡಿದ್ದಾರೆ, ನಾನು ಆ ಕುಟುಂಬದ ಬಗ್ಗೆ ಪ್ರೀತಿ ಕಂಡಿದ್ದೆ. ಯಾವತ್ತೂ ಅವರು ನನ್ನ ಜೊತೆಲಿದ್ದೀಯ, ನನ್ನ ಪಕ್ಷಕ್ಕೆ ಸೇರು ಅಂತ ಹೇಳಿದವರಲ್ಲ. ಓಕೆ. ನಾನು ಮಾಡೋ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತು ನಮ್ಮ ಚಟುವಟಿಕೆಗೆ ನಿರಂತರವಾದಂಥ ಬೆಂಬಲ ಮಾರ್ಗದರ್ಶನ ಮಾಡಿದ್ದಾರೆ. ಅದು ಅವರ ದೊಡ್ಡ ಗುಣ. ಯಾಕೆಂದರೆ ಇವತ್ತೂ ಬಹುಶಃ ಪಾಲಣ್ಣ ಅನ್ನೋ ಪದನ್ನ ಮೊದಲು ಹುಟ್ಟಾಕ್ತವ್ರೆ ಅವರು. ಓಕೆ. ಅಲ್ಲಿವರೆಗೂ ನನಗೆ ಪಾಲನೆ ತಂತ ಎಷ್ಟು ಜನ ಕರೆಸಿದ್ದು, ಪಾಲಣ್ಣ ಅನ್ನೋ ಪದನ ಹುಟ್ಟಾಕ್ತವ್ರೆ ಸೋಮಣ್ಣವರು. ಓಕೆ. ಮತ್ತು ಅವರ ಪ್ರೀತಿ ನಾನು ಸೇರಿದ್ರೆ ಯಾವತ್ತೂ ಅವ್ರ ಜೊತೆ ಒಂದು ಪಕ್ಷಕ್ಕೆ ಸೇರ್ಕೋಬೋದಾಯ್ತು, ಖಂಡಿತ, ಅಥವಾ ಯಾವುದೋ ಒಂದು ಅಧಿಕಾರಿ ಹಿಡಿಬೋದಾಯ್ತು. ಹೌದು. ಅದು ಯಾವತ್ತೂ ನನ್ನ ಚಟುವಟಿಕೆಗೆ ಅವರು ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿಲ್ಲ. ಅವರು ಅನೇಕರಿಗೆ ಹೇಳ್ತಿದ್ರು, ಬಿಡಪ್ಪ ಅವನು ಕನ್ನಡದ ಹೋರಾಟಗಾರ, ಕನ್ನಡದ ನಾಯಕ ಅವನು ಅನ್ನೋರು. ಆ ರೀತಿಯ ಸ್ಫೂರ್ತಿಯ ಮಾತನ್ನು ಹೇಳಿದರೆ ವಿನಃ ನನ್ನ ಪಕ್ಷ ಸೇರು, ನನ್ನ ಜೊತೆಲಿರು, ಇವು ನನ್ನ ಜೊತೆಲಿ ಬಂದು ಯಾವತ್ತೂ ಒಂದು ಚುನಾವಣೆಯಲ್ಲಿ ಕ್ಯಾನ್ವಸ್ ಮಾಡುವಂತನೂ ಹೇಳ್ದಲ್ಲ. ಓಕೆ. ಯಾಕೆಂದರೆ ಅವನು ನಿಲುವಿಗೆ ನನ್ನ ಬೆಂಬಲ ಇದೆ. ಮತ್ತು ಅವ್ರ ಕುಟುಂಬನೂ ಅಷ್ಟೇ ನನ್ನ ರೀತಿಯಲ್ಲಿ ಒಂಥರ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗೆ ಕಂಡಿದ್ದಾರೆ. ಅದರಲ್ಲೂ ಮತ್ತು ವಿ ಸೋಮಣ್ಣ ಪ್ರತಿಷ್ಠಾನ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ರು. ಶ್ರೀಮತಿ ಶೈಲಜಾ ಸೋಮಣ್ಣವರು ಅದರ ಅಧ್ಯಕ್ಷರು. ಆ ಅಧ್ಯಕ್ಷರಾದ ಮೇಲೆ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಒಂದು ಸದುದ್ದೇಶ ಇತ್ತು. ಸರ್ಕಾರಿ ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ
ಪ್ರೋತ್ಸಾಹನ ಕೊಡಬೇಕು, ಅವರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಗೌರವವನ್ನು ಕೊಡಬೇಕು ಅಂತೇಳಿ 98% ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೀತಾರೋ ಹುಡುಗರಿಗೆ SSLCಲಿ ಅವ್ರಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ, ಆರ್ಥಿಕವಾಗಿ ನೆರವು ಕೊಡ್ತಾ ಇದ್ದೀವಿ ಮತ್ತು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಆದರೆ ಸರ್ಕಾರಿ ಶಾಲೆಯಲ್ಲಿ ಓದಿರಬೇಕು. ಸರ್ಕಾರಿ ಶಾಲೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ. ಮತ್ತು ಈಗ ಡಾಕ್ಟರ್ ಚಿದಾನಂದಮೂರ್ತಿ ಅವರ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಆ ಪುಸ್ತಕತೆ 1000 ಪ್ರತಿಗಳು ಮಾಡಿ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಹಂಚಿದ್ದೀವಿ. ಮತ್ತು ಕನ್ನಡದ ಬಗ್ಗೆ ಭಾಳಷ್ಟು ಕಾಳಜಿ ಇಟ್ಕೊಂಡು ಲೋಕಸಭೆಯಲ್ಲಿ 1967ರಲ್ಲಿ ಕನ್ನಡದಲ್ಲೇ ಪ್ರಪ್ರಥಮ ಭಾಷಣ ಮಾಡಿದಂಥ JH ಪಟೇಲ್ರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿ ನಾಡಿನ ಹಿರಿಯ ವಿದ್ವಾಂಸರಿಗೆ ಅಥವಾ ಸಾಧಕರಿಗೆ JH ಪಟೇಲ್ ಹೆಸರಿನ ಪ್ರಶಸ್ತಿ ಕೊಡ್ತಿದ್ವಿ. ಈ ರೀತಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಆ ಕಾರ್ಯಕ್ರಮಗಳ ಜೊತೆಗೆ ಮತ್ತು ಧಾರ್ಮಿಕ ಚಟುವಟಿಕೆಗಳು ನೀವು ಹೇಳಿದ್ರಲ್ಲ, ರಾಜ್ಯದ ಎಲ್ಲ ಮಠಾಧಿಪತಿಗಳಿಗೆ ಒಂದು ಪ್ರೀತಿ ಮತ್ತು ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಮಠಾಧಿಪತಿಗಳು ನನ್ನ ಸಹಕಾರ ತಗೋತಾರೆ, ನನ್ನ ಸಲಹೆ ತಗೋತಾರೆ ಮತ್ತು ಅದರೊಳಗೆ ನನ್ನನ್ನು ತೊಡಗಿಸ್ಕೊಂಡಂಗೆ ಮಾಡ್ತಾರೆ. ಇವತ್ತು ನನ್ನ ಸೇವೆಯನ್ನು ಗುರುಸಿ ಬಹುಶಃ ಕರ್ನಾಟಕದಲ್ಲಿರುವಂಥ ಸುಮಾರು 100ಕ್ಕೂ ಹೆಚ್ಚು ಮಠಾಧಿಪತಿಗಳು ಅನೇಕ ಪ್ರಶಸ್ತಿಗಳು ಕೊಟ್ಟಿದ್ದಾರೆ, ಗೌರವಿಸಿದ್ದಾರೆ, ಆಧರಿಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಕರ್ನಾಟಕದ ಯಾವುದೋ ಮೂಲೆಯಲ್ಲಿದ್ದಂಥ ಮಾಗಡಿ ತಾಲೂಕಿನ ಒಬ್ಬ ವ್ಯಕ್ತಿ ಇಡೀ ಕರ್ನಾಟಕದಲ್ಲಿರುವಂಥ ಮಠಾಧಿಪತಿಗಳಿಗೆ ಪಾಲಣ್ಣ ಅಂತಲೂ ಅವರನ್ನು ಕರೀತಾರೆ. ಮತ್ತು ಅವ್ರು ಕೊಟ್ಟಂಥ ಆಶೀರ್ವಾದ ಮತ್ತು ಪ್ರಶಸ್ತಿಗಳು ಇವತ್ತು ನನ್ನನ್ನು ಮತ್ತಷ್ಟು ಕ್ರಿಯಾಶೀಲವಾಗಿ ಮಾಡೋಕ್ಕೆ ಸಾಧ್ಯ ಆಗಿದೆ. ಅವರು ಸೇವಾ ಮನೋಭಾವನೆ, ಬದ್ಧತೆ. ಬಹುಶಃ ಅವರು ಅನೇಕ ರಾಜಕಾರಣಿಗಳನ್ನ ನಾನು ನೋಡಿದ್ದೀನಿ 10:30-11 ಗಂಟೆಗೆ ಈಚೆ ಬರ್ತಾರೆ. ಆದರೆ ಸೋಮಣ್ಣವರು ಬೆಳಗ್ಗೆ 6 ಗಂಟೆಗೆ ಎದ್ದು ಬೆಳಗ್ಗೆ ಆಗೋದನ್ನೇ ಕಾಯ್ತಾ ಇರ್ತಾರೆ. ಸ್ನಾನ ಮಾಡಿ ಕಚೇರಿಗೆ ಬಂದು ಕೂತ್ಕೊಂಡ್ರೆ ಅವರು ಜನಸಂಪರ್ಕದಲ್ಲಿ ಇರಬೇಕು ಅವ್ರಿಗೆ. ಮತ್ತು ಹಿಡಿದು ಕೆಲಸ ಮಾಡುವಂಥದ್ರಲ್ಲಿ ನಿಸಿಂಬರು. ಒಂದು ಅವರು ಬೆಳಗ್ಗೆ ಅವರು ಏರಿಯಾಗೆ ಒಂದು ಬಡಾವಣೆಗೆ ಹೊರಟ್ರೆ ಆ ರಸ್ತೆನ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಎಲ್ಲನೂ ಮಾತಾಡಿಸ್ಕೊಂಡು ಅಧಿಕಾರಿಗಳಿಗೆ ಕರೆಸಿ ಈ ಕೆಲಸ ಆಗಬೇಕು, ಇದು ಮಾಡಬೇಕು ಮತ್ತು ಅಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ. ಬಹುಶಃ ಕರ್ನಾಟಕ ರಾಜಕಾರಣದಲ್ಲಿ ಕೆಲವೇ ವ್ಯಕ್ತಿ, ಬಹುಶಃ ನಮ್ಮ ಸ್ನೇಹಿತರು ಹೇಳ್ತಿದ್ರು, TR ಶಾಮಣ್ಣ, VS ಕೃಷ್ಣಯ್ಯರು, ಆ ನಂತರ ಯಾರನ್ನ ಇದ್ದರೆ ಬೆಂಗಳೂರು ನಗರಕ್ಕೆ ವಿ ಸೋಮಣ್ಣವರು. ಜನತ ಇವತ್ತು ಅವ್ರ ಮೇಲೆ ಪ್ರೀತಿ ವಿಶ್ವಾಸ, ಇವತ್ತು ಅವ್ರು ಮಾಡಿರೋ ಕೆಲಸ ಇದೆಯಲ್ಲ ಅದು ಸಾಕ್ಷಿ ಕಲ್ಲು. ಬಹುಶಃ ಬೆಂಗಳೂರು ನಗರದಲ್ಲಿ ಇವತ್ತು 1000 ಕೋಟಿಗಳ ಜಮೀನು ಇವತ್ತು ಪಾರ್ಕ್ಗಳಾಗವೆ. 1000 ಕೋಟಿ ಜಮೀನುಗಳು, ಕಟ್ಟಡಗಳು, ಸಮುದಾಯ ಭವನಗಳು, ಆಸ್ಪತ್ರೆಗಳು ನಿರ್ಮಾಣ ಆಗಿವೆ ಮತ್ತು ಕ್ರೀಡಾಂಗಣಗಳಾಗಿವೆ. ಆಮೇಲೆ 1000 ಕೋಟಿ ಬೆಳೆ ಆಸ್ತಿಗಳು, ಶಾಲಾ ಕಟ್ಟಡಗಳಾಗವೆ, ಕಾಲೇಜುಗಳವೆ. ಆಮೇಲೆ ಇವತ್ತು ಫಸ್ಟ್ ಏಡ್ ಕಾಲೇಜ್ ಇದೆಯಲ್ಲ ಇಡೀ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಕಾಲೇಜ್ ಅದು. ಆಮೇಲೆ IAS ಕೋರ್ಸು ಡಿಜಿಟಲ್ ಮೊದಲನೇ ತಂದವರು ಕರ್ನಾಟಕದಲ್ಲಿ ಅವರೇನೆ. ಸೂಪರ್. ಇವತ್ತು ಬಡವರು ಸುಮಾರು ಅಲ್ಲಿ IAS ಕೋರ್ಸು 2 ಇದೆ. ಒಂದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸ್ಪರ್ಧಾತ್ಮಕ ಅಧ್ಯಯನ ಕೇಂದ್ರ, ಡಾಕ್ಟರ್ ವಿಷ್ಣುವರ್ಧನ ಸ್ಪರ್ಧಾತ್ಮಕ ಅಧ್ಯಯನ ಕೇಂದ್ರ 2 ಇದೆ. ಇವತ್ತು 16 ಜನ IAS ಆಫೀಸರ್ಸು, KS ಆಫೀಸರ್ಸು, IAS ಆಫೀಸರ್ಸ್ ಹಾಕಿದ್ದಾರೆ. ಅದು ಉಚಿತವಾಗಿ ಡಿಜಿಟಲ್ ಲೈಬ್ರರಿ ಮತ್ತು ಲೈಬ್ರರಿ ಇದೆ. ಇವತ್ತು ಅದು ಕಾರಣಕರ್ತರಾಗಿದ್ದು ಸೋಮಣ್ಣರು. ಸೂಪರ್ ಸರ್, ಬಿಗ್ ಅಚೀವ್ಮೆಂಟ್ ಸರ್, ನಿಜವಾಗ್ಲೂ. ಹಾಗೆ ನೀವು ಹೋಗಿ ನೋಡಿದ್ರೆ ಡಿಜಿಟಲ್ ಲೈಬ್ರರಿ ಶಿವಕುಮಾರ ಸ್ವಾಮೀಜಿ ಹೆಸರಿನಲ್ಲಿ ಮಾಡಿದ್ದಾರೆ. ಇಷ್ಟು ಅದ್ಭುತವಾಗಿದೆ ಅಂದರೆ ನಿಮಗೆಲ್ಲ ಮಾಹಿತಿ. ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗೋದನ್ನ ಕಾಯ್ತಾ ಇರ್ತಾರೆ, ರಾತ್ರಿ 9 ಗಂಟೆಗೆ. ಇಲ್ಲಿ ವಿಷ್ಣುವರ್ಧನದ ಇದರೊಳಗೂ ಅಷ್ಟೇ, ಬೆಳಿಗ್ಗೆ 8 ಗಂಟೆಗೆ ಜನ ಕ್ಯೂ ನಿಂತಿರ್ತಾರೆ ವಿದ್ಯಾರ್ಥಿಗಳು. ಸುತ್ತಮುತ್ತ IAS IPS ಸ್ಪರ್ಧಾತ್ಮಕ ಕೇಂದ್ರಗಳು ಜಾಸ್ತಿ ಇದೆ. ಅವ್ರ ಪುಸ್ತಕ ತೊಗೊಳಕ್ಕಾಗೋದಿಲ್ಲ. ಅಂಥವು ಎರಡನ್ನ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಸರ್, ಕೆಲವೊಂದು ಹೆಸರುಗಳನ್ನ ಹೇಳ್ತೀನಿ, ನಿಮ್ಮ ಅಭಿಪ್ರಾಯವನ್ನ ಓಪನ್ ಆಗಿ ಹೇಳಿ ಸರ್. ವಾಟಾಳ್ ನಾಗರಾಜ್ ಅವರು ಕನ್ನಡ ಚಳವಳಿಗೆ ಒಂಥರ ಸ್ಫೂರ್ತಿ. ಜಿ ನಾರಾಯಣ್ ಕುಮಾರ್ ಮಾನವೀಯತೆಯ ಗುಣ. ಪ್ರಭಾಕರ್ ರೆಡ್ಡಿ ಅವರು ಸರಳ ಸಜ್ಜನಿಕೆ. ಸಂಜೀವಪ್ಪ ಕನ್ನಡಕ್ಕೊಂದು ಮಾರ್ಗದರ್ಶಕರಾಗಿದ್ದವರು. ಕೇಸರಿ ಗೋಪಿನಾಥ್ ಅವರು ಹೋರಾಟದ ಕಿಚ್ಚು. ಜಾಣಗೆರೆ ವೆಂಕಟರಾಮಯ್ಯ ಅವರು ನಿಖರವಾದ ಬೆರವಣಿಗೆ, ನೇರ ನುಡಿ. ವಿ ಸೋಮಣ್ಣ ಸೇವೆಗೆ ಒಂದು ಹೆಸರು. ಶೈಲಜಾ ಸೋಮಣ್ಣ ಅವರು ಮಾತೃ ಹೃದಯಕ್ಕೆ ಒಂದು ದೊಡ್ಡ ಹೆಸರು. ಎಸ್ ಶಿವರಾಮೇಗೌಡರು
ಸ್ನೇಹಕ್ಕೆ ಒಂದು ದೊಡ್ಡ ಸ್ನೇಹಕ್ಕೆ ಒಂದು ದೊಡ್ಡ ಹೆಸರು ಅವರು, ಸ್ನೇಹ ಮತ್ತು ಆತ್ಮೀಯತೆಗೆ. ಓಕೆ, ಇವ್ರ ಜೊತೆಯಲ್ಲೆಲ್ಲ ಒಂದಿಷ್ಟು ಹೋರಾಟ, ಒಂದಿಷ್ಟು ಬೆರೆಯೋದು, ಮಾತು, ಕತೆ, ಯಾವುದೇ ವಿಚಾರದ ಬಗ್ಗೆ ಇರ್ಬೋದು, ಕೇವಲ ಹೋರಾಟ ಅಂತಾನೆ ಇಲ್ಲ, ಬಹಳಷ್ಟು ವಿಚಾರಗಳ ಬಗ್ಗೆ, ನಾಡಿನ ಬಗ್ಗೆ ಒಂದಿಷ್ಟು ಚರ್ಚೆ, ಒಡನಾಟ ತಮಗೆ ನಿರಂತರವಾಗಿತ್ತು. ಹೇಗಿರ್ತಾ ಇದ್ರು ಸರ್ ಎಲ್ಲ ನಾಯಕರುಗಳು? ಸರ್, ಕನ್ನಡದ ಹೋರಾಟಕ್ಕೆ ಎಲ್ಲರೂ ನಾವು ಸಂಪರ್ಕ ಮಾಡಿದ್ದೆವು. ನಾವ್ಯಾರು ಇವತ್ತಿನ ಶಿವರಾಮೇಗೌಡರ ಹತ್ರ ಆಗಿರ್ಬೋದು, ಅಥವಾ ಹಿಂದೆ ವಟಾಳರ ಜೊತೆ ಸಂಪರ್ಕ ಆಗಿರ್ಬೋದು, ಸಾರಾ ಗೋವಿಂದರ ಜೊತೆ ಆಗಿರ್ಬೋದು, ಅಥವಾ ಜಾಣಗೆರೆ, ಯಾವತ್ತೂ ನಾವ್ಯಾರು ವೈಯಕ್ತಿಕವಾಗಿ ನಮ್ಮ ಬದುಕಿನ ಬಗ್ಗೆ ಮಾತಾಡ್ದಂಥವ್ರಲ್ಲ. ನಮ್ಮ ಧ್ವನಿ, ಅವ್ರ ಧ್ವನಿ ಯಾವತ್ತೂ ಈ ನಾಡಿನ ಬಗ್ಗೆ ಇತ್ತು, ರಾಜ್ಯದ ಬಗ್ಗೆ ಇತ್ತು, ಹೋರಾಟ ರೂಪರೇಷೆ ಇತ್ತು. ಯಾವತ್ತೂ ವೈಯಕ್ತಿಕವಾಗಿ ಯಾರೂ ಮಾತಾಡ್ದವ್ರು. ಓಕೆ, ಆ ಹೋರಾಟ ಹೆಂಗಿತ್ತು ಅಂತಂದರೆ, ನಾಳೆ ಏನು ಮಾಡ್ಬೇಕ್ರಿ ಹೋರಾಟ, ನಾಳೆ ಎಲ್ಲರೂ ಸೇರಿಸ್ಕೋಣ, ನಾಳೆ ಯಾವ ರೀತಿ ಕಾರ್ಯಕ್ರಮಗಳು ರೂಪಿಸೋಣ, ಈ ರೀತಿ ಇತ್ತೇವಿನ ವೈಯಕ್ತಿಕವಾಗಿ ಒಂದು ಶಬ್ದನೂ ಯಾರು ಇವತ್ತರೆಗೂ ಬಳಸಿಲ್ಲ. ಮತ್ತು ಕನ್ನಡ ಹೋರಾಟಗಾರರು ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಕಾಳಜಿ ಬದುಕಿಬಿಟ್ಟು ಕನ್ನಡದ ಬಗ್ಗೆ ಚಿಂತೆ ಮಾಡಿದಂಥವ್ರು 100ಕ್ಕೆ 98 ಭಾಗ. ಓಕೆ, ಇಷ್ಟೆಲ್ಲ ಹೋರಾಟಗಳು, ನಿರಂತರ ಚರ್ಚೆಗಳು, ಹೋರಾಟ ಎಲ್ಲವೂ ಇತ್ತು. ಸಮಸ್ಯೆಗಳು ಕೂಡ ಅದೇ ರೀತಿ ಇತ್ತು. ಯಾಕಪ್ಪ ಬೇಕು ಈ ಹೋರಾಟ ಅಂತ ಯಾವತ್ತಾರು ಅನಿಸಿದುಂಟಾ? ಒಮ್ಮೊಮ್ಮೆ ಅನಿಸ್ತಿತ್ತು, ಒಮ್ಮೊಮ್ಮೆ ಯಾಕೆ ಕಾರಣ ಇಷ್ಟೇ, ನಮ್ಮಲ್ಲಿ ಅದನ್ನು ನಿರುತ್ಸಾಹ ಮಾಡುವಂಥ ವ್ಯಕ್ತಿಗಳು ಇರ್ತಿತ್ತು. ಓಕೆ, ಆಮೇಲೆ ಸರ್ಕಾರ ತಾತ್ಸಾರ, ಸರ್ಕಾರ ಕೊಡ್ತಿದ್ದಂಥ ಕಿರುಕುಳ ಮತ್ತು ಸರ್ಕಾರ ನಮ್ಮ ಮೇಲೆ ಆಗ್ತಿದ್ದಂಥ ಕೇಸ್ಗಳು, ಪೊಲೀಸರ ತಪಾಸಣೆ, ಅಂದರೆ ನಮ್ಮ ಮೇಲೆ ನಿಗಾ ಇಟ್ಟಿದ್ದು, ಹೋರಾಟಗಾರರ ಮೇಲೆ ಒಂಥರ ನಿಗಾ ಇಡೋದು. ಈಗ ಇವತ್ತೇನು ಹೋರಾಟ ಮಾಡ್ತಾರೆ, ಎಲ್ಲಿರ್ತಾರೆ, ಏನು ಇವು. ಮತ್ತು ಸಂದರ್ಭ ಬಂದಾಗ ಕೆಲವರು ನಮ್ಮನ್ನು ಅವ್ರು ಹಿಂಗೆ ಇವ್ರು ಹಿಂಗೆ ಟೀಕೆ ಮಾಡಿದಾಗ ಯಾಕಪ್ಪ ನಾವು ಹೋರಾಟಕ್ಕೆ ಬರಬೇಕಾಗಿತ್ತು ಅನ್ನಿಸ್ತಿತ್ತು. ಆದರೆ ಅವತ್ತು ತಾತ್ಕಾಲಿಕ ಆದಮೇಲೆ ಬೆಳಿಗ್ಗೆ ನಾವು ಯಾವ ಕಾರ್ಯಕ್ರಮ ಮಾಡಬೇಕು, ಏನು ಹೋರಾಟ ಮಾಡಬೇಕು, ನಾವು ಇನ್ಯಾರಿಗೆ ಸಂಪರ್ಕ ಮಾಡಬೇಕು, ಯಾವ ಸಂಘಟನೆಯವರು ಸಂಪರ್ಕ ಮಾಡಬೇಕು, ಮತ್ತು ಅದೇ ಚಕ್ರ ಚಟುವಟಿಕೆ ಪ್ರಾರಂಭ ಆಗ್ತಿತ್ತು. ಆಮೇಲೆ ನಮಗೆ ಒಂಥರ ಒಂದ್ಸತಿ ನಿರುತ್ಸಾಹ ಆದ್ರೂ ಮತ್ತೆ ಉತ್ಸಾಹ ತುಂಬುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ವ್ಯಕ್ತಿಗಳ ಜೊತೆಯಲ್ಲಿ ವ್ಯಕ್ತಿಗಳು ಇದ್ರು. ಮತ್ತು ನಾವು ಹೆಂಗೆ ಇತ್ತು ಅಂದರೆ, ಈ ಕೆಲವ್ರಿಗೆ ಈ ಕುದುರೆಗೆ ಹಾಕಿ ಹಿಂಗೆ ಹೋಗ್ಬೇಕು ಅಂತ ನಾವು ಗಾಡಿ ಓಡಿಸ್ತೀವಲ್ಲ, ಹಂಗೆ ನಮಗೆ ಕನ್ನಡಿಗ ಕರ್ನಾಟಕನೇ ಒಂದು ದೃಷ್ಟಿ ಆಗ್ಬಿಟ್ಟಿತ್ತು. ಆ ದೃಷ್ಟಿ ಬಿಟ್ಟು ಬೇರೆ ಕಡೆ ನಾವು ಕಣ್ಣನ್ನ ಅರಳಿಸಕ್ಕಾಗ್ತಿರ್ಲಿಲ್ಲ. ಹೋರಾಟದ ಸಂದರ್ಭಗಳಲ್ಲಿ ಬಹಳಷ್ಟು ಲಾಠಿ ಏಟು ತಿಂದಿದ್ದು ಉಂಟು, ಬೋರ್ಡ್ ಕಾಲಲ್ಲಿ ಒದ್ದಿದ್ದು ಉಂಟು, ಒದಿಸ್ಕೊಂಡಿದ್ದುಂಟು, ಜೈಲಿಗೆ ಹೋಗಿ ಕಳೆದಿದ್ದು ಉಂಟು. ಈ ಕಡೆ ಕುಟುಂಬ ಒಂದು ರೀತಿ ಅನಾಥದ ರೀತಿಯಲ್ಲಿ ಅವರ ನೋವನ್ನು ಕೂಡ ನೋಡಿದ್ದುಂಟು. ಇದೆಲ್ಲವನ್ನ ನೋಡಿದಾಗ ಇವತ್ತು ನಿಮಗೆ ಕಾಡುವಂತಹ ಒಂದೇ ಒಂದು ಆ ಕ್ಷಣ, ಆ ನೆನಪುಗಳು, ಮಾಸದ ನೆನಪುಗಳು ಯಾವ್ಯಾವೆಲ್ಲ ತಮ್ಮನ್ನ ಕಾಡುತ್ತೆ ಸರ್? ಒಂದು ಸಂದರ್ಭದಲ್ಲಿ ಗೋಕಾಕ್ ಚಳವಳಿಯ ಸಂದರ್ಭ, ನನ್ನನ್ನು ಇಂದು ದಿನ ನಮ್ಮ ಕಬ್ಬನ್ ಪಾರ್ಕ್ ಮುಂದೆ ಸತ್ಯಾಗ್ರಹ ಮಾಡ್ತಿದ್ದೋ. ಇವತ್ತೇನು ಗೋಪಾಲ್ ಗೌಡ್ರ ಚೌಕ ಇದೆಯಲ್ಲ, ಅಲ್ಲಿ ಸತ್ಯಾಗ್ರಹ ಮಾಡ್ತಿದ್ದೋ. ರಾತ್ರಿ ಟೆಂಟಲ್ಲೇ ಮಲಗಿದ್ದೋ. ಇಂದು ದಿನ ಇವತ್ತು ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದು ಜಾಪೇಟ್ ಅಂತ. ಓಕೆ, ಆವತ್ತು ಕರ್ನಾಟಕ ಕೆಥೋಲಿಕ್ ಕ್ರೈಸ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು. ಆ ಅಲ್ಲಿ ಗೋಪಾಲ್ ಗೌಡ್ರ ಜೊತೆ ಜೈಲು ಬರೋ ಚಳುವಳಿ ಇತ್ತು. ಎಲ್ಲರೂ ಅರೆಸ್ಟ್ ಆಗ್ತಿದ್ರು. ಪೊಲೀಸರಿಗೆ ಕೆಲವರೆಲ್ಲ ಧಿಕ್ಕಾರ ಆಗ್ತಿದ್ರು. ಆ ಧಿಕ್ಕಾರ ಹಾಕುವಂಥ ಒಂದು ಸಂದರ್ಭದಲ್ಲಿ ನಾನು ಅಲ್ಲಿದ್ದೆ. ಅಲ್ಲೇ ಇದ್ದು. ಆಮೇಲೆ ನಮ್ಮ ರಾತ್ರಿ ರಿಲೀಸ್ ಆಯಿತು. ನಾವು ಟೆಂಟಲ್ಲಿ ಮಲಿಕೊಂಡಿದ್ದೆವು. ಬೆಳಗ್ಗೆ ಎದ್ದು ನಾನು ಮನೆಗೆ ಹೋಗ್ಬೇಕು ಅಂತ, ಗಾಯತ್ರಿನಗರ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಗೌರ್ಮೆಂಟ್ ಪ್ರೆಸ್ ಇತ್ತು, ಅಲ್ಲಿ ಬಸ್ಸಿಗೆ ನಿಂತಿದ್ದೆ. ಒಬ್ಬರು ಇನ್ಸ್ಪೆಕ್ಟ್ರು ಬಂದರು, ಪೊಲೀಸು ವ್ಯಾನ್ ಬಂತು. ಬಂದು ತಗೊಂಡು, ಏನಪ್ಪ ಅಲ್ಲಿ ಹತ್ರ ಎಲ್ಲಿಗೆ ಹೋಗ್ತಿದ್ದೆ ಅಂದರು. ಇಲ್ಲ ಸರ್ ಮನೆಗೆ. ಎಲ್ಲಿ? ನವರಂಗ ಇದು ಗಾಯತ್ರಿ. ನಾನು ನವರಂಗ ಹೋಗ್ತೀನಿ, ಬಿಡ್ತೀನಿ ಬಾ ಅಂತಂದರು. ನಾನು ಏನು ಅಲ್ಲಿ ಗಂಟೆಗೆ ಬಿಡ್ತಾರಲ್ಲ ಅಂಥೇಳಿ ಕೂತ್ಕೊಂಡೆ. ಬಾ ಕೂತ್ಕೋ ಗಾಡಿಗೆ. ಓಕೆ, ಅಲ್ಲಿಂದ ಕರ್ಕೊಂಡು ಬೆಳಿಗ್ಗೆ 8 ಗಂಟೆಯಲ್ಲಿ ಓಕೆ ಕಬ್ಬನ್ ಪಾರ್ಕ್ ಸ್ಟೇಷನ್ ಕರ್ಕೊಂಡೋದು. ಒಂಚೂರು ಕೆಲಸ ಇದೆಯಪ್ಪ ಅಲ್ಲ ಹತ್ರ ಅಂದರು. ಒಂದು ಅರ್ಧ ಗಂಟೆ ಇತ್ತು. ಅರ್ಧ ಗಂಟೆ 1 ಅವರ್ ಇದಾದಮೇಲೆ ಅಲ್ಲಿಂದ ನನಗೆ ವಿಧಾನಸೌಧಕ್ಕೆ ಕರ್ಕೊಂಬಂದರು. ವಿಧಾನಸೌಧಕ್ಕೆ ಕರ್ಕೊಂಬಂದು ಒಂದಷ್ಟು ತಿಂಡಿ ಕೊಟ್ಟರು. ಸಾಹೇಬರು ಬರ್ತಾರಂತೆ, ಇರಬೇಕಂತೆ ಅಂತ ಒಬ್ಬ ಕಾನ್ಸ್ಟೇಬಲ್ ಅಲ್ಲಿಂದ ಕಬ್ಬನ್ ಪಾರ್ಕಿಂದ ವಿಧಾನಸೌಧವರೆಗೂ ಕರ್ಕೊಂಬಂದರು. ಓಕೆ, ವಿಧಾನಸೌಧ ಆಯಿತು. ತಿಂಡಿ ತಿಂದೆ 12 ಗಂಟೆಯಲ್ಲಿ. ತಿಂಡಿ ಆದಮೇಲೆ 2 ಗಂಟೆ ಆಯಿತು. ಸಾಹೇಬರು ಬರ್ತಾರೆ, ಇರಿ ಅಂತ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ.
ಅಲ್ಲಿಂದ ಕರ್ಕೊಂಡು ಬಂದ್ರಲ್ಲಿ ಏನು ಕೇಳಿ ಸರ್ ಏನಕ್ಕೆ ಹಿಂಗೆ ಇಲ್ಲ ಸಾಹೇಬ್ರು ಅದೇನೋ ಹೇಳಿದ್ರಪ್ಪ ಇರಿಸ್ಕೊ ಅಂತ ಹೇಳವ್ರೆ ಇರ್ರಿ ಅಂತ ಒಂದು ಗೌರವವಾಗಿ ಕುಡಿಸಿದ್ರು. ಓಕೆ. ಅಲ್ಲಿಂದ ಅಂದರೆ 4 ಗಂಟೆಗೆ ಒಂದು ಫೋನ್ ಬಂತು, ಶೇಷಾದ್ರಿಪುರಂ ಸ್ಟೇಷನ್ ಕರ್ಕೊಂಬರ್ಬೇಕಾಯ್ತು, ಅಲ್ಲಿ ಕರ್ಕೊಂಬನ್ನಿ ಅಂತ. ಓಕೆ. ತಿರ್ಗಿ ಅಲ್ಲಿಂದ ನನ್ನನ್ನು ರಿಕ್ಷಾದಲ್ಲಿ ಸ್ಟೇಷನ್ ಬಂದು ಕುಂಡಿಸ್ಕೊಂಡು ಅಲ್ಲಿ ನನ್ನ ಹೆಸರು ಇದೆಲ್ಲ ಬರ್ಕೊಂಡು ನನಗೆ ಗೊತ್ತಾಯ್ತು ಏನೋ ಅರೆಸ್ಟ್ ಮಾಡೋರು ಅಂತ. ರಾತ್ರಿ ಆಯಿತು, ಬರಲಿಲ್ಲ ಯಾರೂ. ರಾತ್ರಿ 9 ಗಂಟೆಯಿಂದ ನನಗೆ ಒಂಚೂರು ಅನ್ನ ಸಾಂಬಾರು ತರಿಸ್ಕೊಟ್ರು. ಚೇರ್ ಮೇಲೆ ಕೂತಿದ್ದೆ. ಓಕೆ. ಇನ್ಸ್ಪೆಕ್ಟ್ರಲ್ಲಿ ಅಲ್ಲೊಬ್ಬ ಬಂದ ನಮ್ಮ ಕನ್ನಡ ಹೋರಾಟಗಾರನ ಕರ್ಕೊಂಬಂದಿದ್ರು. ಏನೇ ನೀನು ಏನೋ ಸಾಹೇಬ್ರು ಏನು ಮಾಡಿದ್ದೆ ಹಿಂಗೆ ಅಂದರು. ಕೊನೆಗೆ ಯಾರು ಬೆಳಿಗ್ಗೆ ಹೇಳಿದ್ರು ಕರ್ಕೊಂಡೋಗಿ ಅಲ್ಲ ಕುಣಿಸೋ ಇಲ್ಲೇ ಕುಣಿಸಿದ್ಯಾ ಅಂತಂದರು. ಓಕೆ. ನಾನು ಏನು ಸರ್ ಏನು ಹಿಂಗೆ ಮಾಡ್ತೀರಾ ಅಂತ ಆಯ್ತು. ಆಮೇಲೆ ಅವನು ಆಯ್ತು ಸರ್ ಅಂದ್ಬಿಟ್ಟು ಅವನ್ನ ಜೊತೆಲಿ ಕರ್ಕೊಂಬಿದ್ದಾನೆ. ಅವ್ನು ಸ್ವಲ್ಪ ಜಮೀನು ಬಿಡ್ಸೋದು, ನಾನು ಹೋಗಿ ಅಲ್ಲಿ ಕೂತ್ಕೊ ಅಂತಂದು. ಈಗ ನೀವು ಶೇಷಾಪುರ ಸ್ಟೇಷನ್ ಹಳೆ ಸ್ಟೇಷನಲ್ಲಿ ನೋಡಿದ್ರೆ ಅಲ್ಲಿ ಅಕ್ಕಪತ್ರ ಒಂದು ಚೇರ್ ಇದಿತ್ತು, ಟೇಬಲ್ ಹಾಕೋರು, ಅಲ್ಲಿ ಕೂತ್ಕೊಂಡು ಕುಡಿಸಿದ್ರು. 11 ಗಂಟೆ ಆಯಿತು. 11 ಗಂಟೆಗೆ ನಮ್ಮ ಗಾಯತ್ರಿಯಲ್ಲಿ ಒಬ್ಬ ಪೀಸ್ ಇದ್ದ, ಅವನು ಡ್ಯೂಟಿಗೆ ಬಂದು ಏನೋ ಇಲ್ಲಿ ಇದೆಯಾ ಅಂತಂದು ಏನೋ ಕರ್ಕೊಂಬಂದು ಬೆಳಗ್ಗೆಯಿಂದ ಕರ್ಕೊಂಬಂದು ಇಲ್ಲೇ ಕುಡಿಸ್ಕೊಂಡವ್ರೆ. ಆಮೇಲೆ ಸರ್ ಏನು ಕೇಳಿದೆ, ಇವನೇನೋ ಪೊಲೀಸರಿಗೆಲ್ಲ ಧಿಕ್ಕಾರ ಆಗ್ತಾ ಅದಕ್ಕೆ ಕರ್ಕೊಂಬಂದಿದ್ದೀನಿ. ಓಕೆ. ಧಿಕ್ಕಾರ ಹಾಕಿದ್ದಕ್ಕೆ? ಅದು ಕನ್ನಡ ಹೋರಾಟಕ್ಕೆ ಅಲ್ಲೇ ಲಾಠಿ ಚಾರ್ಜ್ ಬೇರೆ ಹಾಕಿದ್ರಲ್ಲ ಎಲ್ಲ ಕೂಗ್ದಾಗ ನಾನು ಕೂಗಿದ್ದೀನಿ ಇಲ್ವ ಅಂತ ನಂಗೆ ಗೊತ್ತಿಲ್ಲ, ಅದು ನಾನು ಕೂಗಿದ್ದೆ ಅಂತ ಅಲ್ಲೇ ಕರ್ಕೊಂಡು. ಅದಾದಮೇಲೆ ಸರ್ ಇವ್ರ ತಂದೆಯವರು ಸುಬ್ರಹ್ಮಣ್ಯ ನಗರ ಸ್ಟೇಷನಲ್ಲಿದ್ದರು, ಇದ್ದಾರೆ SI ಆಗಿದ್ದಾರೆ ಅಂತ ಫೋನ್ ತಗೊಂಡ್ರು. ನಮ್ಮ ತಂದೆಗೆ 11:15 ಫೋನ್ ಮಾಡಿದ್ರು. ನಮ್ಮ ತಂದೆ ಸುಬ್ರಹ್ಮಣ್ಯ ನಗರದಿಂದ ಅವಾಗ ಇಲ್ಲಿ ಚೇತ್ಮರಳ್ಳಿಲಿತ್ತು ಸ್ಟೇಷನು, ಪಾರ್ಕ್ ಹತ್ರ. ಓಕೆ. ಇನ್ನು ನಿಮ್ಮ ತಂದೆ ಯಾಕೆ ಸರ್ವಿಸಲ್ಲಿ ಇದ್ರು? ಇದ್ರು. ನಾನು ಹೇಳ್ತಾ ಇರೋದು 82 ಹೋಗ್ತೀನಿ. ಓಕೆ. ಬಂದರು ರಾತ್ರಿ 12 ಗಂಟೆಗೆ ಬಂದು ಏನೇ ನೀವು ಪೊಲೀಸ್ ಮಗ ನಿನ್ನ ಮಗ ಅದು ಪೊಲೀಸರಿಗೆ ಧಿಕ್ಕಾರ ಆಗ್ತಾ ನೀನು ಹಿಂಗೆ ಅಂತ ಅಂದರು. ಹೋಲಿ ಬಿಡಿ ಸರ್ ಅದೇನೋ ಹುಡುಗ ಅಂತ. ಏನು ಹುಡುಗ ಅವನು ಹೊಡೆ ಹಂಗೆ 4 ಹುಡುಗ ಅಂತಾರೆ ನಮ್ಮಪ್ಪಗೆ. ನಮ್ಮಪ್ಪ ಹೊಡೆಯೋಂಗಿಲ್ಲ. ನೀನು ಹೊಡಿತಾ ಇಲ್ವ, ನಾನು ಹೊಡಿತೀನಿ. ನಮ್ಮಪ್ಪನ ಮುಂದೆನೋ ಹೊಡೆದ್ರು. ಆಯ್ತು ಇನ್ನೊಂದ್ಸರಿ ಇದು ಮಾಡಬೇಡ ಹೇಳೋ ನಿನ್ನ ಮಗನಿಗೆ, ಯಾವ ನಾಳೆ ಕಾಲು ಮುರಿದ್ಬಿಡ್ತೀನಿ. ನಾನು ಪ್ರಸಾದ್ ಅಂತ, ಶಿವಪ್ರಸಾದ್ ಅಂತ ಇನ್ಸ್ಪೆಕ್ಟ್ರು. ನಾನು ಮೇಲ್ಗಡೆ ಭಾಷಣ ಮಾಡ್ತಿದ್ದೆ. ನಾರಾಯಣಕುಮಾರ್ MLA ಆಗಿ ಬಂದಿದ್ದರು, ಭಾಷಣ ಮಾಡ್ತಿದ್ದೆ. ನಮ್ಮ ಅಪ್ಪನೇ ಡ್ಯೂಟಿಗೆ ಹಾಕ್ಬಿಟ್ಟಿದ್ರು ಜನ ಕಂಟ್ರೋಲ್ ಮಾಡೋಕ್ಕೆ ನಿಮ್ಮ ಕಾರ್ಯಕ್ರಮದಲ್ಲಿ. ಓಕೆ. ಆಮೇಲೆ ಬಂದರು, ನಾನು ಮಾತಾಡ್ತಾಯಿದ್ದೆ. ಏನೇ ವೀರಭದ್ರಯ್ಯ ಮಗ ಮೇಲೆ ಭಾಷಣ ಮಾಡ್ತಾನೆ, ಅಪ್ಪ ಡ್ಯೂಟಿ ಮಾಡಿದೆ, ಎಂಥ ಸಂಬಂಧ ನಿಮ್ಮದು ಅಂದರು. ಓಕೆ. ಆ ಸಂಬಂಧ. ಆಮೇಲೆ ಕೊನೆಗೆ ನಾನು ಕೆಳಗೆ ಇಳಿದ ನಾನು ಶಿವಪ್ರಸಾದ್ ಏನಾಗಿರಲಿ ಸಂತೋಷ ಆಯಿತು ನಿನಗೆ, ಆದರೆ ಅಪ್ಪನ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದಲ್ಲ ನೀನು ವೇದಿಕೆ ಮೇಲೆ, ನನಗೆ ಸಂತೋಷ ಆಯಿತು. ಆದರೆ ನಿಮ್ಮ ಅಪ್ಪನ ಕಳಿಸ್ಬಾರ್ದಾಗಿತ್ತು, ನಿಮ್ಮ ಅಪ್ಪನಿಗೆ ಏನು ನೋವಾಗಿರ್ತದೋ ಗೊತ್ತಿಲ್ಲ ಅಂದರು. ಅದು ಇವತ್ತು ನನಗೆ ಮನ ಕಲಿತದೆ. ಯಾಕೆಂದರೆ ಆ ತಂದೆ ನಾನು ವೇದಿಕೆ ಮೇಲೆ ಸ್ವಾಗತ ನಿರೂಪಣೆ ಮಾಡ್ತಾಯಿದ್ದೆ. ನಮ್ಮ ತಂದೆ ಜನ ಕಂಟ್ರೋಲ್ ಮಾಡ್ಕೊಂಡು ಡ್ಯೂಟಿ ಹಿಡ್ಕೊಂಡು ಇನ್ಸ್ಪೆಕ್ಟರ್ ಲಾಠಿ ಹಿಡ್ಕೊಂಡು ನಿಂತಿದ್ದು. ಅದು ಇವತ್ತು ಕಣ್ಣಿಗೆ ನನ್ನ ಕಣ್ಣು ಕಟ್ತಂಗಿದೆ. ಅದಾದಮೇಲೆ ಬಳ್ಳಾರಿ ಜೈಲಿಗೆ ಹೋಗಿದ್ದು. ಓಕೆ. ನಾವು ಟೌನಲ್ಲಿ ಮುಂದೆ ನಾನು ಚಂಪಾ ಜಾಣಗೆರೆ ಧರಣಿ ಕೂತಿದ್ದೋ. ಮತ್ತು ರಕ್ಷಣಾ ವೇದಿಕೆಯವರು ಇದರೊಳಗೆ ಕಂಠೀರವ ಸ್ಟೇಡಿಯಂನಲ್ಲಿ SM ಕೃಷ್ಣವ್ರ ಕಾರ್ಯಕ್ರಮದ ಚಪ್ಪಲಿ ಎಸ್ತಿದ್ದದ್ದು ಎಲ್ಲ ಕರ್ಕೊಂಡೋಗಿ ಆ ಜೈಲಿಂದ ಈಚೆ ನಾವು ಬಂದಿದ್ದು. ಅವತ್ತು MP ಪ್ರಕಾಶ್ ಅವರು ನಮ್ಗೆ ಕೊಟ್ಟಂಥ ಸಹಕಾರ ಇವೆಲ್ಲ ಅದು ಇವತ್ತು ನಮಗೆ ಮನುಕೂಲ ಒಂಥರ ನೋವನ್ನು ಕೊಡ್ತದೆ. ಆದರೆ ಯಾಕೆ ಓದೋ ಕನ್ನಡಕ್ಕೆ ಹಾಕಿ ಓದೋ ಅಂತ. ಆಮೇಲೆ ಒಂದ್ಸರಿ ಅಲ್ಸರ್ಗೇಟ್ ಪೊಲೀಸ್ ಸ್ಟೇಷನಲ್ಲಿ ನಮ್ಮನ್ನೆಲ್ಲ ತೊಗೊಂಡೋಗಿ ಲಾಕಪ್ನಲ್ಲಿ ಇಕ್ಕಿದ್ರು. ಲಾಕಪ್ನಲ್ಲಿ ಎಲ್ಲ ಏನಾಯಿತು ಅಂದರೆ ಧರ್ಮ್ ಸಿಂಗು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದರು. ಅವಾಗ ಎಲ್ಲ ಕಡೆಯೂ ಶಾಸಕರಿಗೆ ಮಂತ್ರಿಗಳಿಗೆ ಗೆರವ್ ಮಾಡಬೇಕು ಅಂತ ಆಯಿತು. ಆ ಗೆರವ್ ಮಾಡಬೋದಾಗ ಪೌರ ಕಾರ್ಮಿಕರ ದಿನಾಚರಣೆ ನಡೀತಿದ್ದು. ಅಲ್ಲಿ ನಾವು ಕಪ್ಔಟ್ ಹಿಡ್ದು ಯಾರು ಏನು ಮಾಡಿದ್ರು ಚೇರ್ ತೆಗೆದು ಗಾಡ್ರ ಚೇರ್ಗಳು ಹೆಸರು ಇದು ಟ್ಯೂಬ್ಲೈಟ್ಗಳೆಲ್ಲ ಹೊಡೆದಾಯ್ತು. ಸ್ಟೇಜ್ ಮೇಲೆ ಎಲ್ಲ ಹೋಗೋ ಗಲಾಟೆ ಮಾಡಿದ್ರು. ನಮ್ಮ GS ರೇಣುಕಪ್ಪ ಅಂತ ಕನ್ನಡ ಚಳವಳಿಯಲ್ಲಿ ಮೊದಲನೇ ಗೋಕಾಕ್ ಚಳವಳಿಯ ಅಮರಣ ಸತ್ಯಾಗ್ರಹ ಕೈಗೊಂಡನು. ಇವತ್ತು ತುಮಕೂರು ಅವನು ಒಬ್ಬನೇ ಬದುಕಿರೋದು 5 ಜನದಲ್ಲಿ. ಅವ್ರಿಗೆ ತಲೆಗೆ ಏಟ್ ಬಿತ್ತು. ಅವನು ನಿಮ್ಮಾನ್ಸ್ ಕರ್ಕೊಂಡಿದ್ರು. ನಾವೆಲ್ಲ ನಮ್ಮನ್ನ ಅರೆಸ್ಟ್ ಮಾಡಿದ್ರು, ಲಾಕಪ್ ತೊಗೊಂಡೋಗಿ ಇಕ್ಕಿದ್ರು. ನಮ್ಮನ್ನು ಬಿಡ್ಸೋಕ್ಕೆ ಒಂದು ಹೋರಾಟದ ಟೀಮು ಬೆಳಗಿನ ಜಾವ ಬಂದು ಬಿಡೋರ್ಗೂ ಈಚೆ ಬಿಡಲಿಲ್ಲ. ಗೋವಿಂದಪ್ಪ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು. ಆಮೇಲೆ ಪಾಪ ಅವ್ರು ನಮ್ಮನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನಾರಾಯಣಕುಮಾರ್ ನಮ್ಮನ್ನೆಲ್ಲ ಜಾಮೀನು ಮೇಲೆ ಬಿಡಿಸ್ಕೊಂಬಂದರು. ಇವೆಲ್ಲ ನನಗೆ
ನೆನಪು. ಈ ಎಲ್ಲ ಹೋರಾಟಗಳನ್ನ ನೋಡಿದ್ರಿ, ಮಾಡಿದ್ರಿ, ಅನುಭವಿಸಿದ್ರಿ, ನೋವು ಆಯ್ತು, ಸಂತೋಷನೂ ಆಯ್ತು, ಒಂದಿಷ್ಟು ಸಾರ್ಥಕತೆನೂ ಆಯ್ತು. ನಿಮ್ಮ ಕುಟುಂಬ ಯಾವತ್ತೂ ನಿಮಗೆ ಸಪೋರ್ಟ್ ಮಾಡಲೇ ಇಲ್ವಾ ಈ ಹೋರಾಟಕ್ಕೆ? ಇಲ್ಲ, ನಮ್ಮ ತಂದೆಯವರು ಒಂದಿನ ಬೈದಿದ್ ಬಿಟ್ರೆ ಆಮೇಲೆ ಯಾವತ್ತೂ ಅವರು ನನ್ನನ್ನು ಎಲ್ಲೂ ಅಡೆತಡೆ ಮಾಡಲಿಲ್ಲ. ಓಕೆ, ಸಂತೋಷ ಪಡೋರು. ಓಕೆ, ನನ್ನ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ನಿನ್ನೋರು, ನನ್ನ ಮಗ ಇವತ್ತು ಹೋರಾಟಕ್ಕೆ ಹೋಗೋ ನಿನ್ನೋರು. ನಮ್ಮ ತಾಯಿ ಅಂತೂ ಭಾಳ ಪ್ರೀತಿಸೋರು. ಓಕೆ, ನಮ್ಮ ತಾಯಿಗೆ ವಾಟಾಳ ರಾಜು ಅಂದ್ರೆ ಭಾಳ ಪ್ರೀತಿ. ಅವಾಗ ಅವ್ರಿಗೆ ವಾಟಾಳ ರಾಜು ಮತ್ತು ರಾಜ್ಕುಮಾರು, ಆಮೇಲೆ ಚಲನಚಿತ್ರ ನಟರಲ್ಲಿ ಕಲ್ಪನಾ ಮತ್ತು ಪಂಡ್ರಿಬಾಯಿ. ಓಕೆ, ಅವರು ಪಿಕ್ಚರ್ ನೋಡ್ಬೇಕಾಯ್ತು. ಅವರು ನೀವು ಅವ್ರ ಜೊತೆ ಬೆರ್ತು ಹೋರಾಟ ಮಾಡೋದು ನಿಮ್ಮ ಮನೆಯವ್ರಿಗೆ ಸಂತೋಷ ಕೊಡ್ತಾ ಇತ್ತು? ನಮ್ಮ ತಾಯಿಗಂತೂ ಭಾಳ ಸಂತೋಷ. ಓಕೆ. ಆಮೇಲೆ ಗಾಯತ್ರಿಯಲ್ಲಿ ನಮ್ಮ ಮನೆ ಮುಂದೆ ಅಕಸ್ಮಾತ್ ವಾಟಾಳರಾಜು ಹೋಯ್ತದೆ, ಪಾಲಪ್ಪ ಬಾಯಲ್ಲಿ ವಾಟಾಳರಾಜು ಹೋಯ್ತಾವ್ರಿ ಅನ್ನೋರು. ಓಕೆ. ನಮ್ಮ ಮನೆ ಮುಂದೆ ಕಾರಲ್ಲಿ ಹೋಯ್ತಾ ಇದ್ರೆ ಅಂದರೆ ಅಷ್ಟು ಅವರು ಕನ್ನಡದ ಬಗ್ಗೆ ಅಭಿಮಾನ ಮಾಡಿದ್ರು. ಆಮೇಲೆ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ನಾನು ಸನ್ಮಾನ ಮಾಡಿದ ಒಂದು ಇದಿದೆ, ನನ್ನ ಪಾಲಪ್ಪನಿಗೆ ಇವತ್ತು ಸನ್ಮಾನ ಆಯಿತು ಅಂತ ಸಂತೋಷ ಪಡೋರು. ಅಂದರೆ ಅಷ್ಟು ಕೊನೆ ಗಂಟನೂ ನನ್ನ ತಾಯಿ ನನ್ನ ಪ್ರೀತಿಸೋರು. ಆಮೇಲೆ ಅವನು ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾನೆ ಅನ್ನೋರು ಯಾವಾಗಲೂ. ಓಕೆ. ಎಲ್ಲರೂ ಏನೋ ಅವ್ನು ಬುದ್ಧಿ ಹೇಳೋದು ಬಡಬ ಹಿಂಗೆ ಅಂದರೆ ಅವ್ನು ಕನ್ನಡಕ್ಕೆ ಹೋರಾಟ ಮಾಡ್ತಾನೆ ಅನ್ನೋರು. ಆಮೇಲೆ ಅವರ ಅನಕ್ಷರಸ್ಥರು ಅವರು, ಅವ್ರ ವಿದ್ಯೆ ಗೊತ್ತಿರಲಿಲ್ಲ, ಆದರೆ ಅವ್ರಿಗೆ ಸ್ಫೂರ್ತಿ ಇತ್ತು ನಮ್ಮ ತಾಯಿಗೆ. ಮತ್ತು ಯಾವತ್ತೂ ನನಗೆ ಪಾಲನೇತ್ರ ಅಂತ ಕರೆದಿರಲಿಲ್ಲ ಅವರು. ಓಕೆ, ಪಾಲಪ್ಪ ಅಂತಾನೆ ಕರಿತಿದ್ರು. ನಮ್ಮ ತಂದೆನೂ ಅಷ್ಟೇ ಪಾಲನೇತ್ರ ಕರೆದಿರಲಿಲ್ಲ. ಪಾಲಣ್ಣ ಅಂತ ಕರೆದಿದ್ದವರು ಮೊದಲನೇವ್ರು ಯಾರಾದ್ರು ಸೋಮಣ್ಣವರು ಮತ್ತು ಶೈಲಜ ಸೋಮಣ್ಣವರು, ಅವರಿಬ್ರು ಅಷ್ಟೇ. ಓಕೆ. ಅದು ಏನಾಗಿದೆ ಇವತ್ತು ನಮ್ಮೆಲ್ಲ ಮಠಾಧಿಪತಿಗಳು ಪಾಲನೇತ್ರ ಕರೆದು ಬಿಟ್ಬಿಟ್ರು ಪಾಲಣ್ಣ ಅಂತಾರೆ. ಓಕೆ. ಬಹುಶಃ ನೀವು ಮೊನ್ನೆ ಒಂದು ಕಾರ್ಯಕ್ರಮ ಬಂದಿದ್ರೆ ಅಭಿನಂದನ ಸಮಾರಂಭ, ನಮ್ಮ ಸಿದ್ಧಗಂಗಾ ಶ್ರೀಗಳು ಹೇಳ್ತಿದ್ರು, ನಾನು ಯಾವತ್ತು ಪಾಲನೇತ್ರ ಅಂತ ಕರೆದವನಲ್ಲ, ಇವತ್ತು ವೇದಿಕೆ ಮೇಲೆ ಅನಿವಾರ್ಯವಾಗಿ ನಾನು ಪಾಲನೇತ್ರ ಅಂತ ಕರಿತೀನಿ. ಆದರೆ ಯಾವತ್ತು ಬಾ ಪಾಲಣ್ಣ, ಹೋಗಿ ಪಾಲಣ್ಣ, ಬರ್ರಿ ಪಾಲಣ್ಣ ಅಂತ ಕರಿತಿದ್ದೆ. ಇವತ್ತು ಅನಿವಾರ್ಯವಾಗಿ ವೇದಿಕೆಯ ದೃಷ್ಟಿಯಿಂದ ನಾನು ಪಾಲನೇತ್ರ ಅಂತ ಕರಿಬೇಕಾಯ್ತದೆ ಅಂತ ಹೇಳಿದ್ದ. ತಾವು ನೆನಪಿಸ್ಬೋದು ಅದನ್ನ. ನನ್ನಂಥ ಅನೇಕ ಹೋರಾಟಗಾರರು ಎಲೆಮರೆ ಕಾಯಿಗೆ ಕೆಲಸ ಮಾಡಿದ್ದಾರೆ. ಬಹುಶಃ ಅವ್ರು ಯಾರು ಎಲ್ಲೂ ಫೋಟೋಗೆ ಅಥವಾ ಇನ್ನೊಂದಕ್ಕೆ ಬಂದಂಥ ಜನ ಅಲ್ಲ. ಎಲೆಮರೆ ಕಾಯಿ ಅಂತ ಸಾವಿರಾರು ಜನ ಕನ್ನಡ ಹೋರಾಟಗಾರಿದ್ದಾರೆ. ಇವತ್ತು ಅವರ ಅನುಭವಗಳನ್ನು ನಾವು ತೊಗೋಬೇಕಾಯ್ತದೆ. ಇವತ್ತಿನ ಹೋರಾಟಗಾರರು ಅವರು ಹೋರಾಟ ಮಾಡಿದ್ರಲ್ಲ, ಆ ಅನುಭವಗಳನ್ನು ತೊಗೊಂಡಾಗ ಮಾತ್ರ ಕನ್ನಡ ಚಳವಳಿ ಮತ್ತಷ್ಟು ಕ್ರಿಯಾಶೀಲವಾಗಿ ಮುನ್ನಡೆಯೋಕ್ಕೆ ಸಾಧ್ಯ. ರಾಜ್ಯೋತ್ಸವದ ಹೋರಾಟಗಾರರೇ ಬೇರೆ. ಅವ್ರು 365 ದಿನದಲ್ಲಿ ಒಂದು 30 ದಿನ ಮಾತ್ರ ಬರೋರು ಅವರು. 365 ದಿನ ಹೋರಾಟಗಾರರೇ ಬೇರೆ. ರಾಜ್ಯೋತ್ಸವ ತಿಂಗಳು ಬರೋರು ಹೋರಾಟಗಾರರೇ ಬೇರೆ. ಯಾಕೆಂದರೆ ರಾಜ್ಯೋತ್ಸವದ ಹೋರಾಟಗಾರರು ಒಂದು ರಾಜಕೀಯ ಪಕ್ಷದ ಬೆಂಬಲಿಗರಾಗಿರ್ತಾರೆ. ಅವ್ರಿಗೆ ಒಂದು ವೇದಿಕೆ ಸೃಷ್ಟಿ ಮಾಡೋಕ್ಕೆ ಒಂದು ವೇದಿಕೆ ಅಷ್ಟೇ. ರಾಜಕಾರಣಿಗಳು ತಮ್ಮ ತೇವರುಗಳು ಹೇಳ್ಕೊಳಕ್ಕೆ, ಜನ ಸೇರಿಸ್ಕೊಂಡಿದ್ರು ತಮ್ಮ ಭಾಷಣ ಮಾಡೋಕ್ಕೆ ಅದು ಉಪಯೋಗ ಆಗ್ತದೆ. ಆದರೆ 365 ದಿನದ ಹೋರಾಟಗಾರರು ಯಾವುದೋ ವೇದಿಕೆ ಕಟ್ಟೋರಲ್ಲ. ಒಂದು ನಿರಂತರವಾದಂಥ ಹೋರಾಟಗಾರ ನಾಡು ನುಡಿ ಬಂದಾಗ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಪೊಲೀಸ್ಗೆ ಕನ್ನಡದ ಹೋರಾಟ ಹಿಂದೆ ನಿನ್ನೆ ಮೊನ್ನೆದಲ್ಲ, ಪಂಪನಿಂದನೇ ನಾವು ತೊಗೋಬೋದು. ಪಂಪ ಏನು ಹೇಳ್ತಾನೆ, 6 ಅಂಕುಶವಿಟ್ಟಡೆ ನೆನೆಯುವುದನ್ನು ಬನವಾಸಿ ದೇಶದು. ಬಹುಶಃ ಕನ್ನಡದ ಹೋರಾಟಕ್ಕೆ ಕಿಚ್ಚು ಕೊಟ್ಟವನು ಕೊನೆಗೆ ಮರುದುಂಬಿ ಆಗಾದರೂ ನಾನು ಹುಟ್ಟುತ್ತೀನಿ ಅಂತ ಹೇಳ್ದಂಥವನು. ಅದರ ನಂತರ ಸಾಮಾಜಿಕ ಚಳುವಳಿಯಲ್ಲಿ ಕನ್ನಡದ ಪ್ರಜ್ಞೆ ದೇವಭಾಷೆ, ಕನ್ನಡ ಜನಭಾಷೆಯನ್ನು ದೇವಭಾಷೆ ಮಾಡಿದಂಥವ್ರು ಬಸವಣ್ಣ. ಅಲ್ಲಿಂದ ಬಂದಂಥ ಹರಿದಾಸರು, ಕನಕದಾಸರಾಗಿರ್ಬೋದು, ಪುರಂದಾಸರಾಗಿರ್ಬೋದು, ಆ ಪರಂಪರೆ ಆಗಿರ್ಬೋದು. ನಂತರ ಸರ್ವಜ್ಞ, ಅನುಭಾವಿಗಳು ಮತ್ತು ಮಹಾಕವಿ ಪರಂಪರೆ, ಅವರು ಒಂದು ರೀತಿಯಲ್ಲಿ ಕನ್ನಡದ ಪ್ರಜ್ಞೆಯನ್ನು ಉಳಿಸಿ ಬೆಳೆಸ್ಕೊಂಡು ಬಂದಂಥವ್ರು. ಬಹುಶಃ ನಮ್ಮ ಕಾಲಕ್ಕೆ ಮುಗಿತದೆ ಅಂತೆಲ್ಲ. ಈ ಕನ್ನಡದ ಅಂತಸತ್ವ ಗಟ್ಟಿಯಾಗಿರೋದ್ರಿಂದ ಯಾರೋ ಜಳ್ಳುಗಳು ಆಚೆ ಹೋಯ್ತೇವೆ, ಗಟ್ಟಿ ಕಾಳು ಉಳ್ಕೋತದೆ. ಆದರೆ ಕನ್ನಡ ಉಳಿಸಿ ಬೆಳೆಸೋದ್ರಲ್ಲಿ ನಿರಂತರವಾದಂಥ ಧ್ವನಿಗಳು ಮುಂದುವರಿತದೆ. ಯಾಕೆಂದರೆ ನಮಗೆ ಆದರ್ಶ ಇಮ್ಮಡಿ ಪುಲಕೇಶಿ, ನಮ್ಗೆ ಆದರ್ಶ ನೃಪತುಂಗ, ನಮ್ಗೆ ಆದರ್ಶ ಶ್ರೀ ವಿಜಯ, ನಮ್ಗೆ ಆದರ್ಶ ಬಸವಣ್ಣ, ಆದರ್ಶ ಕನಕ. ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಕನ್ನಡ ಉಳಿದಿದ್ರೆ ಅವರೆಲ್ಲರ ತ್ಯಾಗ ಇದೆ. ಆ ತ್ಯಾಗ ಇವತ್ತು ನಾವು ನಮ್ಮ ಕವಿ ಪರಂಪರೆಯನ್ನು ನೋಡಿದಾಗ, ಸಾಂಸ್ಕೃತಿಕ ಪರಂಪರೆ ನೋಡಿದಾಗ, ಅರಸು ಮನೆತನಗಳು ನೋಡಿದಾಗ, ಪಾಳೆಗಾರರ ಪರಂಪರೆ ನೋಡಿದಾಗ ಕನ್ನಡವನ್ನು ಉಳಿಸೋಕ್ಕೆ ಅವತ್ತಿನದೆಲ್ಲ ಅವರು ಹೋರಾಟ ಮಾಡಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಸ್ವಲ್ಪ ತೊಂದರೆ ಆಗಿದೆ. ಯಾಕೆಂದರೆ ಈ ರಾಜಕೀಯ ವ್ಯವಸ್ಥೆಗಳಲ್ಲಿ ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು. ಮೊದಲು ವಿದ್ಯಾವಂತರು ಕನ್ನಡ ಚಳವಳಿ ಗೊತ್ತಿರಲಿಲ್ಲ. ಹೌದು, ತಮ್ಗೆ ಗೊತ್ತು. ಕನ್ನಡ ಚಳವಳಿಗಾರಂದರೆ
ಇವರು ರಿಕ್ಷಾ ಡ್ರೈವರು, ಆಟೋ ಡ್ರೈವರ್ಗಳು, ಗಾರ್ಮೆಂಟ್ಸ್ ಕೆಲಸರು, ಕೂಲಿ ಕೆಲಸಗಾರರು ಇವತ್ತು IT-BTನಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಅದು ಯಾಕೆ ಅಂದರೆ ಅನ್ನದ ಪ್ರಶ್ನೆ ಆಗಿದೆ ಅವ್ರಿಗೆ. ಹೌದು, ಉತ್ತರ ಭಾರತದವರು ಮತ್ತು ವಲಸೆಯಿಂದ ಬಂದಂಥವ್ರು ಇಲ್ಲಿ ಮಕ್ಕಳನ್ನ ಕಿತ್ಕೊತಾ ಇದ್ದಾರೆ. ಮತ್ತು ಅಲ್ಲಿ ಅವ್ರು ಕೊಡ್ತಾ ಇರೋಂಥ ಕಿರುಕುಳಗಳು, ಕಂಪ್ನಿಗಳು, ಮತ್ತು ಅಲ್ಲಿ ಕನ್ನಡಿಗರನ್ನ ಶೋಷಣೆ ಮಾಡ್ತಾ ಇರೋದ್ರಿಂದ ಇವತ್ತು ಧ್ವನಿ ಎತ್ತವ್ರು ಅವರು. ಇವತ್ತು ಅನೇಕರು ಕನ್ನಡದ ಬಳಗ ಬೇರೆ ಬೇರೆ ಸಂಘಟನೆಗಳನ್ನ ಹೆಸರಿನಲ್ಲಿ ಇವತ್ತು ತಮ್ಮ ಧ್ವನಿಗೂಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇವತ್ತು ಕನ್ನಡದ ಹೋರಾಟ ಬಂದಾಗ ಅವರೆಲ್ಲ ಬೀದಿಗೆ ಬಂದು ಹೋರಾಟ ಮಾಡ್ತಾರೆ. ಕರ್ನಾಟಕ ಬಂದ್ ಕರೆ ಕೊಟ್ಟಾಗ ಅವರೆಲ್ಲ ಬೀದಿಗೆ ಬಂದು ಆ ಕಂಪ್ನಿಗಳು ಮುಚ್ಚಿಸಿದ್ದಾರೆ. ಹೌದು ಸರ್. ಇವತ್ತು ಅವ್ರು ಕನ್ನಡ, ಕೆಲವರಿಗೆ ಕನ್ನಡನೇ ಬರೆಯೋಕ್ಕೆ ಬರೋದಿಲ್ಲ. ಹೌದು, ನನಗೆ ಗೊತ್ತಾಗ ಸ್ನೇಹಿತರುಗಳು. ಆದರೆ ನಾಡಿನ ವಿಷಯ ಬಂದಾಗ, ಕಾವೇರಿ ವಿಷಯ ಬಂದಾಗ, ರಾಜ್ಯದ ವಿಷಯ ಬಂದಾಗ ಇವತ್ತು IT-BT ಕಂಪ್ನಿಗಳೆಲ್ಲ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ, ಕರ್ನಾಟಕ ರಾಜ್ಯೋತ್ಸವನ. ಯಾಕೆ ಅಂದರೆ ಅಲ್ಲಿ ಅನ್ನದ ಪ್ರಶ್ನೆ ಬಂದಿದೆ, ಬದುಕಿನ ಪ್ರಶ್ನೆ ಬಂದಿದೆ, ಕನ್ನಡಿಗರ ಹಿತಾಸಕ್ತಿ ಬಂದಿದೆ. ಇವತ್ತು ಬಹುರಾಷ್ಟ್ರ ಕಂಪ್ನಿಗಳು ಈ ಕರ್ನಾಟಕಕ್ಕೆ ಬಂದು ತಮ್ಮ ಹಕ್ಕನ್ನು ಮಾಡಿ ತಮ್ಮ ಆಮದು ಮಾಡ್ಕೊಂಡು ಬಂದು ಕನ್ನಡಿಗರ ಮೇಲೆ ಅನ್ನ ಕಿತ್ಕೊತಾ ಇದ್ದಾರೆ ಅನ್ನೋ ಕೂಗು ಬಂದಿದೆಯಲ್ಲ, ಇವತ್ತು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಂದೇಶ. ಇವತ್ತು ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ, ಇಲ್ಲಿಂದ ಓದೋಂಥ ನಮ್ಮ ಕನ್ನಡಿಗರು ವಿದೇಶಗಳಲ್ಲಿ ನೆಲೆಸಿದಾರಲ್ಲ, ಅವರೆಷ್ಟು ಕನ್ನಡದ ಬಗ್ಗೆ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಕನ್ನಡದ ಭಾಷೆ, ಸಂಸ್ಕೃತಿ ಪ್ರಚಾರ ಮಾಡೋದ್ರಲ್ಲಿ ಎಷ್ಟು ಕಾಳಜಿ ವಹಿಸಿದ್ದಾರೆ. ನಮ್ಮ ಕನ್ನಡ ಶಾಲೆಗಳನ್ನ ತೆರೆದಿದ್ದಾರೆ ಇವತ್ತು, ಅದನ್ನು ನಾವು ಮೆಚ್ಚಬೇಕಾಯ್ತು. ಆಮೇಲೆ ಕನ್ನಡ, ನಾನು ಹೇಳಿದ್ನಲ್ಲ ಮೊದಲು, ಅದರ ಅಂತಸತ್ವನೇ ಗಟ್ಟಿಯಾಗಿದೆ. ನಮ್ಮ ಪರಂಪರೆ ಹೆಂಗಿದೆ, ಆ ಪರಂಪರೆಯ ವಾರಸ್ದಾರ ನಾವು. ಅದನ್ನು ಹೆಮ್ಮೆಯಿಂದ ಹೇಳ್ಕೋಬೇಕೇ ವಿನ ನಮ್ಮ ಕನ್ನಡಕ್ಕೆ ಏನು ಮಾಡಿದೆ, ಕನ್ನಡದಿಂದ ಏನಾಗಿದೆ ನಾವು ಉದಾಸೀನ ಭಾವನೆನ ನಾವು ಕನ್ನಡಿಗರು ಬಿಡಬೇಕಷ್ಟೆ. ಕನ್ನಡ ಹೋರಾಟದಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಹಿಂದೆ ನಮ್ಮ ಡಾಕ್ಟರ್ ಮಹಾದೇವ್ ಬಣ್ಕರ್ ಅವ್ರನ್ನ ಕೇಳಬೇಕು. ನಾನು ನಮ್ಮ ಸ್ನೇಹಿತರುಗಳೆಲ್ಲ ಕೂತ್ಕೊಂಡು ಅವರು ಶಾಸಕರು ಬಂದಲ್ಲಿ ಮಾತಾಡ್ತಾರೆ. ಸರ್ ಅವ್ನು ಹಿಂಗೆ ಸರ್, ಇವನು ಹಿಂಗೆ ಸರ್, ಅವನಂತವನು ಸರ್, ಹುಚ್ಚ. ಅವ್ರು ಹೇಳಿದ ಮಾತು, ಹುಚ್ಚ, ಕನ್ನಡದ ಮನೆಗೆ ಬೆಂಕಿ ಬಿದ್ದಿದೆ ಕಣೋ, ಕೊಳಚಿ ನೀರೋ, ಸಿಹಿ ನೀರೋ, ಪನ್ನೀರೋ, ಆ ನೀರೋ ಗೊತ್ತಿಲ್ಲ, ಬೆಂಕಿ ಹಾರಿಸೋದು ನಮ್ಮ ಮೊದಲೇ ಕೆಲಸ. ಕೆಟ್ಟವನು ಬೇಕು, ಒಳ್ಳೆಯವನು ಬೇಕು, ಎಲ್ಲ ನೀರು ಸೇರಿದ್ರೆ ಬೆಂಕಿ ಹಾರಕ್ಕೆ ಸಾಧ್ಯ. ಹಂಗೆ ಎಲ್ಲ ಜನನೂ ಬೇಕು. ಆದರೆ ಕನ್ನಡಕ್ಕೆ ಧಕ್ಕೆ ಬಂದಾಗ ಕೆಟ್ಟವನು ಬೇಕು, ಒಳ್ಳೆಯವನು ಬೇಕು, ಸಿಹಿ ನೀರು ಬೇಕು, ಉಪ್ಪು ನೀರು ಬೇಕು, ಕೊಚ್ಚೆ ನೀರು ಬೇಕು. ನಮಗೆ ಆಗಬೇಕಾಗಿರೋದು ಆ ಬೆಂಕಿ ಹಾರಿಸೋ ಕೆಲಸ ಅಷ್ಟೇ. ಅದನ್ನು ನೀವು ಅರ್ಥ ಮಾಡ್ಕೊಂಡು ಕನ್ನಡದ ಕೆಲಸ ಮಾಡಿರಿ. ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಇದೆಲ್ಲ ಬಿಟ್ಬಿಡಿ ಅಂತ ಹೇಳಿ ಎಚ್ಚರಿಕೆ ಮಾತಾಡಿ. ಇವತ್ತು ಅವ್ರ ಮಾತು ನನಗೆ ಜಂಕರಿಸ್ತದೆ. ಅವ್ರು ಹೇಳ್ತಿದ್ರು ಒಂದು ಮಾತು, ಬಹುಶಃ ನಿಮಗೆಲ್ಲ ಗೊತ್ತಿರಬೇಕು, ಅದು ಅವರ ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅಂತ ಒಂದು ಬೃಹತ್ ಗ್ರಂಥ ಮಾಡಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ ಇಂಗ್ಲೀಷವ್ರು ಎಷ್ಟು ಚೆನ್ನಾಗಿ ಕನ್ನಡವನ್ನು ಅನುಷ್ಠಾನ ಮಾಡಿದೆ ಅಂತಂದರೆ, ಕಬ್ಬನ್ ಅಂತ ನೀವು ಕೇಳಿರ್ಬೇಕು, ಕಬ್ಬನ್ ಪಾರ್ಕು ಅವರೇ ಸಿಕ್ಕಿದ್ದಾರೆ. ಕಬ್ಬನ್ನು ಇಲ್ಲಿನ ಕಲೆಕ್ಟರ್ ಆಗಿರ್ತಾನೆ ಬೆಂಗಳೂರಿಗೆ. ಅವನು ಹೇಳ್ತಾನೆ, ಸ್ಥಳೀಯ ಭಾಷೆಗಳನ್ನು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಅನುಷ್ಠಾನ ಮಾಡಬೇಕು. ಕನ್ನಡವನ್ನು ನೀವು ಸ್ಥಳೀಯ ಭಾಷೆ ಅನುಷ್ಠಾನ ಮಾಡಿದ್ರೆ ನೀವು ಇಲ್ಲಿ ವ್ಯವಹಾರ ಮಾಡೋಕ್ಕೆ, ಅಧಿಕಾರಿ ಇರೋಕ್ಕೆ ನಾಲಾಯಕು, ಇಲ್ಲಿಂದ ನಿಮ್ಮನ್ನು ಬಿಡುಗಡೆಗೊಳಿಸ್ತೀನಿ ಅಂತ ಹೇಳ್ತಾನೆ. ಮಾರ್ಕ್ಸು, ಹಡ್ಸನ್ನು ಚರ್ಚ್ ಇದೆಯಲ್ಲ, ಹಡ್ಸನ್ನು ಅವರು ಕನ್ನಡದ ಬಗ್ಗೆ ಎಷ್ಟು ಕೆಲಸ ಮಾಡಿದ್ದಾರೆ. ಅವ್ರ ಮನೆ ಲಂಡನ್ನಲ್ಲಿದೆ, ಬೆಂಗಳೂರು ಪ್ಯಾಲೇಸ್ ಅಂತ ಇಟ್ಕೊಂಡಿದ್ದಾರೆ ಲಂಡನ್ನಲ್ಲಿ. ನಾನು ಹಡ್ಸನ್ ಸರ್ಕಲ್ಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಸಿಕ್ಕಬೇಕು ಅಂತ ಹೋದೆ. ಹೋಗಿ ಅದಕ್ಕೆ ಬೋರ್ಡು, ಹಡ್ಸನ್ ಬೋರ್ಡ್ ಕಿತ್ತಾಕಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಅಂತ ಹಾಕ್ತೆ. ನನಗೆ ಪಾಟೀಲ್ ಪುಟ್ಟಪ್ಪ, ರಾಮಕೃಷ್ಣ ಹೆಗಡೆ ಅವ್ರ ಮನೇಲಿದ್ರು, ಮಹಾದೇವ್ ಬಣ್ಕರು ಇದ್ರು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು, ನಾವು ನಾರಾಯಣ ಕುಮಾರ್ ಜೊತೆ ಹೋಗಿದ್ದು. ಹೆಗಡೆ ಅವರು, ರೀ ಪುಟ್ಟಪ್ಪನವರೇ ಅಲ್ಲಿ ನೋಡ್ರಿ, ಅವ್ರು ಯಾರೋ ಅವರು ಹಡ್ಸನ್ ಅಂತ ಹೆಸರು ಕಿತ್ತಾಕ್ಬಿಟ್ಟು ಕಿತ್ತೂರು ಚೆನ್ನಮ್ಮ ಅಂತ ಏನ್ರಿ ಎಂಥವ್ರು ಅಂದರೆ, ಸರ್ ನಾನೇ ಮಾಡಿದ್ದು. ಏನಪ್ಪ ನೀವೆಲ್ಲ ಹಿಂಗೆ ಮಾಡೋದು, ಹಡ್ಸನ್ ಅಂತ ತಿಳ್ಕೊಳ್ಬೇಕು ನೀವೆಲ್ಲ. ಕನ್ನಡ ಸಾಹಿತ್ಯಕ್ಕೆ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವ್ರ ಮನೆ ಲಂಡನ್ನಲ್ಲಿ ಬೆಂಗಳೂರು ಪ್ಯಾಲೇಸ್ ಜೊತೆ ಇದ್ದಾರೆ. ನಮ್ಮವ್ರು ಯಾರೋ ಒಬ್ಬ ಸಾಹಿತಿ ಹೋಗಿ ಅಲ್ಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮಾತಾಡಿಸಿದಾಗ, ನಾನು ಕನ್ನಡ ಭಾಷೆ ಕೇಳಿ ಭಾಳ ದಿನ ಆಗೈತೆ, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ ಹೇಳ್ದಂಥವ್ರು. ಅವ್ರ ಹೆಸರನ್ನ ತೆಗಿಯಕ್ಕೆ ಹೋಗಿದ್ದೀರಲ್ಲಪ್ಪ ನೀವು ಅಂತ ರಾಮಕೃಷ್ಣ ಹೆಗಡೆ ಹೇಳಿದ ಮಾತು. ಅಂದರೆ ಅವರು ಆಂಗ್ಲ ಆಡಳಿತ ಕನ್ನಡದಲ್ಲಿ ಭಾಳ ದೊಡ್ಡ ಪುಸ್ತಕ. ಅಲ್ಲಿ ನೋಡ್ಬಿಟ್ರೆ ಇಂಗ್ಲೀಷ್ ಕಾಲದಲ್ಲಿ ಎಷ್ಟು ಕನ್ನಡ ಚೆನ್ನಾಗಿತ್ತು ಅನ್ನಿಸ್ತು. ಕೊನೆಗೆ ಅವರು ಒಂದು ವಾಕ್ಯ ಬರೀತಾರೆ ಬೆನ್ನುಡಿನಲ್ಲಿ, ಆಂಗ್ಲರ ಆಡಳಿತದಲ್ಲಿ ಕನ್ನಡಂ ಗೆಲ್ಗೆ, ನಮ್ಮವರ ಆಡಳಿತದಲ್ಲಿ ಕನ್ನಡಂ ಗಲ್ಗೆ. ಈ ಪದ ಬರೆದವ್ರೆ ಆ ಪುಸ್ತಕದಲ್ಲಿ. ಸೂಪರ್ ಸರ್. ಅಂದರೆ ಆಂಗ್ಲ ಆಡಳಿತದಲ್ಲಿ ಎಷ್ಟು ಸುತ್ತಲೂ ಕನ್ನಡದ ಅನುಷ್ಠಾನ ಇತ್ತು.
ನಮ್ಮವ್ರು ಯಾಕೆ ಮಾಡೋಕ್ಕಾಗಲಿಲ್ಲ? ಸ್ಥಳೀಯ ವ್ಯವಹಾರಗಳನ್ನು ಇವತ್ತು ಇಂಗ್ಲೀಷವರು ಬಂದು ನಮಗೆ ಬೈಬಲ್ ಪ್ರಚಾರಕ್ಕೆ ಬಂದರೋ, ಧರ್ಮ ಪ್ರಚಾರಕ್ಕೆ ಬಂದರೋ, ಕನ್ನಡದ ನಿಘಂಟು ಕೊಟ್ಟೋದ್ರು, ಬಿಟ್ಟದ್ದು. ಆಮೇಲೆ ಲೆನಿನ್ ಇದು ಲಾರ್ಡ್ ಕಜಿನ್ ಇಲ್ಲ ಅಂದರೆ ಕುವೆಂಪು ಅವರು ಕನ್ನಡ ತುವಿ ಆಗ್ತಿರ್ಲಿಲ್ವಾ? ಏನು ಸರ್? ಹೌದು. ಅವ್ರು ನಿಮ್ಮ ಪುಟ್ಟಪ್ಪ ನಿಮ್ಮ ಭಾಷೆಯಲ್ಲಿ ಏನು ಬರ್ತಿದೆ ಅಂತ ಹೇಳಿ ಕನ್ನಡದಲ್ಲಿ ಹಿಂಗೆ ಬರಿ ಅಂತ ಹೇಳಿ ಸ್ಫೂರ್ತಿ ಕೊಟ್ಟಿದ್ರೆ ಇವತ್ತು ಕನ್ನಡದ ರಾಷ್ಟ್ರಕವಿಗಳಾದರು. ಹೌದು. ಅವತ್ತು ಅವರು ಲಾರ್ಡ್ ಕಜಿನ್ ಅವರು ಇಲ್ಲ ಅಂತಿದ್ರೆ ಕುವೆಂಪು ನಮ್ಮ ಕೈ ಸಿಕ್ತಿಲ್ಲ, ಅವರೆಲ್ಲ ಇಂಗ್ಲೀಷ್ ಕವಿ ಆಗಿಬಿಟ್ಟು ಹೌದು ಆರಾಗಿರೋರು. ಆದರೆ ಕನ್ನಡಿಗರ ಆರಾಧ್ಯ ದೇವರಾಗಿದ್ದಾರೆ. ಯಾಕೆ ಅಂದರೆ ಒಬ್ಬರು ಸ್ಫೂರ್ತಿ. ಅವರು ನಾನು ಕನ್ನಡದ ಕವಿಯಾದೆ ಅಂತ ಬರೆದಿರ್ಬೇಕಾದ್ರೆ ಅದರೊಳಗೆ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಓಕೆ, ಇದು ಕನ್ನಡದ ಸತ್ವ. ಕನ್ನಡವನ್ನು ಎಷ್ಟು ಜನ ಪ್ರೀತಿಸಿದ್ರು, ಎಷ್ಟು ಜನ ಬೆಳೆಸಿದ್ರು ಅನ್ನೋದಕ್ಕೆ ಇಂಗ್ಲೀಷರು. ಈಗ ನಮ್ಮ ಬಾಲ್ಕಿ ಹಿರೇಮಠ ಅಂತ ನೀವು ಕೇಳಿಬೇಕು, ಬೀದರಲ್ಲಿದೆ. ಹಿಂದೆ ಚನ್ನಬಸವ ಪಟ್ಟದೇವರು ಅಂತ ಇದ್ರು ಸ್ವಾಮಿಗಳು. ಅವರು 108 ವರ್ಷ ಬದುಕಿದ್ರು. ಓಕೆ, ನಿಜಾಮ್ರ ವಿರುದ್ಧ ಹೋರಾಟ ಮಾಡಿದ್ರು. ಅಲ್ಲಿ ಉರ್ದು ಬೋರ್ಡು ಎಲ್ಲ ಉರ್ದುನೇ. ಆ ಸ್ವಾಮೀಜಿ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಶಾಲೆ ನಡೆಸ್ತಿದ್ರು. ಓಕೆ, ಏಕೆ ಕರ್ನಾಟಕ ಚಳವಳಿಗೆ ಹೋರಾಟ ಮಾಡಿದ್ರು. ಕರ್ನಾಟಕ ಬೀದರ್ ಕರ್ನಾಟಕದಲ್ಲಿ ಉಳಿಬೇಕಂತ ಹೋರಾಟ ಮಾಡಿದ್ರು. ಓಕೆ, ಅಂಥ ಮಠ ಅದು ಕನ್ನಡದ ಮಠ. ಅದೇ ರೀತಿ ಬೆಳಗಾವಿ ಉಳಿಸ್ಕೊಬೇಕಾದ್ರೆ ನಾಗನೂರು ರುದ್ರಾಕ್ಷಿ ಮಠದ ಶಿವಬಸವಾಮಿಗಳು ಅವರು 103 ವರ್ಷ ಬದುಕಿದ್ರು. ಮಹಾಜನ್ ಅವರ ಮುಂದೆ ಕರ್ನಾಟಕ ಉಳಿಸ್ಕೊಡ್ಬೇಕು ಅಂತೇಳಿ ಇಡೀ ಬೆಳಗಾವಿ ಜಿಲ್ಲೆ ಜನಗಳಿಗೆಲ್ಲ ಹೇಳಿ ಎಲ್ಲ ಎತ್ತಿನ ಗಾಡಿಯಿಂದ ಜನ ಕರೆಸಿ ಮಠದಲ್ಲಿ ಹೂ ಪ್ರಸಾದ ಹಾಕಿ ಮಹಾಜನರ ಮುಂದೆ ಬೆಳಗಾವಿ ಕನ್ನಡಿಗರದ್ದು ಹೇಳಿಸ್ತಂಥ ಮಠ. ಅವ್ರು ಹೇಳ್ತಿದ್ರು, ನಮ್ಮ ಈಗಿನ ಗದಗಿನ ತೋಟದ ಸ್ವಾಮಿಗಳು ಅಲ್ಲಿ ಹಿಂದೆ ಸಿದ್ದರಾಮ ಸ್ವಾಮಿಗಳಾಗಿದ್ದಾಗ ಬೆಂಗಳೂರಿನಲ್ಲಿ ನೀವು ಮರಾಠಿ ಭೂತ ಸುಟ್ರೆ ನಮ್ಮ KLE ಕಾಲೇಜು ಮತ್ತು ನಮ್ಮ ಮಠದ ಮೇಲೆ ಕಲ್ಲು ಬೀಳ್ತೇವೆ ಅನ್ನೋದು. ಓಕೆ, ಅಷ್ಟರ ಮಟ್ಟಿಗೆ ಕನ್ನಡದ ಪ್ರಜ್ಞೆ ಬೆಳೆಸೋಂಥ ಮಠಗಳು ಇವೆ ಇತ್ತು. ಗಡಿ ಭಾಗದಲ್ಲಿ ಇವತ್ತೆಲ್ಲ ಮಠಗಳು ಕನ್ನಡದ ಜಾಗೃತಿ ಕೆಲಸ ಮಾಡಿದೆ. ಇವತ್ತು ಕನ್ನಡ ಉಳಿದಿದ್ರೆ ಅದು ಕನ್ನಡಿಗರಿಂದ, ರಾಜಕಾರಣಿಗಳಿಂದಲ್ಲ, ಅಧಿಕಾರಿಗಳಿಂದಲ್ಲ. ಆದರೆ ಸ್ವಲ್ಪ ಭಾಗ ನಮ್ಮ ಮೇಲ್ವರ್ಗದ ಕನ್ನಡಿಗರಿದ್ದಾರಲ್ಲ, ಅವ್ರಿಗೆ ಕನ್ನಡನೂ ಬೇಡ, ಭಾಷೆನೂ ಬೇಡ, ಸಂಸ್ಕೃತಿ ತಮ್ಮ ಬದುಕಾಯಿತು, ತಮ್ಮ ವ್ಯಾವಹಾರಿಕವಾಯಿತು. ಕನ್ನಡ ಬದುಕಿರೋದು ಯಾರಿಂದ ಅಂದರೆ ನಮ್ಮ ಮಧ್ಯಮ ವರ್ಗ ಜನಿಂದ. ಖಂಡಿತ. ಬಹಳಷ್ಟು ಕನ್ನಡದ ಅಸ್ಮಿತೆಯ ಬಗ್ಗೆ ನೀವು ಕಂಡಂತಹ ಕನ್ನಡವನ್ನು, ಹೋರಾಟಗಾರರ ಬಗ್ಗೆ ಬಹಳಷ್ಟು ತಿಳಿಸ್ಕೊಡ್ತೀವಿ ಸರ್. ಕೊನೆಯದಾಗಿ ನನ್ನ ಪ್ರಶ್ನೆ ಸರ್, ನಿಮ್ಮ ಸಾಮಾಜಿಕ ಈ ಕಳಕಳಿಯನ್ನು, ತಿಳುವಳಿಕೆಯನ್ನು, ತಾವು ಬೆಳೆದು ಬಂದ ಹಾದಿಯ ಎಲ್ಲವನ್ನ ಕೂಡ ಗಮನಿಸಿ ನಿಮ್ಮ ಎಲ್ಲ ಸ್ನೇಹಿತರುಗಳು, ಆತ್ಮೀಯರು, ಕನ್ನಡ ಪರ ಹೋರಾಟಗಾರರು, ನಿಮ್ಮನ್ನು ಪ್ರೀತಿಸೋ ಅಂಥ ಹೃದಯಗಳು ಸೇರಿ ತಮಗೆ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸ್ತಾರೆ ಸರ್. ಅಲ್ಲಿ ತಮಗೆ ಒಂದು ಬಿರುದನ್ನು ಕೂಡ ಕೊಡ್ತಾರೆ. ಆ ಒಂದು ಪುಸ್ತಕಕ್ಕೆ ಹೆಸರು, ಜೊತೆಗೆ ಅದು ನಿಮಗೆ ಹೆಸರು, ಅದು ಪುಸ್ತಕಕ್ಕೆ ಇಟ್ಟಿರ್ಬೋದು, ಅದು ನಿಮಗೆ ಕೊಟ್ಟಿರ್ತಕ್ಕಂಥ ಬಿರುದು ಕನ್ನಡದ ಜಂಗಮ ಅಂತೇಳಿ. ಆ ಕ್ಷಣವನ್ನು ಯಾವ ರೀತಿ ವರ್ಣಿಸೋಕೆ ಬಯಸ್ತೀರಿ ಸರ್? ಹೇಗೆ ಅದನ್ನು ಅನುಭವಿಸಿದ್ರಿ ಆ ಕ್ಷಣವನ್ನು? ನನ್ನ ಜೀವನದಲ್ಲಿ ಅದು ಮರೆಯಲಾರದಂಥ ಸನ್ನಿವೇಶ. ನನ್ನೆಲ್ಲ ಸ್ನೇಹಿತರುಗಳು ನಿಮಗೆ ಒಂದು ಅಭಿನಂದನೆ ಮಾಡೋಣ. ನೀವು 100 ಜನ ಕಾರ್ಯಕರ್ತರು ಬೆಳೆಸಿದ್ದೀರಾ, ಅವ್ರಿಗೆ ಅಭಿನಂದನೆ ಮಾಡಿದ್ದೀರಾ. ಬೇರೆ ಬೇರೆ ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಮಠಾಧಿಪತಿಗಳಿಗೆ, ರಾಜಕಾರಣಿಗಳಿಗೆ ಅಭಿನಂದನೆ ಸಮಾರಂಭದ ಸಮಿತಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅಭಿನಂದನೆ ಗ್ರಂಥ ತಿಂದಿದ್ದೀರಾ. ಅದು ನಿಮಗೊಂದು ನಾವು ಅಭಿನಂದನೆ ಮಾಡಿ ಅಭಿನಂದನಾ ಗ್ರಂಥ ತರಬೇಕು, ನೀವು ಒಪ್ಕೋಬೇಕು ಅಂತ. ಅವಾಗ ನಾನು ಹೇಳಿದೆ, ಇದು ಸಾಧುವಲ್ಲ. ನನ್ನಂತೂ 100 ಜನ ಕನ್ನಡ ಕಾರ್ಯಕರ್ತರಿದೆ, ಅವ್ರಿಗೆಲ್ಲರೂ ಒಂದು ಅಭಿನಂದನೆ ಆಯಿತು, ಅವ್ರಿಗೂ ಒಂದು ಅಭಿನಂದನೆ ಮಾಡೋಣ, ನೀವು ಮಾಡಿ. ಯಾಕೆಂದರೆ ಒಂದು ಕನ್ನಡದ ಹೋರಾಟಗಾರರಿಗೆ, ಹಿರಿಯ ಹೋರಾಟಗಾರರು ಹೆಂಗಿದ್ರು ಅನ್ನೋದನ್ನ ನಾವು ಪರಿಚಯಿಸೋ ಕೆಲಸ ಮಾಡ್ತೀವಿ. ಆದರೆ ನಿಮ್ಗೆ ಅಭಿನಂದನೆ ಇಲ್ಲ, ಅದು ಕನ್ನಡದ ಹೋರಾಟಕ್ಕೆ ಅಭಿನಂದನೆ ಮಾಡ್ತೀವಿ. ಮತ್ತು ಕನ್ನಡದ ಕೆಲಸ ಮಾಡಿದವ್ರಿಗೆ ಒಂದು ಸ್ಫೂರ್ತಿ. ಇವತ್ತು ಸರ್ಕಾರ ಕನ್ನಡ ಹೋರಾಟಗಾರನ ಗುರುತಿಸ್ತಾ ಇಲ್ಲ. ಬೇರೆ ಸಂಘ ಸಂಸ್ಥೆಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಕೆಲವೇ ವರ್ಗ ಮತ್ತು ಕೆಲವೇ ಕ್ಷೇತ್ರಗಳಿಗೆ ಗುರುತಿಸ್ತಾ ಇದ್ದಾರೆ. ಆದರೆ ಕನ್ನಡದ ಹೋರಾಟಗಾರರನ್ನ ಗುರುತಿಸುವಂಥ ಕೆಲಸ ಆಯ್ತಾಯಿಲ್ಲ. ಈ ನಿಮ್ಮ ಮೂಲಕ ಕನ್ನಡದ ಹೋರಾಟಗಾರನ ನಾವು ಬೇರೆಯವ್ರಿಗೂ ಸ್ಫೂರ್ತಿಯಾಗಲಿ ಅಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಂಥ ಶಿವರಾಮೇಗೌಡರು, ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರೇಣುಕ ಪ್ರಸನ್ನ ಮತ್ತು ನಮ್ಮ ಸಮಾಜದ ಸೇವಕರಾಗಿದ್ದಂಥ BK ಚಂದ್ರ, ನನ್ನ ಆತ್ಮೀಯ ಸ್ನೇಹಿತ, ಮತ್ತು ನಮ್ಮ ಕರ್ನಾಟಕ ಜಾನಪದ ಅಕಾಡೆಮಿಯ ಮತ್ತು ಮಾಜಿ ಸದಸ್ಯರು ಮತ್ತು ಜಾನಪದ ಕ್ಷೇತ್ರದಲ್ಲಿ ತಂದೆ ಸೇವೆ ಮಾಡಿದಂಥ ಡಾಕ್ಟರ್ ಜೋಗಿಲ ಸಿದ್ದರಾಜು, ಇವರೆಲ್ಲ ಒತ್ತಾಯ ಮಾಡಿದ್ರು. ಅವು ನಾನು ಅವ್ರಿಗೊಂದು ಷರತ್ತಾಗ್ತೆ, ಕನ್ನಡದ ಹೋರಾಟಗಾರನ ಸನ್ಮಾನ ಮಾಡೋದಾದರೆ
ನಾನು ಒಪ್ಕೋತೀನಿ. ಸುಮ್ಮನೆ ನಾನು ಒಬ್ಬನಿಗೋಸ್ಕರ ನಾನು ಸನ್ಮಾನ ಮುಖ್ಯ ಹೋಗ್ಬೇಡು. ಆಯ್ತು, ಕನ್ನಡ ಹೋರಾಟಗಾರನ 60 ವರ್ಷದ ಆಗಿರೋರನ್ನ ನೀವೇ ಗುರುತಿಸಿದ್ರು. ಪಾಪ ಭಾಳ ಜನ ನಮ್ಮ ಹಿತೈಷಿಗಳಾಗಿದ್ದಂಥ ಡಾಕ್ಟರ್ ಇತಿಹಾಸ ತಜ್ಞರು, ಕನ್ನಡದ ಹೋರಾಟ ಮಾಡಿದಂಥ ತಲಕಾಡು ಚಿಕ್ಕರಂಗಿ ಅವರು, KSRTC ಮತ್ತು ಸಾರಿಗೆ ಸಂಸ್ಥೆಯಲ್ಲಿ ಕನ್ನಡವನ್ನು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂಥ ನಮ್ಮ ವಾಚಾ ಚೆನ್ನೈಗೌಡರು, ಕನ್ನಡ ಪರ ಹೋರಾಟದಲ್ಲಿ ನನ್ನೊಂದಿಗೆ 50 ವರ್ಷಕ್ಕೆ ಹೆಚ್ಚು ಹೆಜ್ಜೆ ಇಟ್ಟಂಥ ಗೋಮೂರ್ತಿ, ಮತ್ತು BL ಕನ್ನಡ ಕಾರ್ಮಿಕರ ಹಿತರಕ್ಷಣಾ ಸಮಿತಿಯ ಸಂಚಾಲಕರಾಗಿ BL ಒಂದಷ್ಟು ಕನ್ನಡದ ದೊಡ್ಡ ಕೆಲಸ ಮಾಡಿದಂಥ ನಮ್ಮ ನಾಶ್ರೀಧರ್ ಅವರು, ಮತ್ತು ಗಾಯತ್ರಿ ನಗರದಲ್ಲೇ ಬೆಳೆದಂಥ ನಮ್ಮ ಕನ್ನಡ ಕುಲದೇವ ಕುಟೀರಕ್ಕೆ ಒಂದು ಗೌರವ ಕೊಡಬೇಕು ಅಂತ ಹೇಳಿ, ಯಾಕೆ ನಮ್ಮನ್ನು ಬೆಳೆಸಿದಂಥ ಒಂದು ಮಾತೃ ಸಂಸ್ಥೆ, ಅದರ ಪರವಾಗಿ ನಮ್ಮ ಹುಚ್ಚಪ್ಪನವ್ರಿಗೆ ಒಂದು ಗೌರವಸನ. ಮತ್ತು ಕನ್ನಡದ ಹೋರಾಟದಲ್ಲಿ ಇತ್ತೀಚೆಗೆ ಮಹಿಳೆಯರೇ ಬರೋದು ಕಮ್ಮಿ. ಪಾಪ ನಮ್ಮ ವಿಜಯಲಕ್ಷ್ಮಿಯವರು ಎಲ್ಲ ಅರೆಸ್ಟ್ ಆಗ್ತಿದ್ರು, ರಿಲೀಸ್ ಆಗ್ತಿದ್ರು ಅವ್ರಿಗೆ. ಮತ್ತು BBMPನಲ್ಲಿ ಕನ್ನಡದ ಕೆಲಸನ ಅತ್ಯಂತ ಕ್ರಿಯಾಶೀಲವಾಗಿ ಕನ್ನಡ ಸಂಘವನ್ನು ಕಟ್ಟಿ ಮಾಡ್ತಿದ್ದಂಥ ಅಮೃತರಾಜು. ಆಮೇಲೆ ತಿರುವಳ್ಳವ್ರ ಪ್ರತಿಮೆ ಬೆಂಗಳೂರಿನಲ್ಲಿ ಅನಾವರಣ ಮಾಡಬಾರ್ದು ಅಂತೇಳಿ ಚಾಮರಾಜಪೇಟೆಯ ಪುಲಕೇಶಿ ಕನ್ನಡ ಸಂಘ ಅಂತ ಇದೆ, ಅದರ ಅಧ್ಯಕ್ಷರು ತಿರುವಳ್ಳವ್ರ ಪ್ರತಿಮೆಗೆ ಶಾಶ್ವತವಾಗಿ ತಡೆಯಾಜ್ಞೆ ತಂದುಬಿಟ್ಟಿದ್ರು. ಯಾರ್ಯಾರೋ ಬಂದು ಅವ್ರಿಗೆ ಇಲ್ಲ ತಡೆಯಾಜ್ಞೆ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ಅಲ್ಲ, ಕೊನೆಗೆ ತಮಿಳುನಾಡಲ್ಲಿ ಸರ್ವಜ್ಞ ಪ್ರತಿಮೆ ಅನಾವರಣ ಆದಮೇಲೆ ಅದನ್ನು ತಡೆಯಾಜ್ಞೆನ ವಾಪಸ್ ತೊಗೊಂಡು ಅಂಥ ಬೇರೆ ಶಿವಕುಮಾರು ಇಂಥವ್ರನ್ನ ನಾನು ಆಯ್ಕೆ ಮಾಡಿ ಕೊಟ್ಟೆ. ಇಂಥವ್ರು ಮಾಡಿ ಅವ್ರ ಜೊತೆಗೆ ನಾನು ಸನ್ಮಾನ ಸ್ವೀಕರಿಸ್ತೀನಿ ಅಂತ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಒಂದು ಅಭಿನಂದನೆ ಮಾಡಬೇಕು, ನಿಮ್ಮ ಸಹಕಾರ ಇರಲಿ ಅಂತೇಳಿ ನಮ್ಮ ಹಿರಿಯ ಸಾಹಿತಿಗಳು, ವಿಮರ್ಶಕರಾಗಿ ಸದಾ ನನಗೆ ಬೆಂತಡ್ತಾ ಇದ್ದಂಥ ಡಾಕ್ಟರ್ ಬೈರ್ಮನ್ ರಾಮೇಗೌಡರು ಎಲ್ಲ ಸ್ನೇಹಿತರುಗಳ ಹತ್ರ ಸಂಪರ್ಕ ಮಾಡಿ, ನೀವು ನಮ್ಮ ಪಾಲಣ್ಣ ಅವ್ರದ್ದು ಒಂದು ಅಭಿನಂದನೆ ಮಾಡ್ತಾಯಿದ್ದೀವಿ, ನಮ್ಮ ಶಿವರಾಮೇಗೌಡರೆಲ್ಲ ಮಾಡ್ತಾಯಿದ್ದಾರೆ, ತಾವು ಒಂದು ಲೇಖನಗಳನ್ನು ಕಳಿಸ್ಕೊಡಿ ಅಂತ ಹೇಳಿದಾಗ ಅವೆಲ್ಲ ಪ್ರೀತಿಯಿಂದ ಸುಮಾರು 112 ಜನ ಲೇಖನ ಕಳಿಸೋದು. ಬಹುಶಃ ಇನ್ನೂ ಒಂದು 10-15 ಲೇಖನಗಳು ಪ್ರಿಂಟ್ ಆಗಿಲ್ಲ. ಆದರೆ ಅವರೆಲ್ಲ ನಮಗೆ ಕಳಿಸ್ಕೊಡೋದ್ರ ಮೂಲಕ ಒಂದು ಪುಸ್ತಕ ಬರೋದು. ಇದು ಪುಸ್ತಕಕ್ಕೆ ಏನು ಹೆಸರಿಡಬೇಕು ಅಂತ ಚರ್ಚೆ ಬಂತು. ಆ ಚರ್ಚೆ ಬಂದಾಗ ನಮ್ಮ ಮಾರ್ಗದರ್ಶಕರು ಹಿರಿಯ IAS ಅಧಿಕಾರಿಗಳಾಗಿದ್ದಂಥ ಡಾಕ್ಟರ್ C ಸೋಮಶೇಖರು ಈ ಪುಸ್ತಕಕ್ಕೆ ಕನ್ನಡ ಜಂಗಮ ಅಂತ ಹಾಕಿದ್ರು. ನಾನು ಯಾಕೋ ಸರಿ ಇಲ್ಲ ಸರ್ ಅಂದರು. ಜಂಗಮ ಅಂದರೆ ಕ್ರಿಯಾಶೀಲತೆಗೆ ಒಂದು ಹೆಸರು, ನೀನು ಕ್ರಿಯಾಶೀಲವಾಗಿರಬೇಕು. ಈಗ ಜಂಗಮವಾಣಿ ಆವಾಗ ಒಂದು ಬಸವಣ್ಣವ್ರದ್ದು ಉದಾಹರಣೆ ಕೊಟ್ಟು, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ. ಕ್ರಿಯಾಶೀಲತೆಗೆ ಅಳಿವಿಲ್ಲ. ಸ್ಥಾವರ ಅಂದರೆ ಒಂದು ಬಿಲ್ಡಿಂಗು, ಬೆಟ್ಟ ಗುಟ್ಟ ಅವು ನಿಂತಿರ್ತೇವೆ. ಜಂಗಮ ಅಂದರೆ ಕ್ರಿಯಾಶೀಲವಾಗಿರ್ತದೆ. ಅದರಿಂದ ಈ ಪುಸ್ತಕಕ್ಕೆ ಜಂಗಮ, ಕನ್ನಡದ ಜಂಗಮ ಅಂತ ಇಕ್ಕಿದ್ರೆ ನಿರಂತರವಾದ ಪ್ರಕ್ರಿಯೆ ಆಗಿರ್ತದೆ. ಅದನ್ನು ಹೆಸರಿಡಿದಾಗ ನಮ್ಮ ಎಲ್ಲ ಸ್ನೇಹಿತರು ಅದನ್ನು ಒಪ್ಪಿಗೆ ಕೊಟ್ಟರು, ಪುಸ್ತಕಕ್ಕೆ ಅದನ್ನು ಹೆಸರಿಟ್ಟು. ಆದರೆ ಆ ಕಾರ್ಯಕ್ರಮನ ಬಹುಶಃ ನನ್ನ ಜೀವನದಲ್ಲಿ ಆ ಕಾರ್ಯಕ್ರಮ ನಡೆಸಿದಂಥ ನಮ್ಮ ತಂಡ ಇತ್ತಲ್ಲ, ನಾನು ಯಾವತ್ತೂ ಅವರಿಗೆ ಕೃತಜ್ಞತೆ ಮತ್ತು ಆಭಾರಿ. ಆ ಸಂದರ್ಭದಲ್ಲಿ ಅವರು ತೋರಿದಂಥ ಪ್ರೀತಿ, ಆ ಅಚ್ಚುಕಟ್ಟುತನ, ಮತ್ತು ಅವರು ಕನ್ನಡದ ಹೋರಾಟಗಾರರಿಗೆ ಏನು ಗೌರವಿಸಬೇಕು ಅನ್ನೋದನ್ನ ಬೇರೆ ಸಂಘಟನೆಗಳಿಗೆ ಮಾದರಿಯಾಗಿದ್ದರು. ಆ ಮಾದರಿ ಇವತ್ತೂ ಸಿಕ್ಕಿದ ಕಡೆ ಹೇಳ್ತಾರೆ, ಏನ್ರಿ ಅಷ್ಟೊಂದು ಒಳ್ಳೆಯ ಅದ್ಭುತವಾದಂಥ ಸಂಘಟನೆಯ ಕಾರ್ಯಕ್ರಮ ಅದು ಅಂತ ಮಾತಾಡೋ ರೀತಿಯಲ್ಲಿ ನಮ್ಮ ಶಿವರಾಮೇಗೌಡರು, ರೇಣುಕ ಪ್ರಸನ್ನ ಅವರು, ಚಂದ್ರಧರರು ಮತ್ತು ಜೋಗಿಲಿ ಸಿದ್ದರಾಜರು ನಡ್ಕೊಂಡ್ರಲ್ಲ, ಅವ್ರಿಗೆ ಯಾವ ರೀತಿ ನಾನು ಕೃತಜ್ಞತೆ ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಜೊತೆಗೆ ಪರಮಪೂಜ್ಯ ಡಾಕ್ಟರ್ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದ ನಮ್ಗೆ ಭಾಳ ಗಟ್ಟಿಯಾಗಿತ್ತು. ಬಹುಶಃ ನಮ್ಮ ಸ್ವಾಮೀಜಿ ಸಿದ್ಧಗಂಗಾ ಪ್ರಸ್ತುತ ಮಠಾಧ್ಯಕ್ಷರ ಸಿದ್ಧಲಿಂಗ ಸ್ವಾಮಿಗಳು ಅವರು ಆಡಿದಂಥ ಮಾತು ಇದೆಯಲ್ಲ, ಮತ್ತಷ್ಟು ನನ್ನನ್ನು ಮುಮ್ಮಡಿಗೊಳಿಸ್ಬಿಟ್ಟಿದೆ. ಬಹುಶಃ ನಾನು ಮತ್ತೆ ಹೆಜ್ಜೆ ಇಡ್ಬೇಕಾದ್ರೆ ನಾನು ಹಿಂದೆ ನೋಡೋಂಗಿಲ್ಲ, ಮುಂದೆ ಹೋಗಬೇಕು. ಆ ರೀತಿ ಆಶೀರ್ವಾದ ಮಾಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡ ಪರ ಹೋರಾಟಗಾರರು, ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಬಂದು ಹರಿಸಿದ್ದಾರೆ, ಹಾರೈಸಿದ್ದಾರೆ, ಶುಭ ಕೋರಿಸಿದ್ದಾರೆ. ಜೊತೆಗೆ ನನ್ನೆಲ್ಲ ಗೆಳೆಯರು ಭಾಳ ಸಂತೋಷಪಟ್ಟು ಈ ಕಾರ್ಯಕ್ರಮದನ್ನು ಸಂತಸದಿಂದ ಹಂಚಿಕೊಂಡಿದ್ದಾರೆ. ಅದು ನನ್ನ ಜೀವನದಲ್ಲಿ ಮರೆಯಲಾರದಂಥ ಒಂದು ಘಟನೆ ಮತ್ತು ಸ್ಫೂರ್ತಿ ಅಂತ ನಾನು ಭಾವಿಸ್ತೀನಿ. ಖಂಡಿತ ಸರ್, ಆ ಕಾರ್ಯಕ್ರಮ ನಾನೇ ನೋಡಿದಾಗೆ ಖುದ್ದು ಅದೊಂದು ನಿಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ಕ್ಷಣ ಅಂದರೆ ತಪ್ಪಾಗೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಭಾಳಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ಕೊನೆಯದಾಗಿ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನ ಭಾಳಷ್ಟು ಹಂಚ್ಕೊಂಡ್ರಿ. ಈ ಕ್ಷಣದ ಬಗ್ಗೆ ಒಂದೆರಡು ಮಾತು ಸರ್. ಇಂಥ ಅವಕಾಶ ನೀಡಿದಂಥ ತಮಗೆ ನಾನು ಧನ್ಯವಾದಗಳು. ಯಾಕೆಂದರೆ ನೀವು ಸ್ವಾಭಿಮಾನಿ ಕನ್ನಡಿಗ ಈ ಏನು ಶೀರ್ಷಿಕೆ ಇಟ್ಟಿದ್ದೀರಲ್ಲ,
ಈ ಶೀರ್ಷಿಕೆ ಕನ್ನಡ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿರ್ತದೆ. ಕನ್ನಡಿಗರಲ್ಲಿ ಎಲ್ಲಿ ಸ್ವಾಭಿಮಾನ ಇರಲ್ವೋ ಅಲ್ಲಿ ನಿರುತ್ಸಾಹ ಇರ್ತದೆ, ಅಸಡ್ಡೆ ಇರ್ತದೆ. ಅಸಡ್ಡೆ ನಿರುತ್ಸಾಹ ಎರಡೂ ತೆಗೆದು ಪ್ರತಿಯೊಬ್ಬರೂ ಸ್ವಾಭಿಮಾನಿಗಳಾಗಬೇಕು. ಆ ಸ್ವಾಭಿಮಾನತ್ವದಿಂದ ಕನ್ನಡವನ್ನು ಉಳಿಸ್ಬೇಕಾಗ್ತದೆ, ಕನ್ನಡಿಗರ ಹಿತ ಕಾಯಬೇಕಾಗ್ತದೆ, ಕರ್ನಾಟಕವನ್ನು ಸಂರಕ್ಷಿಸಬೇಕಾಗ್ತದೆ. ಇದೆಲ್ಲ ಆಗಬೇಕಾದ್ರೆ ನಾವೆಲ್ಲ ಸ್ವಾಭಿಮಾನಿಗಳಾಗಿ ಕನ್ನಡದ ಪತಾಕೆಯನ್ನು ಎತ್ತಿ ಹಿಡಿಯೋಣ ಅಂತೇಳಿ ನನ್ನ ಅನಿಸಿಕೆ ಆಗ್ತದೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಸಿರಿಗನ್ನಡಂ ಬಾಳ್ಗೆ.